Hello dear students, welcome back to my class. Okay, so ಇದು ಏನಪ್ಪಾ ಅಂತಂದ್ರೆ ನೀವು ಬಹಳ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ರಿ, ಏನು 5 marks in questions, ಥಿಯರಿ ಕ್ವೆಶನ್ಸ್ ಕೊಡಿ ಮೇಡಮ್, ಹೇಗೆ ಇಂಪಾರ್ಟೆಂಟ್ ಇರುತ್ತೆ, ಹೇಗೆ ಬರೀಬೇಕು ಅಂತ ಎಲ್ಲ ಕೇಳ್ತಾ ಇದ್ರಿ. ಸೊ ದಿಸ್ ಇಸ್ ಫಾರ್ ಯು ಓನ್ಲಿ. ಓಕೆ, ಸೊ ಲೆಟ್ಸ್ ಬಿಗಿನ್ ವಿದೌಟ್ ವೇಸ್ಟಿಂಗ್. ಲೆಟ್ಸ್ ಬಿಗಿನ್ ದ ಕ್ಲಾಸ್. ಓಕೆ, ಸೊ ಏನ್ ನಾನು ಇದ್ರಲ್ಲಿ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ, ಮತ್ತೆ ಲೈಕ್ ಮಾಡ್ರಿ ವಿಡಿಯೋನ, ಮತ್ತೆ ಶೇರ್ ಕೂಡ ಮಾಡಿ. ಯಾಕಂದ್ರೆ ಬಹಳ ಶಾರ್ಟ್ಲಿ ನೀವು ಎಕ್ಸಾಮ್ ಬರೆಯಕ್ ಹೊಟ್ಟಿದ್ದೀರಿ ಅಲ್ವಾ. ಸೊ ಲೆಟ್ಸ್ ಬಿಗಿನ್ ವಿತ್ 5 marksಗೂ ಇರ್ಬೋದು ಅಥವಾ 10 marksಗೂ ಇರ್ಬೋದು. ಮತ್ತೆ ಇದಕ್ಕಿಂತ ಮುಂಚೆ ನಾನೊಂದು ವಿಡಿಯೋ ಮಾಡಿದ್ದೀನಿ 2 marks ಕ್ವೆಶನ್ಸ್ ಅನ್ನು. ಓಕೆ, ಸೊ ಅದು ಕೂಡ ಬಹಳ ಇಂಪಾರ್ಟೆಂಟ್. ಅದರಲ್ಲಿನೇ ನಿಮ್ಗೆ 5 marks ಕ್ವೆಶನ್ ಕೂಡ ಕವರ್ ಆಗ್ಬಹುದು. ಈಗ ನೋಡೋಣಂತೆ ಯಾವ್ಯಾವ ರೀತಿ ಬರುತ್ತೆ ಮತ್ತೆ ಅದೇ ಹಾಗೆ ಬರೀಬೇಕು ಅಂತ. ಓಕೆ, ವಾಟ್ ಆರ್ ದ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಅ ಫೈನಾನ್ಸ್ ಮ್ಯಾನೇಜರ್? ಎಲ್ಲರಿಗೂ ಗೊತ್ತಲ್ಲ ಫೈನಾನ್ಸ್ ಮ್ಯಾನೇಜರ್ ಯಾರು ಅಂತ. ಓಕೆ, ಸೊ every company will be having a finance manager, and what are the responsibilities of a finance manager? So most common ಆಗಿ ಈ ರೀತಿ ಕ್ವೆಶನ್ ಬಂದ್ರೆ ಬರಬಹುದು. ನೋಡ್ರಿ ಇಲ್ಲಿ ಏನು ಅಂತಂದ್ರೆ, ಈಗ what are the responsibilities ಅಂದಾಗ the main responsibility of a finance manager are to provide all the necessary information. ನೋಡಿ ಏನು ಅಂತಂದ್ರೆ, ಫೈನಾನ್ಸ್ ಮ್ಯಾನೇಜರ್ is to assist the management. Okay, and what are the important decisions in connection with the finance, right? ಸೊ ಕಂಪನಿಗೆ ಬೇಕಾಗಿರುವಂತಹ ಹಣ, ಅದರ ಸದ್ಬಳಕೆ ಆಗ್ಬೇಕಾಗಿರೋದು, ಅದನ್ನ ಯಾವ ರೀತಿ ನಾವು ರೇಸ್ ಮಾಡ್ಬೇಕಾಗಿರೋದು, ಅದೆಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ್ದು ಡಿಸಿಷನ್ಸ್ ಅನ್ನ ತಗೊಳ್ಬೇಕಾಗತ್ತಲ್ಲ, ಅದಕ್ಕೆಲ್ಲ ಫೈನಾನ್ಸಿಯಲ್ ಮ್ಯಾನೇಜರ್ನೇ ಆನ್ಸರಬಲ್ ಆಗ್ತಾನೆ. ಸೊ ಅವನು ಇಂಪಾರ್ಟೆಂಟ್ ಡಿಸಿಷನ್ಸ್ ಅನ್ನ ತಗೊಳಕ್ಕಿಂತ ಮುಂಚೆ ಸಜೆಷನ್ಸ್ ಅನ್ನ ಕೊಡ್ಬೇಕಾಗತ್ತೆ. ಓಕೆ, ಸೊ ದಟ್ಸ್ ವೈ ಅದಕ್ಕೆ ಸಂಬಂಧಪಟ್ಟಂತ ಇನ್ಫಾರ್ಮೇಶನ್ he has to provide. ಏನ್ ಮಾಡ್ತಾನೆ ನೋಡ್ರಿ, ಫೈನಾನ್ಸ್ ಮ್ಯಾನೇಜರ್ has to provide all the necessary information to the management. ಏನೇನ್ ಇನ್ಫಾರ್ಮೇಶನ್ ಬೇಕೋ ಆ ನೆಸೆಸರಿ ಇನ್ಫಾರ್ಮೇಶನ್ ನ ಅವನು ಮ್ಯಾನೇಜ್ಮೆಂಟ್ ಗೆ ಕೊಡಬೇಕು, ಅಂಡ್ ಡಿಸ್ಕಸ್ ದ ವೇರಿಯಸ್ alternatives and suggest a suitable ಏನ್ ಕೊಡ್ತಾನ್ರಿ ಸೊಲ್ಯೂಷನ್. ಓಕೆ, ಸೊ ಯಾವ್ಯಾವ್ದು ಆಲ್ಟರ್ನೇಟಿವ್ಸ್ ಇದೆ ಮತ್ತೆ ಯಾವ್ದು ಸೂಟೇಬಲ್ ಸೊಲ್ಯೂಷನ್ ಅಥವಾ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಯಾವ್ದು ಇಂಪಾರ್ಟೆಂಟ್ ದಾರಿ ಇದೆ, ಸೂಟೇಬಲ್ ದಾರಿ ಇದೆ, ಆಲ್ಟರ್ನೇಟಿವ್ ಅವೈಲೇಬಲ್ ಇದೆ, ಅದನ್ನ ಮ್ಯಾನೇಜ್ಮೆಂಟ್ ನವರಿಗೆ ಕೊಡ್ಬೇಕಾಗತ್ತೆ. ಅದಕ್ಕೆ ಸೊ ದ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಫೈನಾನ್ಸ್ ಮ್ಯಾನೇಜರ್ ಆರ್ ಕ್ಯಾಟಗರೈಸ್ಡ್ ಇಂಟು 2 parts. ಒನ್ ಏನು ಪ್ರೈಮರಿ ರೆಸ್ಪಾನ್ಸಿಬಿಲಿಟೀಸ್, ಇನ್ನೊಂದು ಅದರ್ ರೆಸ್ಪಾನ್ಸಿಬಿಲಿಟೀಸ್. ಎರಡು ನಾವು ಹೆಡ್ ಅಲ್ಲಿ ಕ್ಯಾಟಗರೈಸ್ ಮಾಡಬಹುದು. ಸೊ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ನಲ್ಲಿ ಏನ್ ಬಂತು, ಫೈನಾನ್ಸಿಯಲ್ ಪ್ಲಾನಿಂಗ್. ಫೈನಾನ್ಸಿಯಲ್ ಪ್ಲಾನಿಂಗ್ ಅಂದ್ರೆ ಏನು ಅಂತ ನಿಮ್ಗೆಲ್ಲ ಗೊತ್ತಿರ್ಬೇಕು, ಯಾಕಂದ್ರೆ ಯು ಆರ್ ದ ಸ್ಟೂಡೆಂಟ್ಸ್ ಆಫ್ ಫೈನಾನ್ಸ್, ರೈಟ್? ಸೊ ಏನಪ್ಪಾ ಅಂತಂದ್ರೆ, ಫೈನಾನ್ಸಿಯಲ್ ಪ್ಲಾನಿಂಗ್ ಅಲ್ಲಿ ಏನ್ ಮಾಡ್ತಾರೆ, ವಾಟ್ ಆರ್ ದ ಲಾಂಗ್ ಟರ್ಮ್ ಫೈನಾನ್ಸಿಯಲ್ ರಿಕ್ವೈರ್ಮೆಂಟ್ಸ್ ಅಂಡ್ ವಾಟ್ ಆರ್ ದ ಶಾರ್ಟ್ ಟರ್ಮ್ ಫೈನಾನ್ಸಿಯಲ್ ರಿಕ್ವೈರ್ಮೆಂಟ್ಸ್. ಕಂಪನಿಗೆ ಶಾರ್ಟ್ ಟರ್ಮ್ಗೆ ಬೇಕಾಗಿರುವಂತಹ ಹಣ ಎಷ್ಟು ಬೇಕು ಮತ್ತೆ ಲಾಂಗ್ ಟರ್ಮ್ಗೆ ಬೇಕಾಗಿರುವಂತಹ ಹಣ ಎಷ್ಟು ಬೇಕು ಅನ್ನೋದನ್ನ ವಿಚಾರ ಮಾಡುವಂಥದ್ದು ಅಥವಾ ಡಿಸಿಷನ್ ನ ತಗೊಳ್ಳುವಂಥದ್ದು, ಪ್ಲಾನ್ ಅನ್ನ ರೆಡಿ ಮಾಡುವಂಥದ್ದು, ಯೋಜನೆ ಮಾಡ್ಬೇಕಲ್ಲ. ಸೊ ಫೈನಾನ್ಸಿಯಲ್ ಪ್ಲಾನಿಂಗಿಗೆ ಕಂಪನಿಗೆ ಶಾರ್ಟ್ ಟರ್ಮ್ ಅಲ್ಲಿ ಫೈನಾನ್ಸ್ ಎಷ್ಟು ಬೇಕು, ಓಕೆ, ಅಂಡ್ ಲಾಂಗ್ ಟರ್ಮ್ ಅಲ್ಲಿ ಫೈನಾನ್ಸ್ ಎಷ್ಟು ಬೇಕಾಗುತ್ತೆ ಅಂತ ಸ್ಕೆಚ್ ಹಾಕಿ ಒಂದು ಫ್ರೇಮ್ ವರ್ಕ್ ನ ರೆಡಿ ಮಾಡ್ಕೊಳ್ತಾರೆ. ದಟ್ ಈಸ್ ಕಾಲ್ಡ್ ಆಸ್ ಫೈನಾನ್ಸಿಯಲ್ ಪ್ಲಾನಿಂಗ್. ಸೊ ಫಸ್ಟ್ ರೆಸ್ಪಾನ್ಸಿಬಿಲಿಟಿ, ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಮೊಟ್ಟ ಮೊದಲನೇ ಬರೋದು ಯಾವ್ದು ಅಂದ್ರೆ ಫೈನಾನ್ಸಿಯಲ್ ಪ್ಲಾನಿಂಗ್ ಮಾಡ್ತಾರೆ. ಆ ಪ್ಲಾನಿಂಗ್ ಮಾಡಿದ್ಮೇಲೆ ಇಷ್ಟು ಹಣ ಬೇಕು, ಶಾರ್ಟ್ ಟರ್ಮ್ಗೆ ಇಷ್ಟು ಬೇಕು, ಲಾಂಗ್ ಟರ್ಮ್ ಇಷ್ಟು ಬೇಕು ಅಂತ ಡಿಸೈಡ್ ಆದ್ಮೇಲೆ ರೇಸಿಂಗ್ ನೆಸೆಸರಿ ಫಂಡ್ಸ್. ನೋಡಿ ನಿಮ್ಗೆ ಬೇಕಾಗಿರುವಂತಹ ಹಣ ಎಲ್ಲಿಂದ ತರಬೇಕು, ರೇಸಿಂಗ್. ಓಕೆ, ಸೊ ಸೆಕೆಂಡ್ ಇಲ್ಲಿ ನಾನು ಪಾಯಿಂಟ್ ಗಳನ್ನ ಲಿಂಕ್ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ. ಒಂದು ಫೈನಾನ್ಸಿಯಲ್ ಪ್ಲಾನಿಂಗ್ ಮಾಡ್ತಾನೆ, ಆ ಪ್ಲಾನಿಂಗ್ ಅಲ್ಲಿ ನೀವು ಎಕ್ಸ್ಪ್ಲನೇಷನ್ ಅಲ್ಲಿ ಬರಿಬೇಕಾದ್ರೆ 5 marks ಇದ್ರೆ ಬಹಳ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ, 1 or 2 lines ಅಲ್ಲಿ ಎಕ್ಸ್ಪ್ಲನೇಷನ್ ಮಾಡಿದ್ರೆ ಸಾಕು. ಇಫ್ ದ ಸೇಮ್ ಕ್ವೆಶನ್ ಇಸ್ ಆಸ್ ಫಾರ್ 10 marks, ಸೊ ಲಿಟಲ್ ಬಿಟ್ ಆಫ್ ಎಕ್ಸ್ಪ್ಲನೇಷನ್ ಇಸ್ ರಿಕ್ವೈರ್ಡ್. ಓಕೆ, ಏನೋ ಒಂದು ಕುಟ್ಟು ಅಂತದ್ದು ಮಾಡಬೇಡಿ, ಗೊಳ್ ಕುಟ್ತಾರಲ್ಲ ಎಕ್ಸ್ಪ್ಲನೇಷನ್ ಅಲ್ಲಿ, ದಿಸ್ ಇಸ್ ಫಸ್ಟ್ ಇಂಪಾರ್ಟೆಂಟ್, ಹಂಗೆ ಹಿಂಗೆ ಈ ರೀತಿ ಎಲ್ಲ ಬೇಡ. ಫೈನಾನ್ಸಿಯಲ್ ಪ್ಲಾನಿಂಗ್ ಅಂದ್ರೆ ಏನು, ಶಾರ್ಟ್ ಟರ್ಮ್ ಫೈನಾನ್ಸಿಯಲ್ ರಿಕ್ವೈರ್ಮೆಂಟ್ ಮತ್ತೆ ಲಾಂಗ್ ಟರ್ಮ್ ಫೈನಾನ್ಸಿಯಲ್ ರಿಕ್ವೈರ್ಮೆಂಟ್ ಇದ್ದು ಪ್ಲಾನಿಂಗ್ ಮಾಡುವಂತ ಪ್ರಾಸೆಸ್ಗೆ ಫೈನಾನ್ಸಿಯಲ್ ಪ್ಲಾನಿಂಗ್ ಅಂತ ಹೇಳ್ತೀವಿ. ಓಕೆ, ಸೊ ರೇಸಿಂಗ್ ನೆಸೆಸರಿ ಫಂಡ್ಸ್, ಈ ಬೇಕಾಗಿರುವಂತಹ ಹಣನ ಎಲ್ಲಿಂದ ನಾವು ರೇಸ್ ಮಾಡಬೇಕು, ಯಾವುದು ಕಾಸ್ಟ್ ಇಫೆಕ್ಟಿವ್ ಆಗಿದೆ ಅಂತ ನೋಡ್ತಾರೆ. ವಾಟ್ ಆರ್ ದ ಸೋರ್ಸಸ್ ಅವೈಲೇಬಲ್ ಟು ದ ಕಂಪನಿ ಅನ್ನೋದು ವಿಚಾರ ಮಾಡ್ಬೇಕಾಗತ್ತೆ ಇಲ್ಲಿ. ಆಮೇಲೆ ರೇಸ್ ಮಾಡಿದ್ಮೇಲೆ ಪ್ರಾಪರ್ ಯುಟಿಲೈಸೇಷನ್ ಆಫ್ ಫಂಡ್ಸ್, ರೈಟ್? ಸೊ ಕಂಪನಿ ರೇಸಿಂಗ್ ಮಾಡೋದು ಬಹಳ ಇಂಪಾರ್ಟೆಂಟ್. ಅಂದ್ರೆ ಅದಕ್ಕಿಂತ ಇಂಪಾರ್ಟೆಂಟ್ ಏನ್ರಿ, ಯುಟಿಲೈಸ್ ಮಾಡುವಂಥದ್ದು. ಸದ್ಬಳಕೆ ಆಗಬೇಕು, ದುರ್ಬಳಕೆ ಆಗಬಾರದು, ಹೌದಲ್ಲ? ಸೊ ಸದ್ಬಳಕೆ ಆದ್ರೆ ಮಾತ್ರ ಅಲ್ಲಿ ಮೀನಿಂಗ್ ಇರುತ್ತೆ, ಅಲ್ಲಿ ಮಾತ್ರ ಪ್ರಾಫಿಟ್ ಅರ್ನ್ ಮಾಡ್ಲಿಕ್ಕೆ ಸ್ಕೋಪ್ ಇರುತ್ತೆ. ಓಕೆ, ಸೊ ಫಸ್ಟ್
financial planning. Second one is raising necessary funds. Third point is proper utilization of funds. ಸೊ ಹೇಗೆ ಅದನ್ನ ಎಲ್ಲಿ ಎಷ್ಟು ಅಮೌಂಟ್ ಅನ್ನ ಯುಟಿಲೈಸ್ ಮಾಡಬೇಕು, ಅದರಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಆಗಿ ಎಷ್ಟು ಇಟ್ಕೊಳ್ಬೇಕು, ಅಸೆಟ್ ಅಲೋಕೇಶನ್ ಅಲ್ಲಿ ಫಿಕ್ಸ್ಡ್ ಅಸೆಟ್ ಅಲ್ಲಿ ಎಷ್ಟು ಹಾಕ್ಬೇಕು, ಅದೆಲ್ಲ ಯುಟಿಲೈಸ್ ಮಾಡುವಂತಹದ್ದು, ಅಲೋಕೇಟ್ ಮಾಡುವಂತದ್ದು ಡಿಸಿಷನ್ ನ ಇಲ್ಲಿ ತಗೊಳ್ಬೇಕಾಗತ್ತೆ. ಅಪ್ರೋಪ್ರಿಯೇಷನ್ ಆಫ್ ಪ್ರಾಫಿಟ್ಸ್. ಸೊ ಅದನ್ನೆಲ್ಲ ಮಾಡಿದ್ರೆ, ರೇಸು ಮಾಡಿದ್ರಿ, ಫಂಡ್ ಯುಟಿಲೈಸ್ ಮಾಡಿದ್ರಿ, ನೆಕ್ಸ್ಟ್ ಬಂತು ಪ್ರಾಫಿಟ್ ಗಳಿಕೆ ಆಗುತ್ತೆ, ಆ ಪ್ರಾಫಿಟ್ ಅನ್ನ ಹಂಚಬೇಕಾಗುತ್ತೆ. ಅಪ್ರೋಪ್ರಿಯೇಷನ್ ಆಫ್ ಪ್ರಾಫಿಟ್ಸ್, ಅದನ್ನ ಭಾಗಗಳಾಗಿ ಮಾಡಬೇಕಾಗತ್ತೆ, ಬೇರೆ ಬೇರೆ ಭಾಗಗಳಲ್ಲಿ ನಾವು ಮಾಡಬೇಕು. ಸೊ ಯಾವ್ಯಾವ ಭಾಗಕ್ಕೆ ಎಷ್ಟೆಷ್ಟು, ರಿಸರ್ವ್ ಫಂಡ್ ಎಷ್ಟು ಕೊಡ್ಬೇಕಾಗತ್ತೆ, ಡಿವಿಡೆಂಡ್ ಡಿಕ್ಲರೇಷನ್ ಕೊಡ್ಬೇಕಾಗತ್ತೆ, ಸಿಂಕಿಂಗ್ ಫಂಡ್ ಅಂತ ಕ್ರಿಯೇಟ್ ಮಾಡ್ಬೇಕಾಗತ್ತೆ, ಓಕೆ, ಡೆಪ್ರಿಸಿಯೇಷನ್ ಫಂಡ್ ಅಂತ ಕ್ರಿಯೇಟ್ ಮಾಡ್ತಾರೆ. ಈ ರೀತಿ ಎಲ್ಲ ಬೇರೆ ಬೇರೆ ಅಪ್ರೋಪ್ರಿಯೇಷನ್ ಆಗ್ತಾ ಇರ್ತಾರೆ. ಟ್ಯಾಕ್ಸಿಗೆ ಒಂದಿಷ್ಟು, ಹೀಗೆ ಅದನ್ನ ಪ್ರಾಫಿಟ್ ಅಪ್ರೋಪ್ರಿಯೇಷನ್ ಮಾಡಬೇಕು. ಇದು ಪ್ಲಾನ್ ಅಲ್ಲಿ ಅದನ್ನ ನೋಡ್ತಾರೆ. ಮ್ಯಾಕ್ಸಿಮೈಸೇಷನ್ ಆಫ್ ವೆಲ್ತ್. ಅಲ್ಟಿಮೇಟ್ಲಿ ಫೈನಾನ್ಸ್ ಮ್ಯಾನೇಜರು ಬಹಳ ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ಬೇಕಾಗತ್ತೆ. ಅದಕ್ಕೆ ಮ್ಯಾಕ್ಸಿಮೈಸೇಷನ್ ಆಫ್ ವೆಲ್ತ್ ಅಥವಾ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಅಂತಾನು ಹೇಳ್ತೀವಿ. ಇವೆಲ್ಲ ಏನು ಅಂದ್ರೆ ಪ್ರೈಮರಿ ರೆಸ್ಪಾನ್ಸಿಬಿಲಿಟೀಸ್. ಸೆಕೆಂಡರಿ ರೆಸ್ಪಾನ್ಸಿಬಿಲಿಟೀಸ್ ಅಥವಾ ಅದರ್ ರೆಸ್ಪಾನ್ಸಿಬಿಲಿಟೀಸ್ ಅಲ್ಲಿ ರೆಸ್ಪಾನ್ಸಿಬಿಲಿಟೀಸ್ ಟುವರ್ಡ್ಸ್ ಶೇರ್ ಹೋಲ್ಡರ್ಸ್. ನೋಡಿ, ಫೈನಾನ್ಸ್ ಮ್ಯಾನೇಜರು ಅವಂದೇ ಆದಂತ ಜವಾಬ್ದಾರಿಗಳಿದೆ. ಯಾರು ಟುವರ್ಡ್ಸ್ ರೀ? ಶೇರ್ ಹೋಲ್ಡರ್ಸ್ ಟುವರ್ಡ್ಸ್. ಓಕೆ, ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ಎಂಪ್ಲಾಯೀಸ್, ಮತ್ತೆ ರೆಸ್ಪಾನ್ಸಿಬಿಲಿಟೀಸ್ ಟುವರ್ಡ್ಸ್ ಕಸ್ಟಮರ್ಸ್, ರೆಸ್ಪಾನ್ಸಿಬಿಲಿಟೀಸ್ ಟುವರ್ಡ್ಸ್ ಸೊಸೈಟಿ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಟುವರ್ಡ್ಸ್ ಕ್ರೆಡಿಟರ್ಸ್, ರೈಟ್? ಸೊ ಈ ಎಲ್ಲಾ ಪಾರ್ಟ್ಸ್, ಇವರೆಲ್ಲ ಯಾರು ಅಂದ್ರೆ ದೀಸ್ ಆರ್ ಆಲ್ ಸ್ಟೇಕ್ ಹೋಲ್ಡರ್ಸ್. ಶೇರ್ ಹೋಲ್ಡರ್ಸ್ ಬೇರೆ, ಸ್ಟೇಕ್ ಹೋಲ್ಡರ್ಸ್ ಬೇರೆ. ಯಾರ್ದು ಕಂಪ್ನಿನಲ್ಲಿ ಕ್ಲೇಮ್ ಇರುತ್ತಲ್ಲ, ಯಾರು ಕಂಪ್ನಿಗೆ ಸಂಬಂಧ ಬರ್ತಾ ಇರ್ತಾರೆ, ಯಾರಿಂದ ಕಂಪನಿಗೆ ಗಳಿಕೆ ಆಗ್ತಾ ಇರ್ತದೆ, ಅವರೆಲ್ಲರಿಗೂ ನಾವೇನಂತ ಹೇಳ್ತೀವಿ? ಸ್ಟೇಕ್ ಹೋಲ್ಡರ್ಸ್ ಅಂತ. ಓಕೆ, ಸೊ ಈ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಟುವರ್ಡ್ಸ್ ಒಂದು ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ಓಕೆ, ಸೊ ಇದನ್ನ ನೀವು ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ಫಸ್ಟ್ ಕ್ವೆಶನ್ಗೆ ವಾಟ್ ಆರ್ ದ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಅ ಫೈನಾನ್ಸ್ ಮ್ಯಾನೇಜರ್ಗೆ ಉತ್ತರ ಕೊಟ್ಟಾಗ ಆಗುತ್ತೆ. ಲೆಟ್ಸ್ ಮೂವ್ ಟು ದ ಸೆಕೆಂಡ್ ಕ್ವೆಶನ್. ಎಕ್ಸ್ಪ್ಲೈನ್ ಬ್ರೀಫ್ಲಿ ದ ಫ್ಯಾಕ್ಟರ್ಸ್ ಡಿಟರ್ಮೈನಿಂಗ್ ವರ್ಕಿಂಗ್ ಕ್ಯಾಪಿಟಲ್. ನೋಡ್ರಿ, ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಏನು ಅಂತಂದ್ರೆ ದಿನಂಪ್ರತಿ ಬೇಕಾಗುವಂತ ಖರ್ಚನ್ನ ನಿಭಾಯಿಸ್ಲಿಕ್ಕೆ ಬೇಕಾಗಿರುವ ಹಣಕ್ಕೆ ವರ್ಕಿಂಗ್ ಕ್ಯಾಪಿಟಲ್ ಅಂತ, ದುಡಿಯುವ ಬಂಡವಾಳ ಅಂತ ಹೇಳ್ತೀವಿ. ಕಂಪನಿನ ವರ್ಕ್ ಮಾಡಿಸ್ಬೇಕಾಗತ್ತೆ, ಕೆಲಸ ಮಾಡಿಸ್ಬೇಕಾಗತ್ತೆ, ಆಪರೇಷನ್ಸ್ ಮಾಡ್ಬೇಕಾಗತ್ತೆ, ರೈಟ್? ಟು ಮೀಟ್ ದ ಡೇ ಟು ಡೇ ಎಕ್ಸ್ಪೆಂಡಿಚರ್ಸ್ ಆಫ್ ದ ಕಂಪನಿ. Okay, the amount, this is that capital which is used to meet the day-to-day expenditures. Okay, so ದಿನಂಪ್ರತಿ ಆಗುವಂತ ಖರ್ಚಿಗೆ ಬೇಕಾಗಿರುವಂತ ಹಣ ಹೊಂದಿಸ್ತೀವಲ್ಲ, ಅದೇ ಬಂಡವಾಳಕ್ಕೆ ವರ್ಕಿಂಗ್ ಕ್ಯಾಪಿಟಲ್ ಅಂತ, ದುಡಿಯುವ ಬಂಡವಾಳ ಅಂತ ಹೇಳ್ತೀವಿ. ಸೊ ಯಾವ್ಯಾವ ಫ್ಯಾಕ್ಟರ್ಸ್ ಡಿಟರ್ಮೈನ್ ಮಾಡುತ್ತೆ? ಏನ್ ಡಿಟರ್ಮೈನ್ ಮಾಡತ್ರಿ? ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಅನ್ನ ಅಂತ ಕ್ವೆಶನ್ ಬರುತ್ತೆ. ಸೊ ವಾಟ್ ಆರ್ ದ ಫ್ಯಾಕ್ಟರ್ಸ್ ಡಿಟರ್ಮೈನಿಂಗ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್? ನೋಡ್ರಿ, ಯಾವ ಫ್ಯಾಕ್ಟರ್ಸ್ ರೀ? ಆಸ್ ಯೂಶುವಲ್ ನಿಮ್ಗೆಲ್ಲ ಗೊತ್ತಿದೆ, ಏನು ಕಲ್ತಿದ್ದೀರಿ. ನಾನು ಇದ್ರ ಮೇಲೆ ಒಂದು ವಿಡಿಯೋ ಕೂಡ ಮಾಡಿದಾಗಿದೆ. ಓಕೆ, ವರ್ಕಿಂಗ್ ಕ್ಯಾಪಿಟಲ್ ಬಹಳ ಇಂಪಾರ್ಟೆಂಟ್. ನಿಮ್ಗೆ ಪ್ರಾಬ್ಲಮ್ ಸಪರೇಟ್ ಸಿಗುತ್ತೆ. ಈ ವಿಡಿಯೋದಲ್ಲಿ ಕೆಳಗೆ ನಾನು ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ಲಿಂಕ್ಗಳು ಸಿಗುತ್ತೆ. ವರ್ಕಿಂಗ್ ಕ್ಯಾಪಿಟಲ್ ಚಾಪ್ಟರ್ದು, ಟೈಮ್ ವ್ಯಾಲ್ಯೂ ಆಫ್ ಮನಿದು, ಫಸ್ಟ್ ಮಾಡ್ಯೂಲ್ದು ಎಲ್ಲಾನು ಮಾಡಿದೀನಿ. ಡಿಟೇಲ್ ಆಗಿ ಲರ್ನ್ ಮಾಡ್ರಿ, ಚಂದ ಮಾಡಿ ಎಕ್ಸಾಮ್ ಬರೀರಿ. ನೀವು ಬರೀ ಮಾರ್ಕ್ಸ್ ಸ್ಕೋರ್ ಮಾಡ್ಬೇಕು ಅಂತ ನನ್ನ ಇಷ್ಟ ಇಲ್ಲ. ನೀವು ಫೈನಾನ್ಸ್ ಅನ್ನ ಅರ್ಥಕೊಂಡು ನುರ್ತಿಸ್ಕೊಳ್ಬೇಕು ಅನ್ನೋದು ಬಹಳ ನನ್ನ ಇಂಟೆನ್ಷನ್ ಇಲ್ಲಿ. ಓಕೆ, ಸೊ ಅಂದ್ರೆ ಬರುವಂತ ದಿನಗಳಲ್ಲಿ ಯು ಆರ್ ನಾಟ್ ಜಸ್ಟ್ ಗೋಯಿಂಗ್ ಫಾರ್ ದ ಜಾಬ್ಸ್, ಬಟ್ ಯು ವಿಲ್ ಹ್ಯಾವ್ ಟು ಕ್ರಿಯೇಟ್ ದ ಜಾಬ್ಸ್, ರೈಟ್? ಸೊ ಯು ಹ್ಯಾವ್ ಟು ಬಿಕಮ್ ಅ ಆಂಟರ್ಪ್ರೆನರ್. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಬಹಳ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇದೆ. ಅದಕ್ಕೆ ಅದರಲ್ಲಿ ನೋಡೋಣ ಬರ್ರಿ, ಮತ್ತೆ ವಾಪಸ್ ಇಲ್ಲಿಗೆ ಬರೋಣ. ಏನು ಅಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಗೆ ಅಥವಾ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಅನ್ನ ಡಿಟರ್ಮೈನ್ ಮಾಡುವಂತ ಯಾವ್ಯಾವ ಫ್ಯಾಕ್ಟರ್ಸ್ ಅಂದ್ರೆ, ಇಷ್ಟೇ ಇರ್ಬೇಕು, ಎಷ್ಟಿರ್ಬೇಕಪ್ಪ, 1 ಲಕ್ಷನ, 10 ಲಕ್ಷನೋ, 1 ಕೋಟಿನೋ, ನಮ್ಮ ವರ್ಕಿಂಗ್ ಕ್ಯಾಪಿಟಲ್ ಎಷ್ಟಿರ್ಬೇಕು, ಅದು ಹೇಗೆ, ಎದ್ರ ಮೇಲೆ ಡಿಪೆಂಡ್ ಆಗಿದೆ ಅಂದ್ರೆ ಈ ಎಲ್ಲ ಫ್ಯಾಕ್ಟರ್ಸ್ ಮೇಲೆ ನಮ್ದು ವರ್ಕಿಂಗ್ ಕ್ಯಾಪಿಟಲ್ ಎಷ್ಟಿರ್ಬೇಕಾಗುತ್ತೆ ಅಂತ ಡಿಟರ್ಮೈನ್ ಮಾಡ್ತಾರೆ. ಓಕೆ, ಒನ್ ಇಸ್ ನೇಚರ್ ಆಫ್ ದ ಬಿಸ್ನೆಸ್. ಕಂಪನಿ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇದೆಯೋ, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಇದೆಯೋ, ಟ್ರೇಡಿಂಗ್ ಯೂನಿಟ್ ಇದೆಯೋ, ಸರ್ವಿಸ್ ರೆಂಡರಿಂಗ್ ಯೂನಿಟ್ ಇದೆಯೋ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗೆ ಸಾಕಷ್ಟು ವರ್ಕಿಂಗ್ ಕ್ಯಾಪಿಟಲ್ ಬೇಕಾಗುತ್ತೆ. ಯಾಕೆ ಹೇಳಿ? ಅಮೌಂಟ್ ಬ್ಲಾಕ್ ಆಗುತ್ತೆ. ಇದರಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ರಾ ಮಟೀರಿಯಲ್ ನ ಖರೀದಿ ಮಾಡಬೇಕು, ರಾ ಮಟೀರಿಯಲ್ ಕನ್ವರ್ಟ್ ಆಗಿ ಫಿನಿಶ್ಡ್ ಗೂಡ್ಸ್ಗೆ ಟರ್ನ್ ಆಗಿ ಅದು ಸೇಲ್ ಆಗಿ ಆಮೇಲೆ ಹಣ ಬರುತ್ತಲ್ಲ. ಸೊ ಅಷ್ಟೊಂದು ದೊಡ್ಡ ಪೀರಿಯಡ್ಗೆ ಕಂಪನಿ ಹತ್ರ ದುಡ್ಡು ಬೇಕಾಗುತ್ತೆ ದಿನಂಪ್ರತಿ ಖರ್ಚು ಮಾಡ್ಲಿಕ್ಕೆ. ಅದಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ವಿಲ್ ರಿಕ್ವೈರ್ ಮೋರ್ ಅಮೌಂಟ್ ಆಫ್ ವರ್ಕಿಂಗ್ ಕ್ಯಾಪಿಟಲ್, ರೈಟ್? ಸೊ ನೇಚರ್ ಮೇಲೆ ಡಿಪೆಂಡ್ ಆಗುತ್ತೆ. ಬ್ಯಾಂಕಿಂಗ್ ಸರ್ವಿಸ್ ಇದೆ ಅಂತವ್ರಿಗೆ ವರ್ಕಿಂಗ್ ಕ್ಯಾಪಿಟಲ್ ಬೇಕಾ ಅಂತ ಕೇಳಿದಾಗ, ಸೊ ದೇ ರಿಕ್ವೈರ್ ಲೆಸ್ ಅಮೌಂಟ್ ಆಫ್ ವರ್ಕಿಂಗ್ ಕ್ಯಾಪಿಟಲ್. ಯಾಕೆ ಹೇಳಿ? ಕ್ಯಾಶ್ ಹಾಗೆ ಬರ್ತಾನೆ ಇರ್ತದೆ, ಅಲ್ಲಿ ಏನು ಪೆಂಡಿಂಗ್ ಅಂತ ಇರೋದಿಲ್ಲ. ಹಾಗೆ ದಿನಂಪ್ರತಿ
ಪ್ರತಿ ಕ್ಯಾಶ್ ಮೂವ್ಮೆಂಟ್ ಇರ್ತದೆ, ಕ್ಯಾಶ್ ಇನ್ಫ್ಲೋಸ್ ಇರುತ್ತೆ. ಎಲ್ಲಿ ಫಾಸ್ಟ್ ಕ್ಯಾಶ್ ಇನ್ಫ್ಲೋಸ್ ಇರುತ್ತೋ ಅಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಕಡಿಮೆ ಬೇಕಾಗುತ್ತೆ. ಎಲ್ಲಿ ಸ್ವಲ್ಪ ಕ್ಯಾಶ್ ಇನ್ಫ್ಲೋಸ್ ಟೈಮ್ ತಗೊಳ್ತದೋ ಆ ಟೈಮ್ ಬೀಯಿಂಗಿಗೆ ನೀವು ವರ್ಕಿಂಗ್ ಕ್ಯಾಪಿಟಲ್ ನ ಪ್ರೊವೈಡ್ ಮಾಡಬೇಕಾಗತ್ತೆ. ಓಕೆ, ಸೊ ಸೈಜ್ ಆಫ್ ದ ಕಂಪನಿ, ದೊಡ್ಡ ಕಂಪನಿ ಅಮೌಂಟು ಕೂಡ ದೊಡ್ಡದು, ಜಾಸ್ತಿ ವರ್ಕಿಂಗ್ ಕ್ಯಾಪಿಟಲ್ ಬೇಕಾಗುತ್ತೆ. ಸಣ್ಣ ಕಂಪನಿ ಇದ್ದಾಗ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಕಡಿಮೆ ಆಗಿರುತ್ತೆ ಅಂತ. ಲೆಂತ್ ಆಫ್ ದ ಮ್ಯಾನುಫ್ಯಾಕ್ಚರಿಂಗ್ ಸೈಕಲ್ ನೋಡಿ, ಲೆಂತ್ ಆಫ್ ದ ಮ್ಯಾನುಫ್ಯಾಕ್ಚರಿಂಗ್ ಸೈಕಲ್, ಒಂದು ಮ್ಯಾನುಫ್ಯಾಕ್ಚರಿಂಗ್ ಸೈಕಲ್ ಕಂಪ್ಲೀಟ್ ಆಗಬೇಕು ಅಂದ್ರೆ ರಾ ಮಟೀರಿಯಲ್ ನ ಕನ್ವರ್ಟ್ ಮಾಡಿ ಫಿನಿಶ್ಡ್ ಗುಡ್ಸ್ ಆಗಿ ಸೇಲ್ ಅಲ್ಲಿ ಹೋಗಿ, ಓಕೆ, ಮ್ಯಾನುಫ್ಯಾಕ್ಚರ್ ಆಗೋದಷ್ಟೇ ಇಂಪಾರ್ಟೆಂಟ್ ಅಲ್ಲ, ಅದು ಸೇಲ್ ಆಗ್ಬೇಕಲ್ಲ, ಸೇಲ್ ಆದ್ಮೇಲೆ ತಾನೇ ದುಡ್ಡು ಬರೋದು. ಓಕೆ, ಸೊ ಮ್ಯಾನುಫ್ಯಾಕ್ಚರಿಂಗ್ ಸೈಕಲ್ ದೊಡ್ಡದಾಗಿದ್ರೆ ಆ ಪೀರಿಯಡ್ ಅಲ್ಲಿ ನೀವು ವರ್ಕಿಂಗ್ ಕ್ಯಾಪಿಟಲ್ ಅರೇಂಜ್ಮೆಂಟ್ ಮಾಡ್ಬೇಕಾಗತ್ತೆ. ಹಾಗಾಗಿ ಲೆಂತ್ ಆಫ್ ದ ಮ್ಯಾನುಫ್ಯಾಕ್ಚರಿಂಗ್ ಸೈಕಲ್ ಕೂಡ ಮ್ಯಾಟರ್ ಆಗುತ್ತೆ. ಓಕೆ, ಸೀಸನಲ್ ಆಪರೇಷನ್ಸ್ ನೋಡಿ, ಡ್ಯೂರಿಂಗ್ ಸೀಸನ್ಸ್ ಕಂಪನಿ ಹ್ಯಾಸ್ ಟು ಮ್ಯಾನುಫ್ಯಾಕ್ಚರ್ ಮೋರ್, ರೈಟ್? ಸೊ ಸೀಸನ್ ಇದ್ದಾಗ ಸೇಲ್ ಮಾಡಬೇಕು, ಜಾಸ್ತಿ ಸೇಲ್ ಮಾಡ್ಬೇಕಂದ್ರೆ ಜಾಸ್ತಿ ಪ್ರೊಡಕ್ಷನ್ ಮಾಡಬೇಕು, ಜಾಸ್ತಿ ಪ್ರೊಡಕ್ಷನ್ ಮಾಡ್ಬೇಕಾದ್ರೆ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಕೂಡ ಜಾಸ್ತಿ ಆಗಿರುತ್ತೆ. ಮತ್ತೆ ಪ್ರೊಡಕ್ಷನ್ ಪಾಲಿಸಿ, ಕಂಪ್ನಿಯವ್ರದ್ದು ಪ್ರೊಡಕ್ಷನ್ ಪಾಲಿಸಿ ಕೂಡ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಯಾವಾಗ ಪ್ರೊಡಕ್ಷನ್ ಮಾಡ್ತೀರಿ, ಸೀಸನಲ್ ಪ್ರೊಡಕ್ಷನ್ ಮಾಡ್ತಿರೋ, ಆಫ್ ಸೀಸನಲ್ ಪ್ರೊಡಕ್ಷನ್ ಮಾಡ್ತಿರೋ, ಯಾವಾಗ ನೀವು ಜಾಸ್ತಿ ಪ್ರೊಡಕ್ಷನ್ ಮಾಡ್ತೀರಿ, ಆಫ್ ಸೀಸನ್ ಅಲ್ಲಿ ಜಾಸ್ತಿ ಪ್ರೊಡಕ್ಷನ್ ಮಾಡಿ ಸೀಸನ್ಗೆ ಬೇಕಾಗಿರುವಂತಹ ತಯಾರಿನ ಆಫ್ ಸೀಸನ್ ಅಲ್ಲೇ ತಗೊಳ್ಳೋರಿದ್ರೆ ಅಂದ್ರೆ ಅವಾಗ ಕೂಡ ವರ್ಕಿಂಗ್ ಕ್ಯಾಪಿಟಲ್ ಜಾಸ್ತಿ ಬೇಕಾಗುತ್ತೆ. ಸ್ಟಾಕ್ ಟರ್ನ್ ಓವರ್ ರೇಟ್ ನೋಡಿ, ಮಾಡಿರುವಂತ ಸ್ಟಾಕ್ ಅಲ್ಲಿ ಇರುವಂತ ಗೂಡ್ಸ್ ಬೇಗ ಸೇಲ್ ಆಗ್ಬೇಕಾಗುತ್ತೆ. ಟರ್ನ್ ಓವರ್, ರೈಟ್? ಸ್ಟಾಕ್ ಟರ್ನ್ ಓವರ್, ದ ಮೂಮೆಂಟ್ ಆಫ್ ದ ಸ್ಟಾಕ್ ಶುಡ್ ಬಿ ಮೋರ್ ಇನಫ್, ರೈಟ್? ದ ಸ್ಟಾಕ್ ಟರ್ನ್ ಓವರ್ ರೇಟ್ ಜಾಸ್ತಿ ಇತ್ತು, ರೈಟ್, ಬೇಗ 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 ಫಾಸ್ಟ್ ಆಗಿ ಮೂವ್ಮೆಂಟ್ ಆಗ್ತಾ ಇರ್ತದೆ ಮಟೀರಿಯಲ್. ಮತ್ತೆ ಹೊಸ ತರಬೇಕು, ಸೇಲ್ ಮಾಡ್ತೀರಿ, ಸೇಲ್ ಮಾಡ್ಕೊಂತ ಹಾಗೆ ಕೂತ್ರೆ ಅಲ್ಲ, ಮತ್ತೆ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ರಾ ಮಟೀರಿಯಲ್ ಬೇಕು, ರಿಪ್ಲನಿಶ್ ಮಾಡ್ಬೇಕಾಗತ್ತೆ ನೀವು, ರೈಟ್? ಸೊ ಸ್ಟಾಕ್ ಟರ್ನ್ ಓವರ್ ರೇಟ್ ಕೂಡ ಮ್ಯಾಟರ್ ಆಗುತ್ತೆ. ಬಿಸ್ನೆಸ್ ಸೈಕಲ್, ಇನ್ಫ್ಲೇಷನ್ ಇದೆಯೋ, ಡಿಫ್ಲೇಷನ್ ಇದೆಯೋ, ರಿಸೆಷನ್ ಇದೆಯೋ, ಎಂಥದ್ದಿದೆ ಬಿಸ್ನೆಸ್ ಸೈಕಲ್, ಅದ್ರ ಮೇಲೂ ಕೂಡ ನಿಮ್ಮ ವರ್ಕಿಂಗ್ ಕ್ಯಾಪಿಟಲ್ ಯಾವ ಟೈಮಲ್ಲಿ ಎಷ್ಟು ಬೇಕಾಗುತ್ತೆ ಅಂತ ಡಿಸೈಡ್ ಆಗುತ್ತೆ. ಕ್ರೆಡಿಟ್ ಪಾಲಿಸಿ, ನೀವು ಉದ್ರಿ ಮೇಲೆ ಮಾರವ್ರಿದ್ರಿ ಅಂದ್ರೆ ಅದು ವಾಪಸ್ ಕ್ಯಾಶ್ ಆಗಿ ಕನ್ವರ್ಟ್ ಆಗಕ್ಕೆ ಟೈಮ್ ತಗೊಳುತ್ತಲ್ಲ, ಆ ಪೀರಿಯಡ್ ಅಲ್ಲಿ ನಿಮ್ಗೆ ದುಡ್ಡು ಬೇಕಾಗುತ್ತೆ, ರೈಟ್? ವರ್ಕಿಂಗ್ ಕ್ಯಾಪಿಟಲ್ ನಿಮ್ಮ ಹತ್ರ ಇರಬೇಕಾಗತ್ತೆ. ಹಾಗಾಗಿ ಕ್ರೆಡಿಟ್ ಪಾಲಿಸಿ, ನೀವು ಎಲ್ಲಾ ಗೂಡ್ಸ್ ನ ಕ್ರೆಡಿಟ್ ಅಲ್ಲೇ ಮಾರ್ತಾ ಇದ್ದೀರೋ ಅಥವಾ ಕ್ಯಾಶ್ ಅಂಡ್ ಕ್ಯಾರಿನೂ ಕೂಡ ಇಟ್ಟಿದ್ದೀರೋ, ಕ್ರೆಡಿಟ್ ಪಾಲಿಸಿನಲ್ಲಿ ಟೈಮ್ ಎಷ್ಟು ಕೊಡ್ತಾ ಇದ್ದೀರಿ, ಮತ್ತೆ ಕ್ಯಾಶ್ ಡಿಸ್ಕೌಂಟ್ ಅದೆಲ್ಲ ಆಫರ್ ಮಾಡ್ತಾ ಇದ್ದೀರಾ, ಹಾಗೆ ಏನು, ಅದೆಲ್ಲ ಕೂಡ ಮ್ಯಾಟರ್ ಆಗುತ್ತೆ. ಓಕೆ, ಅಂಡ್ ಗ್ರೋತ್ ಅಂಡ್ ಎಕ್ಸ್ಪಾನ್ಷನ್ ಆಫ್ ದ ಬಿಸ್ನೆಸ್, ಕಂಪ್ನಿನ ಗ್ರೋ ಮಾಡೋರಿದ್ರಿ, ಎಕ್ಸ್ಪಾಂಡ್ ಮಾಡೋರಿದ್ರಿ, ಅವಾಗ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಜಾಸ್ತಿ ಇರುತ್ತೆ. ಡಿವಿಡೆಂಡ್ ಪಾಲಿಸಿ, ಕಂಪನಿ ನೋಡಿ ಡಿವಿಡೆಂಡ್ ಪಾಲಿಸಿ ಕೂಡ ಮಾಡ್ಬೇಕಾಗತ್ತೆ. ಆಫ್ಟರ್ ಅರ್ನಿಂಗ್ ಪ್ರಾಫಿಟ್ಸ್ ಕಂಪನಿ ಹ್ಯಾಸ್ ಟು ಡಿಕ್ಲೇರ್ ದ ಡಿವಿಡೆಂಡ್ ಟು ದ ಇಕ್ವಿಟಿ ಶೇರ್ ಹೋಲ್ಡರ್ಸ್, ರೈಟ್? ಸೊ ಕಂಪನಿಗೆ ಫಂಡ್ ಮಾಡಿರುವಂತವ್ರು, ಕಂಪನಿಗೆ ಹಣವನ್ನ ಸಪ್ಲೈ ಮಾಡಿರುವಂತವ್ರಿಗೆ ಕಂಪನಿ ಡಿವಿಡೆಂಡ್ ಕೊಡುತ್ತೆ. ಆ ಡಿವಿಡೆಂಡ್ ಪಾಲಿಸಿ ಜಾಸ್ತಿ ಡಿವಿಡೆಂಡ್ ಕೊಡ್ತಾ ಇದ್ರೆ ಅದು ಕೂಡ ಮ್ಯಾಟರ್ ಆಗುತ್ತೆ ಇಲ್ಲಿ. ಸೊ ಇವೆಲ್ಲ ಏನು ಅಂತಂದ್ರೆ ದೀಸ್ ಆರ್ ಆಲ್ ದ ಫ್ಯಾಕ್ಟರ್ಸ್ ಡಿಟರ್ಮೈನಿಂಗ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್. ಐ ಹೋಪ್ ಆಲ್ ಆಫ್ ಯು ಆರ್ ಫಾಲೋಯಿಂಗ್. ನೀವೆಲ್ಲ ಅರ್ಥ ಆಗ್ತಾ ಇದೆ ಅಂತ ನನಗೆ ಅನ್ಸುತ್ತೆ, ಯಾಕಂದ್ರೆ ನಾನು ಕನ್ನಡ ಮತ್ತೆ ಇಂಗ್ಲಿಷ್ ಎರಡನ್ನು ಬಳಕೆ ಮಾಡ್ತಾ ಇದ್ದೀನಿ. ಯು ವಿಲ್ ಅಂಡರ್ಸ್ಟ್ಯಾಂಡ್ ಇಟ್ ವೆರಿ ಸೂನ್. ಓಕೆ, ಸೇಮ್ ಕ್ವೆಶನ್ ನೋಡಿ, ಇದೇ ನಿಮ್ಗೆ 10 ಮಾರ್ಕ್ಸ್ಗೂ ಕೂಡ ಬಂದ್ರು ಬರಬಹುದು. 5 ಮಾರ್ಕ್ಸಿನ ಕ್ವೆಶನ್ ಅಷ್ಟೇ ಅಲ್ಲ, ಇದು 10 ಮಾರ್ಕ್ಸ್ಗೂ ಬರಬಹುದು. ನೆಕ್ಸ್ಟ್ ಬಂತು ಎಕ್ಸ್ಪ್ಲೇನ್ ದ ಟೆಕ್ನಿಕ್ಸ್ ಆಫ್ ಟೈಮ್ ವ್ಯಾಲ್ಯೂ ಆಫ್ ಮನಿ. ನೋಡ್ರಿ, ಟೈಮ್ ವ್ಯಾಲ್ಯೂ ಆಫ್ ಮನಿ ಅಂದ್ರೆ ಏನು ಅನ್ನೋದು ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ಟೈಮ್ ವ್ಯಾಲ್ಯೂ ಆಫ್ ಮನಿ ಮೇಲೆ ನಿಮ್ಗೆ 2 ಮಾರ್ಕ್ಸ್ ಅಲ್ಲೂ ಕವರ್ ಮಾಡಿದ್ದೀನಿ, ಅದ್ರ ಉತ್ತರ ಕೂಡ ಕೊಟ್ಟಿದ್ದೀನಿ. ಐ ಹೋಪ್ ಆಲ್ ಆಫ್ ಯು ಆರ್ ಡನ್ ವಿತ್ ಪ್ರಿಪೇರ್ಡ್ ವಿತ್ ದಿಸ್ ಟೈಮ್ ವ್ಯಾಲ್ಯೂ ಆಫ್ ಮನಿ. ಓಕೆ, ಸೊ ಈ ಟೈಮ್ ವ್ಯಾಲ್ಯೂ ಆಫ್ ಮನಿಯ ಟೆಕ್ನಿಕ್ಗಳು ಯಾವ್ಯಾವುದು ಅಂತ ನೋಡ್ಕೊಂಡಾಗ, what are the techniques? Tell me. There are 2 techniques. One is called as future value technique. The another one is called as present value technique. Future value technique ಇಗೂ ಇನ್ನೂ ಒಂದು ಶಬ್ದ ಇದೆ, ನಾವೇನಂತೀವಿ ಅದಕ್ಕೆ ಕಂಪೌಂಡಿಂಗ್ ಟೆಕ್ನಿಕ್. ಅಂದ್ರೆ ಫ್ಯೂಚರ್ ವ್ಯಾಲ್ಯೂ ಕಂಪೌಂಡಿಂಗ್ ಆಗಿ ಬಂದಿರುತ್ತೆ. ಓಕೆ, ಇವತ್ತು ನಾವು 1 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀವಿ, ಇನ್ನು 5 ವರ್ಷದಿಂದ 1 ಲಕ್ಷ ಬರುತ್ತೋ, 1 ಲಕ್ಷಕ್ಕಿಂತ ಕಡಿಮೆ ಬರುತ್ತೋ ಅಥವಾ ಹೆಚ್ಚಿಗೆ ಬರುತ್ತೋ ಹೇಳ್ರಿ ನೋಡೋಣ. 1 ಲಕ್ಷಕ್ಕಿಂತ ಹೆಚ್ಚಿಗೆ ಇದ್ರೆ ಮಾತ್ರ ನಾವು ಓಕೆ ಅಂತ ಹೇಳ್ತೀವಿ ಅಲ್ಲ. ಸೊ ಅದಕ್ಕೆ ಕಂಪೌಂಡ್ ಆಗಿ ಬರ್ಬೇಕಾಗತ್ತೆ. ಏನ್ ಕಂಪೌಂಡ್ ಆಗತ್ರಿ? ಬಡ್ಡಿ ಕಂಪೌಂಡ್ ಆಗತ್ರಿ, ಅದ್ರಲ್ಲಿ ಆಡ್ ಆನ್ ಆಗತ್ರಿ ಬಡ್ಡಿ, ಹೌದಾ? ಸೊ ಅದಕ್ಕೆ ಫ್ಯೂಚರ್ ವ್ಯಾಲ್ಯೂ ಟೆಕ್ನಿಕ್ಗೆ ಕಂಪೌಂಡಿಂಗ್ ಟೆಕ್ನಿಕ್ ಅಂತ ಹೇಳ್ತೀವಿ. ಪ್ರೆಸೆಂಟ್ ವ್ಯಾಲ್ಯೂ ಟೆಕ್ನಿಕ್ ಅಂದ್ರೆ ಡಿಸ್ಕೌಂಟಿಂಗ್ ಟೆಕ್ನಿಕ್. ಅಂದ್ರೆ ಮುಂದೆ ಬರುವಂತ 5 ವರ್ಷದಿಂದ ನಮ್ಗೆ 5 ಲಕ್ಷ ರೂಪಾಯಿ ಸಿಗೋದೈತಿ ಅಂತ ಇಟ್ಕೋರಿ. ಹಂಗಾರೆ ಇವತ್ತೆಷ್ಟು ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು? ಇನ್ನು 10 ವರ್ಷದಿಂದ ನೀವು ಒಂದು ದೊಡ್ಡ ಬಂಗ್ಲೆ ಕಟ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರಿ, 1 ಕೋಟಿ ಹಣನ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ನಾವು ಒಂದು ದೊಡ್ಡ ಬಂಗ್ಲೆ ತಗೊಳ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರಿ. ಹಂಗಾರೆ ಇವತ್ತು ನಾವು ಎಷ್ಟು ಇನ್ವೆಸ್ಟ್
ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡ್ರೆ ಇನ್ನ ಸ್ವಲ್ಪ ವರ್ಷಕ್ಕೆ ನಾವು 10 ಕೋಟಿ 1 ಕೋಟಿ ಆಗುತ್ತೆ. ಇಂಥದ್ದೆಲ್ಲ ನೋಡ್ತಾರೆ. ಅಂದ್ರೆ ಮುಂದೆ ಬರುವಂತ ಕ್ಯಾಶ್ ಸ್ಟ್ರೀಮ್ಸ್ ಇವತ್ತಿನ ವ್ಯಾಲ್ಯೂ ಏನು ಅಂತ ನೋಡ್ಬೇಕಾದ್ರೆ ಡಿಸ್ಕೌಂಟಿಂಗ್ ಟೆಕ್ನಿಕ್ ನ ಅಪ್ಲೈ ಮಾಡ್ತೀವಿ ಅಥವಾ ಪ್ರೆಸೆಂಟ್ ವ್ಯಾಲ್ಯೂ ಟೆಕ್ನಿಕ್ ನ ಮಾಡ್ಕೊಂತೀವಿ ಅಂತ. ಓಕೆ, ಸೊ ಫ್ಯೂಚರ್ ವ್ಯಾಲ್ಯೂ ಮಾಡ್ಬೇಕಾದ್ರೆ ಒಂದೇ ಸಿಂಪಲ್. ಮಕ್ಳ ಕನ್ಫ್ಯೂಷನ್ ಏನ್ ಮಾಡ್ಕೊಂತಾರೆ ಅಂದ್ರೆ ಫ್ಯೂಚರ್ ವ್ಯಾಲ್ಯೂ ಫಾರ್ಮುಲಾ ಬರೀಬೇಕಾದ್ರೆ ಡಿವೈಡೆಡ್ ಬೈ ಅಂತ ಹಾಕ್ತಿರಿ. ಡಿವೈಡೆಡ್ ಬೈ ಹಾಕ್ಬೇಡ್ರಿ, ಮಲ್ಟಿಪ್ಲೈ ಮಾಡಿದಾಗ ಹೆಚ್ಚಿಗೆ ಆಗುತ್ತಲ್ಲ, ಡಿವೈಡೆಡ್ ಮಾಡಿದಾಗ ಕಡಿಮೆ ಆಗುತ್ತೆ ವ್ಯಾಲ್ಯೂ ಅನ್ನೋದು ಎಲ್ಲರಿಗೂ ಗೊತ್ತಲ್ಲ. ಸೊ ಫ್ಯೂಚರ್ ವ್ಯಾಲ್ಯೂ ಏನಿದ್ರು ಮಲ್ಟಿಪ್ಲಿಕೇಶನ್ ಇರುತ್ತೆ. ಪ್ರೆಸೆಂಟ್ ವ್ಯಾಲ್ಯೂ ಮಲ್ಟಿಪ್ಲೈಡ್ ಬೈ 1+i⁴n ಅಂತ ನೀವು ಫಾರ್ಮುಲಾ ಹಾಕೋಬೇಕಾಗುತ್ತೆ. ಓಕೆ, 2 ಮಾರ್ಕ್ಸ್ಗೆ ಮತ್ತೆ 5 ಮಾರ್ಕ್ಸ್ಗೂ ಈ ಕ್ವೆಶನ್ಸ್ ನಿಮ್ಗೆ ಪ್ರಾಬ್ಲಮ್ ಕೂಡ ಬರುತ್ತೆ. ನಾನು ಇನ್ನೂ ಒಂದು ನೆಕ್ಸ್ಟ್ ವಿಡಿಯೋ ಮಾಡೋಳಿದ್ದೀನಿ, ಅಲ್ಲೆಲ್ಲ ಪ್ರಾಬ್ಲಮ್ಸ್ ನ ಕವರ್ ಮಾಡ್ಕೋತೀನಿ. ಇವತ್ತು ಬರೀ ಈ ವಿಡಿಯೋದಲ್ಲಿ ಓನ್ಲಿ ಥಿಯರಿನ ಕವರ್ ಮಾಡ್ತಾ ಇದ್ದೀನಿ. ನಾಳೆ ಟುಮಾರೋ ಅಗೇನ್ ಐ ವಿಲ್ ಬಿ ಹ್ಯಾವಿಂಗ್ ಒನ್ ಮೋರ್ ವಿಡಿಯೋ. ಓಕೆ, ಸೊ 1 more ಮಾಡ್ತೀನಲ್ಲ, ಅಲ್ಲಿ 5 ಮಾರ್ಕ್ಸ್ ಪ್ರಾಬ್ಲಮ್ಸ್ ನ ಹೇಳ್ಕೊಡ್ತೀನಿ. ಬಹಳ ಸಿಂಪಲ್, ವಿದಿನ್ 2 ಮಾರ್ಕ್ಸ್ 2 minutes 5 ಮಾರ್ಕ್ಸ್ ನಿಮ್ಮ ಪಾಕೆಟ್ ಅಲ್ಲಿ ಸಿಗುತ್ತೆ ಅಥವಾ ನಿಮ್ಗೆ ಗಿಟ್ಟಿಸ್ಕೊಂತೀರಿ ಅಂತ. ಅಷ್ಟು ಸಿಂಪಲ್ ಪ್ರಾಬ್ಲಮ್ಸ್ ಇದೆ FM ಅಲ್ಲಿ ಅಷ್ಟೇ. FM is very very important, not just for your examination but also for your knowledge, right? So knowledge ಮತ್ತೆ ನಿಮ್ಮ ಮುಂದೆ ಬರುವಂತ ದಿನಗಳಲ್ಲಿ ಉಪಯುಕ್ತವಾಗುವಂತ ಸಬ್ಜೆಕ್ಟ್ ಇದು. ಒಂದ್ಸಲ ಇದ್ರಲ್ಲಿ ಏನಾದ್ರು ಡುಮ್ಕಿ ಹೊಡೆದ್ರೆ 10 ವರ್ಷ ಆದ್ರೂ ಕ್ಲಿಯರ್ ಆಗಲ್ಲ, ನೆನ್ಪಿಟ್ಕೊಳ್ಳಿ. ಅದಕ್ಕೆ ಚೆನ್ನಾಗಿ ಪ್ರಿಪೇರ್ ಆಗ್ರಿ. ಏನಾರ ತಿಳಿದಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ರಿ, ನಿಮ್ಗೆ ಏನ್ ಬೇಕೋ ಅದನ್ನ ಕೊಡ್ಲಿಕ್ಕೆ ನಾನಿದ್ದೀನಿ. ಅದಕ್ಕೆ ಡೋಂಟ್ ಫಿಯರ್ ವೆನ್ ಐ ಎಮ್ ಹಿಯರ್ ಫಾರ್ ಯು. ಓಕೆ, ಸೊ ಯಾರು ಹೆದರ್ಕೊಳ್ಳೋ ಕಾರಣ ಇಲ್ಲ. ನಿಮ್ಗೆ ಏನ್ ಬೇಕೋ ಅದನ್ನ ಕೇಳ್ರಿ, ಐ ವಿಲ್ ಪ್ರೊವೈಡ್ ಇಟ್. ಓಕೆ, ಸೊ ವಾಟ್ ಆರ್ ದ ಟೆಕ್ನಿಕ್ಸ್ ಆಫ್ ಟೈಮ್ ವ್ಯಾಲ್ಯೂ ಆಫ್ ಮನಿ ಹೇಳ್ರಿ ನೋಡೋಣ. ಟೈಮ್ ವ್ಯಾಲ್ಯೂ ಆಫ್ ಮನಿ ಅಂದ್ರೆ ಗೊತ್ತಲ್ಲ, ದ ವ್ಯಾಲ್ಯೂ ಆಫ್ ಮನಿ ಟುಡೇ is much more than tomorrow, right? After 1 year, after passage of few days, few years, right, the value is going to decline. ಸೊ ಮುಂದೆ ಬರುವಂತ ದಿನಗಳಲ್ಲಿ ಇರುವಂತ ಹಣದ ವ್ಯಾಲ್ಯೂ ಇವತ್ತೇನಿದೆಲ್ಲ ಅದು ಬಹಳ ಇಂಪಾರ್ಟೆಂಟ್. ಟೈಮ್ ವ್ಯಾಲ್ಯೂ ಆಫ್ ಮನಿ ಮುಂದೆ ಅದು ಲಾಸ್ ಆಗುತ್ತೆ. ನೋಡ್ರಿ, ಇವಾಗ್ಲೇ ತಿಳ್ಕೊಳ್ಳಿ ನೀವೇನಂತ. 10 ವರ್ಷದ ಹಿಂದೆ 100 ರೂಪಾಯಿ ಅಂದ್ರೆ ಎಷ್ಟು ವ್ಯಾಲ್ಯೂ ಇತ್ತು, ಇವಾಗ 100 ರೂಪಾಯಿಗೆ 1 ರೂಪಾಯಿ ವ್ಯಾಲ್ಯೂ ಕೂಡ ಉಳಿದಿಲ್ಲ. ಅಂದ್ರೆ ಅಷ್ಟು ಡಿಕ್ಲೈನ್ ಆಗಿದೆ ವ್ಯಾಲ್ಯೂ. ಓಕೆ, ಟೈಮ್ ವ್ಯಾಲ್ಯೂ ಆಫ್ ಮನಿ ಅಂದ್ರೆ ಆಫ್ಟರ್ ಪ್ಯಾಸೇಜ್ ಆಫ್ ಫ್ಯೂ ಇಯರ್ಸ್, ಫ್ಯೂ ಡೇಸ್, ದ ಅಮೌಂಟ್ ಆಫ್ ರುಪಿ, the rupee, okay, rupee is going to lose its value, right? Day by day it's going to lose its value. ಅದಕ್ಕೆ ಕಂಪೌಂಡ್ ಮಾಡಿ ಕೊಡ್ತಾರೆ. ಬ್ಯಾಂಕ್ ಅಲ್ಲಿ ಇವತ್ತು 1 ಲಕ್ಷ ರೂಪಾಯಿ ಇಟ್ರೆ ಅದರ ವ್ಯಾಲ್ಯೂ 1 ಲಕ್ಷದ ಇಕ್ವೇಟ್ ಆಗ್ಬೇಕಂದ್ರೆ ಕಂಪೌಂಡ್ ಮಾಡಿ ಬಡ್ಡಿ ಹಾಕಿ ಇವತ್ತಿನ 1 ಲಕ್ಷ ಮುಂದಿನ ವರ್ಷದ 1,05,000 1,10,000 ಈಕ್ವಲ್ ಆಗಿದೆ ಅಂತ ಇಕ್ವೇಟ್ ಮಾಡಕ್ಕೆ ನಾವು ಕಂಪೌಂಡ್ ಮಾಡ್ಕೋಬೇಕಾಗತ್ತೆ. ಓಕೆ, ಸೊ ಎಷ್ಟ್ ಟೆಕ್ನಿಕ್ಸ್ ಅದಾವ ಹೇಳ್ರಿಪ್ಪ? 2. ಒಂದು ಫ್ಯೂಚರ್ ವ್ಯಾಲ್ಯೂ ಟೆಕ್ನಿಕ್, ಅದಕ್ಕೆ ಏನಂತ ಹೇಳ್ತೀವಿ? ಕಂಪೌಂಡಿಂಗ್ ಟೆಕ್ನಿಕ್. ದ ಅದರ್ ಒನ್ ಇಸ್ ಪ್ರೆಸೆಂಟ್ ವ್ಯಾಲ್ಯೂ ಟೆಕ್ನಿಕ್. ದಿಸ್ ಇಸ್ ಕಾಲ್ಡ್ ಆಸ್ ಡಿಸ್ಕೌಂಟಿಂಗ್. ಫ್ಯೂಚರ್ ವ್ಯಾಲ್ಯೂ ಅಂದ್ರೆ ಏನು? ನಿಮ್ಗೆ 2 ಮಾರ್ಕ್ಸ್ ಕ್ವೆಶನ್ ಬರ್ಬೋದು. ಫ್ಯೂಚರ್ ವ್ಯಾಲ್ಯೂ ಅಂದ್ರೆ ಏನು ಅಂತ. ಇಟ್ ಈಸ್ ದ ವ್ಯಾಲ್ಯೂ ಆಫ್ ಸಮ್ of money at a future point of time based on growth rate. Okay, ಇದೇನಿದು? ವ್ಯಾಲ್ಯೂ ಆಫ್ ಸಮ್ ಆಫ್ ಮನಿ, ಒಂದಿಷ್ಟು ಅಮೌಂಟ್ ಇಂದು ಹಣದ ವ್ಯಾಲ್ಯೂ ಅಟ್ ಫ್ಯೂಚರ್ ಪಾಯಿಂಟ್ ಆಫ್ ಟೈಮ್, ಮುಂದಿನ ದಿನಗಳಲ್ಲಿ ಅದ್ರ ವ್ಯಾಲ್ಯೂ ಎಷ್ಟಿದೆ ಅಂತ ನೋಡ್ತೀವಿ. ಆನ್ ಗ್ರೋತ್ ರೇಟ್, ಬೇಸ್ಡ್ ಆನ್ ವಾಟ್? growth rate. It shows how much today's sum of money will become in the future period of time. Okay, so ಇಲ್ಲಿ ಕೂಡ SOME sum ಅಲ್ರಿ, SUM sum. Okay, sum of money at a future point of time based on growth rate. It shows how much today's sum of money will become in the future period of time. So it is also called as compounding technique. Baripa formula nodri ಏನೈತಿ? The future value is ascertained by using the following formula. ಏನ್ ಹಾಕಿದ್ರಿ? Future value is equal to present value. PV ಅಂದ್ರೆ ಏನ್ರಿ? Present value into, this is what? Into. Okay, so present value into 1+i⁴n. ಸೊ ಈ n ಇದ್ದು ಮೇಲ್ ಬಂದಿರುತ್ತೆ. ಸೊ ಇಲ್ಲಿ ಟೈಪ್ ಮಾಡಕ್ಕೆ ರೇಸ್ ಟು ಅಂತ ಸಿಂಬಲ್ ಹಾಕಿದೀನಿ ನೋಡ್ರಿ, ಹಂಗೆ. ಓಕೆ, ಪ್ರೆಸೆಂಟ್ ವ್ಯಾಲ್ಯೂ ಇಂಟು 1+i⁴n, ರೈಟ್? ಸೊ ಇದ್ರ ಮೇಲಿನ ಪ್ರಾಬ್ಲಮ್ ಮುಂದಿನ ಕ್ಲಾಸಲ್ಲಿ, ಮುಂದಿನ ವಿಡಿಯೋದಲ್ಲಿ ನಾವು ಮಾಡೋಣಂತೆ. ಪ್ರೆಸೆಂಟ್ ವ್ಯಾಲ್ಯೂಗೆ ಬರೋಣ. ವಾಟ್ ಡು ಯು ಮೀನ್ ಬೈ ಪ್ರೆಸೆಂಟ್ ವ್ಯಾಲ್ಯೂ ಅಥವಾ ಡಿಸ್ಕೌಂಟಿಂಗ್ ಟೆಕ್ನಿಕ್ ಅಂದ್ರೆ ಏನು ಅಂತಾನು ನಿಮ್ ಕ್ವೆಶನ್ ಬರ್ಬೋದು. 2 ಮಾರ್ಕ್ಸ್ಗೂ ಕವರ್ ಆಗ್ಬೋದು. ಸೊ ಕಾಮರ್ಸ್ ಮಕ್ಕಳು ಯೂಶುವಲಿ ಬಹಳ ಮಕ್ಕಳು ನೋಡಿದೀನಿ, ಪ್ರಾಬ್ಲಮ್ದು ಸಬ್ಜೆಕ್ಟ್ ಏನಾರ ಇದ್ರೆ ಪ್ರಾಬ್ಲಮ್ ಫುಲ್ ಪಕ್ಕಾ ಮಾಡ್ಕೊಂಡಿರ್ತಾರೆ, ಥಿಯರಿನಲ್ಲೇ ಹೋಗೋದು.
ಥೇರಿ ಏನು ಬರೆಯೋದಿಲ್ಲ, ಯಾಕಂದ್ರೆ ಥೇರಿ ಮಾಡಿರೋದಿಲ್ಲ. ಹಾಗೆ ಮಾಡಕ್ ಹೋಗ್ಬೇಡ್ರಿ. ಥೇರಿ ಇಸ್ ಆಲ್ಸೋ ವೆರಿ ಮಚ್ ಇಂಪಾರ್ಟೆಂಟ್ ಅಂಡ್ ಯು ಲರ್ನ್ ದಿಸ್ ಸಬ್ಜೆಕ್ಟ್ ಇನ್ ಇಂಗ್ಲಿಷ್ ಓನ್ಲಿ, ರೈಟ್? ಸೊ ಅಟ್ ಲೀಸ್ಟ್ ಇದನ್ನ ಇಂಗ್ಲಿಷ್ ಅಲ್ಲಿ ಕಲ್ತ್ರೆ ಸ್ವಲ್ಪ ಮಟ್ಟಿಗಾರ ಇಂಗ್ಲಿಷ್ ಬಂದೇ ಬರುತ್ತೆ ಅಂತ. ಓಕೆ, ಸೊ ಪ್ರೆಸೆಂಟ್ ವ್ಯಾಲ್ಯೂ ಅಂದ್ರೆ ಏನು? ಇಟ್ ಈಸ್ ದ ಕರೆಂಟ್ ವ್ಯಾಲ್ಯೂ ಆಫ್ ಫ್ಯೂಚರ್ ಸ್ಟ್ರೀಮ್ ಆಫ್ ಕ್ಯಾಶ್ ಫ್ಲೋಸ್. ಏನ್ ನೋಡ್ರಿ, ಮುಂದೆ ಫ್ಯೂಚರ್ ಸ್ಟ್ರೀಮ್ ಆಫ್ ಕ್ಯಾಶ್ ಫ್ಲೋಸ್ ಅಂತ ಹೇಳಿದೆ ನೋಡ್ರಿ. ಅಂದ್ರೆ ಮುಂದಿನ ದಿನಗಳಿರುವಂತ ಕ್ಯಾಶ್ ಫ್ಲೋಸ್ ಏನಿದಿಲ್ಲ ಅದರದ್ದು ಕರೆಂಟ್ ವ್ಯಾಲ್ಯೂ, ಇವತ್ತಿನ ವ್ಯಾಲ್ಯೂ ನೋಡ್ತಾ ಇದ್ವಿ. ಪ್ರೆಸೆಂಟ್ ವ್ಯಾಲ್ಯೂ, ಮುಂದಿನ ಹಣ ಇವತ್ತಿನ ವ್ಯಾಲ್ಯೂ ಚೆಕ್ ಮಾಡ್ತೀವಿ. ಇನ್ನು 5 ವರ್ಷದಿಂದ 5 ಲಕ್ಷ ರೂಪಾಯಿ ನಮ್ಗೇನು ಬರೋದಿಲ್ಲ, ಇವತ್ತು ಅದರದ್ದು ಈಕ್ವೇಟ್ ಎಷ್ಟಕ್ಕಾಗತ್ತೆ? ಪ್ರೆಸೆಂಟ್ ವ್ಯಾಲ್ಯೂ. ಅಂದ್ರೆ ಪ್ರೆಸೆಂಟ್ ವ್ಯಾಲ್ಯೂ ತೆಗಿಬೇಕಾದ್ರೆ ಡಿಸ್ಕೌಂಟ್ ಮಾಡ್ಬೇಕು. ಡಿಸ್ಕೌಂಟ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ? ಡಿವಿಷನ್, ಡಿವೈಡೆಡ್ ಬೈ ಸಿಂಬಲ್ ಹಾಕೋತೀವಿ. ಓಕೆ, ಸೊ ನೋಡ್ರಿ, ಇಟ್ ಶೋಸ್ ವಾಟ್ ದ ವ್ಯಾಲ್ಯೂ ಇಸ್ ಟುಡೇ ಆಫ್ ಫ್ಯೂಚರ್ ಕ್ಯಾಶ್ ಫ್ಲೋಸ್. ಪ್ರೆಸೆಂಟ್ ವ್ಯಾಲ್ಯೂ ಇಸ್ ದ ಎಸ್ಟಿಮೇಷನ್ ಆಫ್ ಹೌ ಮಚ್ ಅ ಫ್ಯೂಚರ್ ಕ್ಯಾಶ್ ಫ್ಲೋ ಇಸ್ ವರ್ತ್ ರೈಟ್ ನಾವ್. ನೋಡ್ರಿ, ಹೌ ಮಚ್ ಅ ಫ್ಯೂಚರ್ ಕ್ಯಾಶ್ ಫ್ಲೋ ಈಸ್ ವರ್ತ್ ರೈಟ್ ನಾವ್. ಈಗ ಸದ್ಯ ಅದರ ವ್ಯಾಲ್ಯೂ ಎಷ್ಟೈತಿ ಅಂತ ತೆಗಿತೀವಲ್ಲ, ಅದಕ್ಕೆ ಏನಂತ ಹೇಳ್ತೀವಿ? ಪ್ರೆಸೆಂಟ್ ವ್ಯಾಲ್ಯೂ. ಸೊ ಇಟ್ ಈಸ್ ಕಾಲ್ಡ್ ಆಸ್ ಡಿಸ್ಕೌಂಟಿಂಗ್ ಟೆಕ್ನಿಕ್ ಅಂತ ಹೇಳ್ತೀವಿ. ಫಾರ್ಮುಲಾ ಏನ್ರಿ ಇದಕ್ಕೆ? ಪ್ರೆಸೆಂಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಫ್ಯೂಚರ್ ವ್ಯಾಲ್ಯೂ ಡಿವೈಡೆಡ್ ಬೈ, ಇಲ್ಲಿ ಹಾಕಿದೆ ನೋಡ್ರಿ, this is a symbol of division. Okay, so future value divided by 1 plus I raised to n. ಫ್ಯೂಚರ್ ವ್ಯಾಲ್ಯೂ ಬರದ ಡಿವೈಡೆಡ್ ಬೈ ಹಾಕಿ 1 plus I raised to n ಅಂತ ಹಾಕ್ತೀವಿ. ಅಥವಾ ಫ್ಯೂಚರ್ ವ್ಯಾಲ್ಯೂ ₹1 ವ್ಯಾಲ್ಯೂ ತೆಗಿಯಾಕತ್ತೀವಿ ಅಂತ ಇಟ್ಕೋರಿ. ಪ್ರೆಸೆಂಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಎದ್ರದ್ರಿ? ಪ್ರೆಸೆಂಟ್ ವ್ಯಾಲ್ಯೂ ₹1. ಪ್ರೆಸೆಂಟ್ ವ್ಯಾಲ್ಯೂ ಆಫ್ ₹1. ಓಕೆ, ₹1 ಪ್ರೆಸೆಂಟ್ ವ್ಯಾಲ್ಯೂ ಏನು ಅಂತಂದ್ರೆ, ಮತ್ತೆ ಇನ್ನೂ ಒಂದು ನಾನು ಹೇಳಕ್ ಇಷ್ಟಪಡ್ತೀನಿ ನಿಮ್ಗೆ. ಕಾಮರ್ಸ್ ಮಕ್ಕಳೆಲ್ಲ ನೀವೆಲ್ಲ ಏನ್ ಮಿಸ್ಟೇಕ್ ಮಾಡ್ತೀರಿ ಅಂದ್ರೆ, ಅಮೌಂಟ್ ಅನ್ನು ಬರೋದು ಆಮೇಲೆ ರುಪೀಸ್ ಅಂತ ಬರೀತೀರಿ. ಯಾವಾಗೂ ಅಮೌಂಟ್ ಅನ್ನು ಬರೆಯೋಕ್ಕಿಂತ ಮೊದಲು ರುಪೀಸ್ ಸಿಂಬಲ್ ಹಾಕ್ಬೇಕಾ, ಮುಂದ್ ರುಪೀಸ್ ಬರ್ಬೇಕು, ಅಮೌಂಟ್ ಬರ್ಬೇಕು. ಇಸ್ ದಟ್ ಕ್ಲಿಯರ್? ಸೊ ಫಸ್ಟ್ ಯು ಮೇಕ್ ಯೂಸ್ ಆಫ್ ದ ಸಿಂಬಲ್, ದೆನ್ ಯು ರೈಟ್ ದ ನಂಬರ್ಸ್. ಓಕೆ, ₹1000, ₹1 ಏನಾರೇ ಇರ್ಲಿ, ಅದು ಒಟ್ನಲ್ಲಿ ಮೊದಲು ರುಪಿ ಅಂತ ಬರಿಬೇಕು, ರುಪೀಸ್ ಅಂತ ಬರುತ್ತೆ, ಆಮೇಲೆ ಮುಂದೆ ಅಮೌಂಟ್ ಬರುತ್ತೆ. ಇಲ್ಲೇನ್ ನೋಡ್ರಿ, ಪ್ರೆಸೆಂಟ್ ವ್ಯಾಲ್ಯೂ ಆಫ್ ₹1 ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವ್ರಿ? ₹1 divided by 1 plus I raised to n. ಓಕೆ, ಸೊ ಇದ್ರ ಮೇಲೆ ಪ್ರಾಬ್ಲಮ್ಸ್ ಅದಾವ, ಸಿಂಪಲ್ ಪ್ರಾಬ್ಲಮ್ ಅದಾವ, ಅವನು ಬಿಡಿಸೋನು. 2 marks ನಾಗೂ ಹೇಳಿನಿ. ಟೈಮ್ ವ್ಯಾಲ್ಯೂ ಆಫ್ ಮನಿ ಮೇಲೆ ಸ್ಪೆಸಿಫಿಕಲಿ ನಾನು ಕ್ಯಾಲ್ಕುಲೇಷನ್ ಹೆಂಗ್ ಮಾಡಬೇಕು, ಸಿಂಪಲ್ ಇಂಟ್ರೆಸ್ಟ್ ಇದ್ದಾಗ ಹೆಂಗೆ, ಕಂಪೌಂಡಿಂಗ್ ಇಂಟ್ರೆಸ್ಟ್ ಇದ್ದಾಗ ಹೆಂಗೆ, ಆನ್ಯುವಲಿ ಕಂಪೌಂಡಿಂಗ್ ಇದ್ದಾಗ ಹೆಂಗೆ, ಕ್ವಾರ್ಟರ್ಲಿ ಕಂಪೌಂಡಿಂಗ್ ಇದ್ದಾಗ ಹೆಂಗೆ. ಅಂದ್ರೆ ಬ್ಯಾಂಕಲ್ಲಿ ಹೋಗಿ ನಾವು ಡಿಪಾಸಿಟ್ ಮಾಡ್ತೀವಿ, 1 ವರ್ಷಕ್ಕೆ ಬಡ್ಡಿ ಎಷ್ಟು ಅಂತ ಹೇಳಿದಾಗ ಅವರು ಒಂದು 8% 10% ಅಂತ ಹೇಳ್ತಾರೆ ಅಂತ ಇಟ್ಕೋರಿ. 10 ಅಂತೂ ಈಗ ಸದ್ಯ ಇಲ್ಲ, 7 8, ಅದು 7 ಯಾರಿಗೆ? ಸೀನಿಯರ್ ಸಿಟಿಜನ್ ಕೊಡ್ತಾರೆ, ನಮಗೆಲ್ಲ 6.5 ಇರುತ್ತೆ. ಓಕೆ, ಸೊ 8 ಮೇ ಬಿ ಯು ಮೇ ಗೆಟ್ ಇಟ್ ಇನ್ ದ ಪೋಸ್ಟ್ ಆಫೀಸ್ ಅಂಡ್ ಆಲ್, 8% ಸಿಗ್ಬಹುದು. ಓಕೆ, ಸೊ ಅದೇನು ಅಂದ್ರೆ ಆನ್ಯುವಲಿ, ಅದು ಆನ್ಯುವಲ್ ರೇಟ್, ಅದು ಆನ್ಯುವಲಿ ಕಂಪೌಂಡಿಂಗ್. ಕೆಲವೊಂದಿಷ್ಟು ಏನಾಗ್ತಾವ್ರಿ, ಆಕ್ಚುಲಿ ಕ್ವಾರ್ಟರ್ಲಿ ಕಂಪೌಂಡಿಂಗ್ ಆಗ್ತಿರ್ತಾವ. ಅಂದ್ರ ರೇಟ್ ಆಫ್ ಇಂಟ್ರೆಸ್ಟ್ ಹೇಳುದೊಂದು ನಾಮಿನಲ್ ರೇಟ್ ಅಂತ ಹೇಳ್ತೀವಿ, ಬಟ್ ಕ್ಯಾಲ್ಕುಲೇಷನ್ ಯಾವಾಗ ಮಾಡ್ತಾರಲ್ಲ, 3 ತಿಂಗಳಿಗೊಮ್ಮೆ ಬಡ್ಡಿ ಕ್ಯಾಲ್ಕುಲೇಟ್ ಮಾಡಿ ಅದನ್ನ ಅಸಲಲ್ಲಿ ಆಡ್ ಆನ್ ಮಾಡಿ, ಮತ್ತ ಆ ಅಸಲು ಬಡ್ಡಿ ಎರಡೂ ಸೇರಿಸಿ ಅದ್ರ ಮೇಲೆ ನೆಕ್ಸ್ಟ್ 3 ತಿಂಗಳಿಗೆ ನಿಮ್ಗೆ ಬಡ್ಡಿ ಸಿಗುತ್ತೆ. ಅಂದ್ರೆ ಚಕ್ರ ಬಡ್ಡಿ ಅಂತ, ಸಾಲಕ್ಕೆ ನಾವು ಉಪಯೋಗ ಮಾಡ್ತೀವಿ ನೋಡ್ರಿ ಶಬ್ದನ, ಏನು? ಚಕ್ರ ಬಡ್ಡಿ ಅಂತ. ಆ ಚಕ್ರ ಬಡ್ಡಿ ಥೇರಿನೇ ನಮ್ಮ ಡೆಪಾಸಿಟ್ಗೂ ಕೂಡ ನಮ್ಗೆ ಬ್ಯಾಂಕ್ ಅಲ್ಲಿ ಸಿಗುತ್ತೆ. ಓಕೆ, ಸೊ ಇಲ್ಲಿ ಕಂಪನಿನಲ್ಲಿ ನಾವೇನ್ ಮಾಡ್ತಾ ಇದ್ವಿ, ಬಂದಿರೋ ದುಡ್ಡನ್ನ ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಡಿವಿಷನ್ ಹೊಡಿಬೇಕು ಅಂತ ನಾನು ಹೇಳ್ದೆ. ಕಂಪೌಂಡಿಂಗ್ ಬೇಕಾದಾಗ ಮಲ್ಟಿಪ್ಲಿಕೇಶನ್ ಬರುತ್ತೆ, ಮತ್ತೆ ಪ್ರೆಸೆಂಟ್ ವ್ಯಾಲ್ಯೂ ಡಿಸ್ಕೌಂಟಿಂಗ್ ಮಾಡುವಾಗ ಡಿವಿಷನ್ ಹಾಕೋತೀವಿ. ₹1 ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಫ್ಯೂಚರ್ ವ್ಯಾಲ್ಯೂ ಏನ್ರಿ? ₹1 ಡಿವೈಡೆಡ್ ಬೈ 1 plus I raised to n. ಓಕೆ, ಸೊ ಇವೆರಡು ನಮ್ಗೆ ಏನ್ ಸಿಕ್ಕುರಿ? ಟೆಕ್ನಿಕ್ಸ್ ಆಫ್ ಟೈಮ್ ವ್ಯಾಲ್ಯೂ ಆಫ್ ಮನಿ. ನಾವೀಗ ಏನ್ ಡಿಸ್ಕಷನ್ ಮಾಡಿದ್ವಿ, ಟೈಮ್ ವ್ಯಾಲ್ಯೂ ಆಫ್ ಮನಿದ ಟೆಕ್ನಿಕ್ಸ್ ಏನು, ಇದ್ರಾಗ ಮತ್ತೆ ಸಪೋರ್ಟ್ ಬರ್ತಾವ, ಕ್ಯಾಲ್ಕುಲೇಷನ್ ಮತ್ತೆ ಬೇರೆ ಬೇರೆ ಬರ್ತಾವ. ಅದೆಲ್ಲ ನಮ್ಗೆ ಈಗ ಸದ್ಯ ಬೇಡ, ಡೆಪ್ತ್ ಇದೆ ಬಹಳ. ಓಕೆ, ಸೊ ವಾಟ್ ಆರ್ ದ ಟೆಕ್ನಿಕ್ಸ್ ಆಫ್ ಕ್ಯಾಪಿಟಲ್ ಬಜೆಟಿಂಗ್? ನೆಕ್ಸ್ಟ್ ಕ್ವೆಶನ್ ಏನ್ ಬರ್ಬೋದು ನಿಮ್ಗೆ? ಟೆಕ್ನಿಕ್ಸ್ ಆಫ್ ಕ್ಯಾಪಿಟಲ್ ಬಜೆಟಿಂಗ್. ನಾನು ಇದ್ರ ಮೇಲೂ ಒಂದು ವಿಡಿಯೋ ಮಾಡಿದ್ದೇನೆ ಸಪರೇಟ್, ಕ್ಯಾಪಿಟಲ್ ಬಜೆಟಿಂಗ್ ಮೇಲೆ. ಇಂಪಾರ್ಟೆಂಟ್ 10 marks ಕ್ವೆಶನ್, ಕಟ್ಟಿಟ್ಟ ಬುತ್ತಿ. ಒಂದು ಟೈಮ್ ವ್ಯಾಲ್ಯೂ ಆಫ್ ಮನಿ 5 marks ಒಂದು ಪ್ರಾಬ್ಲಮ್ ಬರುತ್ತೆ ನಿಮ್ಗೆ, ಬಹಳ ಸಿಂಪಲ್ ಇರ್ತದೆ. ಓಕೆ, ಆಮೇಲೆ ಥಿಯರಿ ಕ್ವೆಶನ್ ಕೂಡ ಬಂದ್ರೆ ಬರ್ಬೋದು. ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ಕಂಪಲ್ಸರಿ ಒಂದು 10 marks ಬರ್ಬೋದು, 5 marks ಬರ್ಬೋದು. 10 marks ಬರ್ಬೋದಲ್ಲ, ಬರ್ತೈತಿ. ಆಮೇಲೆ 5 marks ಕೇಳಿದ್ರು ಕೇಳ್ಬೋದು, ಯಾಕಂದ್ರೆ ಸಿಂಪಲ್ ಲೆಕ್ಕನು ನಿಮ್ಗೆ ಕೇಳ್ಬೋದು.
ರೈಟ್? ಇಲ್ಲಾಂದ್ರೆ ಕರೆಂಟ್ ಅಸೆಟ್ಸ್, ಕರೆಂಟ್ ಲಯಬಿಲಿಟೀಸ್ ಇದ್ರ ಮೇಲೆ ಕೇಳ್ಬೋದು. ಆಮೇಲೆ ಕ್ಯಾಪಿಟಲ್ ಬಜೆಟಿಂಗ್ ಈಗ ಒಂದು 10 ಮಾರ್ಕ್ಸ್ ಇಂದು ಸೆಪರೇಟ್ ಚಾಪ್ಟರ್ ಮಾಡಿ ನನ್ನ ವಿಡಿಯೋ ಮೇಲೆ ಇದ್ರ ಮೇಲೆ ನೀವು ಅದನ್ನು ನೋಡ್ಕೋರಿ. ಓಕೆ, ನಿಮ್ಗೆ ಯಾವ ರೀತಿ ಕ್ವೆಶನ್ ಬರ್ಬೋದು ಅನ್ನೋದನ್ನು ಕೂಡ ಅಲ್ಲಿ ಸಾಲ್ವ್ ಮಾಡಿದಾಗಿದೆ. ಸಿಂಪಲ್ ಐತಿ ಬಹಳ ಕ್ಯಾಪಿಟಲ್ ಬಜೆಟಿಂಗ್ ಚಾಪ್ಟರ್ ಕೂಡ. ಅದನ್ನ ನೀವು ನೋಡಿದ್ರೆ ಓಡಾರ್ದ ಟೆಕ್ನಿಕ್ಸ್ ಅನ್ನೋದು ಕೂಡ ಗೊತ್ತಾಗುತ್ತೆ. ಸೊ ಹಿಯರ್ ಆಲ್ಸೋ ಐ ಹ್ಯಾವ್ ಮೆನ್ಷನ್ಡ್ what are the techniques of capital budgeting. Okay, ಯಾವ ಟೆಕ್ನಿಕ್ಸ್ ಕ್ಯಾಪಿಟಲ್ ಬಜೆಟಿಂಗ್ ಟೆಕ್ನಿಕ್ಸ್ ಆರ್ ಯಾವ್ಯಾವ್ದ್ರಿ ನೋಡ್ರಿ, ಯಾವ್ಯಾವ್ದು ಬರುತ್ತೆ ನೋಡ್ರಿ. One is the following are the capital budgeting techniques. What is capital budgeting ಅಂತ ಫಸ್ಟ್ ಕ್ವೆಶನ್ ಬರುತ್ತೆ 2 marks ಗೆ. ಕ್ಯಾಪಿಟಲ್ ಬಜೆಟಿಂಗ್ ಅಂದ್ರೆ ಏನು ಅಂತಾನು ಬರ್ಬೋದು. ಅಥವಾ 5 marks ಗೆ ಫಸ್ಟ್ ಕ್ಯಾಪಿಟಲ್ ಬಜೆಟಿಂಗ್ ಅಂದ್ರೆ ಏನ್ ಹೇಳ್ರಿ, ಆಮೇಲೆ ಟೆಕ್ನಿಕ್ಸ್ ಅನ್ನ ಹೇಳ್ರಿ. ಯಾವ್ದ 2 ಟೆಕ್ನಿಕ್ ಕೇಳ್ಬೋದು. ನಿಮ್ಗೆ ನಾನ್ ಡಿಸ್ಕೌಂಟಿಂಗ್ ಟೆಕ್ನಿಕ್ ಅನ್ನ ಬರೀರಿ ಅಂತಾನು ಕೇಳ್ಬೋದು, ಡಿಸ್ಕೌಂಟಿಂಗ್ ಟೆಕ್ನಿಕ್ ಅಂತಾನು ಕೇಳ್ಬೋದು. ಓಕೆ, ಲೆಟ್ಸ್ ಕಮ್ ಟು ದಿಸ್. ಏನು ನೋಡಿದ್ರಲ್ಲ, 2 ಟೆಕ್ನಿಕ್ ಅದಾವ. ಒಂದು ನಾನ್ ಡಿಸ್ಕೌಂಟಿಂಗ್ ಟೆಕ್ನಿಕ್, ಇನ್ನೊಂದು ಡಿಸ್ಕೌಂಟಿಂಗ್ ಟೆಕ್ನಿಕ್ಸ್. ರೈಟ್? ಪ್ರೆಸೆಂಟ್ ವ್ಯಾಲ್ಯೂನಾಗ ಆಗಲೇ ನೋಡಿದ್ವಲ್ಲ ಏನಂತ, ಡಿಸ್ಕೌಂಟಿಂಗ್ ಟೆಕ್ನಿಕ್ ಅಂತ ಹೇಳಿ. ಅದ್ರಾಗ ಮತ್ ಬೇರೆ ಬೇರೆ ಬರ್ತಾವ ಅಂತ ಹೇಳಿದ್ನಲ್ಲ, ಇಲ್ಲದಾವ್ ನೋಡ್ರಿ ಅವೆಲ್ಲ. ಓಕೆ, ಸೊ ನಾನ್ ಡಿಸ್ಕೌಂಟಿಂಗ್ ಟೆಕ್ನಿಕ್ ಅಂದ್ರೆ ಮತ್ತೆ ಇಲ್ಲಿ ಕಂಪೌಂಡಿಂಗ್ ಅಂತ ಹಾಕಕ್ ಹೋಗ್ಬೇಡ್ರಿ. ದಿಸ್ ಇಸ್ ನಾಟ್ ಕಂಪೌಂಡಿಂಗ್, ಇಟ್ ಈಸ್ ನಾನ್ ಡಿಸ್ಕೌಂಟಿಂಗ್ ಟೆಕ್ನಿಕ್. ಅಂದ್ರೆ ಇಲ್ಲಿ ಕ್ಯಾಶ್ ಫ್ಲೋಸ್, ದಟ್ ಈಸ್ ಪ್ರಾಫಿಟ್, ನಮ್ಗೆ ಬರುವಂತ ದುಡ್ಡು ಕ್ಯಾಶ್ ಇನ್ಫ್ಲೋಸ್ ಏನಿದೆ ಅಲ್ಲ, ಅದು ಎಷ್ಟಿದೆಯೋ ಅಷ್ಟನ್ನೇ ತಗೊಳ್ತೀವಿ. ಅದಕ್ಕೆ ನಾನ್ ಡಿಸ್ಕೌಂಟ್ ಆಗುದಿಲ್ಲ. ಇಲ್ಲಿ ಹಣ ಡಿಸ್ಕೌಂಟ್ ಮಾಡುದಿಲ್ಲ. ಆ ನಂಬರ್ಸ್ ಎಷ್ಟಿರ್ತಾವಲ್ಲ ಆ ನಂಬರ್ಸ್ ಅನ್ನ ನಾವು ತಗೋತೀವಿ. ಫೈನಾನ್ಸಿಯಲ್ ಅಕೌಂಟಿಂಗ್ ನಾಗ ತಗೋತೀವಿಲ್ಲ, ಒಂದು 5 ವರ್ಷದ ಪ್ರಾಫಿಟ್. 1ನೇ ವರ್ಷ 5 ಲಕ್ಷ ಆಗಿದೆ, 2ನೇ ವರ್ಷ 6 ಲಕ್ಷ ಆಗಿದೆ, 3ನೇ ವರ್ಷ 10 ಲಕ್ಷ ಆಗಿದೆ, 4ನೇ ವರ್ಷ 12 ಲಕ್ಷ, 5ನೇ ವರ್ಷ 15 ಲಕ್ಷ. ವಾವ್, ಇನ್ಕ್ರೀಸಿಂಗ್ ಟ್ರೆಂಡ್ ಅಲ್ಲಿ ಇದೆ ಅಂತ ಹೇಳ್ತೀವಲ್ಲ. ಹೇಗ್ ನಂಬರ್ ಇದೆಯೋ ಹಾಗನ್ನೇ ತಗೊಳ್ತಿರ್ತೀವಿ. ಬಟ್ ವಾಟ್ ಅಬೌಟ್ ದ ಇನ್ಫ್ಲೇಷನ್ ರೇಟ್, ವಾಟ್ ಅಬೌಟ್ ದ ವ್ಯಾಲ್ಯೂ ಆಫ್ ರುಪಿ ಅಂತ ಕ್ವೆಶನ್ ಬಂದಾಗ ಫಿನಾನ್ಷಿಯಲ್ ಅಕೌಂಟಿಂಗ್ ಇಗ್ನೋರ್ಸ್ ದ್ಯಾಟ್, ವೆರಸ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಟೇಕ್ಸ್ ಇನ್ ಟು ಕನ್ಸಿಡರೇಷನ್ ದ್ಯಾಟ್. ಓಕೆ, ಅದಕ್ಕೆ ಡಿಸ್ಕೌಂಟ್ ಮಾಡಿ ನೋಡ್ತಾ ಇರ್ತೀವಿ. ಇಲ್ಲಿ ನಾನ್ ಡಿಸ್ಕೌಂಟಿಂಗ್ ಟೆಕ್ನಿಕ್ ಅಲ್ಲಿ 2 ಕ್ಯಾಲ್ಕುಲೇಷನ್ ಮಾಡ್ತಾರೆ ನೋಡ್ರಿ. ಹೆಂಗ, ಪೇ ಬ್ಯಾಕ್ ಪೀರಿಯಡ್ ಒಂದು, ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್ ಒಂದು. ಇವ್ರ ಮೇಲೂ 5 marks ಗೆ ಕ್ವೆಶನ್ ನಿಮ್ಗೆ ಬರುತ್ತೆ, ಪ್ರಾಬ್ಲಮ್ ಬರ್ತೈತಿ. ಈಗ ಆಲ್ರೆಡಿ ನಾನು ವಿಡಿಯೋ ಮಾಡಿ ಹಾಕ್ಬಿಟ್ಟಿದ್ದೀನಿ ಹಿಂಗ್ ಪ್ರಾಬ್ಲಮ್ ಬರ್ತದೆ ಅಂತ ಪೇ ಬ್ಯಾಕ್ ಪೀರಿಯಡ್ ಮೇಲೆ. ಆಮೇಲೆ ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್ ಮೇಲೂ ನಿಮ್ಗೆ 5 marks ಗೆ ಒಂದು ಕ್ವೆಶನ್ ಬಂದ್ರೆ ಬರಬಹುದು ಲೆಕ್ಕ ಮಾಡಕ್ಕೆ. ಓಕೆ, ಇಲ್ಲ 2 marks ಅಲ್ಲಿ ಇವೆರಡನ್ನು ಬೇರೆ ಬೇರೆ ಸೆಪರೇಟ್, ಪೇ ಬ್ಯಾಕ್ ಪೀರಿಯಡ್ ಅಂದ್ರೆ ಏನು, ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್ ಅಂದ್ರೆ ಏನು ಅಂತಾನು ಕೇಳ್ಬೋದು. ಈಗ ಪೇ ಬ್ಯಾಕ್ ಪೀರಿಯಡ್ ಅಂದ್ರೆ ಏನು, ಅದ್ರ ಮೇಲೆ ವಿಡಿಯೋ ಇದೆ ನೋಡ್ರಿ. ಇದ್ರಾಗೆಲ್ಲ ಅದ್ರ ಡಿಸ್ಕಷನ್ ಬೇಡ, ಟೆಕ್ನಿಕ್ಸ್ ಅನ್ನ ಹೇಳ್ತಾ ಇದ್ದೀನಿ. ನಾನ್ ಡಿಸ್ಕೌಂಟಿಂಗ್ ಟೆಕ್ನಿಕಲ್ 2, ಒಂದು ಪೇ ಬ್ಯಾಕ್ ಪೀರಿಯಡ್, ಇನ್ನೊಂದು ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್. ಇದಕ್ಕೆ ಏನಂತಾರ್ರಿ, ಇನ್ನೂ ಒಂದಂತಾರೆ, ಅದಕ್ಕೆ ಏನಂತಾರ್ರಿ, ARR ಅಂತ ಹೇಳ್ತಾರೆ ಇದಕ್ಕೆ. ಓಕೆ, ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್ ಗೆ ARR ಅಂತಾರೆ. ಅದಂಗಾರೆ ಇದಕ್ಕೆ ಏನಂತಾರೆ, ಪೇ ಬ್ಯಾಕ್ ಪೀರಿಯಡ್ ಗೆ PBP ಅಂತಾನು ಹೇಳ್ತಾರೆ. ಶಾರ್ಟ್ ಕಟ್ಸ್, ರೈಟ್? ಅಬ್ರಿವೇಷನ್ಸ್ PBP ಕ್ಯಾಲ್ಕುಲೇಟ್ ಮಾಡ್ರಿ, ARR ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಹೇಳ್ತಾರೆ. ಕಮಿಂಗ್ ಟು ದ ಸೆಕೆಂಡ್ ಒನ್, ದಟ್ ಈಸ್ ಡಿಸ್ಕೌಂಟಿಂಗ್ ಟೆಕ್ನಿಕ್. ಇಲ್ಲಿ ನೋಡ್ರಿ, 1 ರೂಪಾಯಿನ ಡಿಸ್ಕೌಂಟ್ ಮಾಡಿ ಕ್ಯಾಲ್ಕುಲೇಷನ್ ಮಾಡ್ಕೊತಿರ್ತೀವಿ. ಇಲ್ಲಿ ಫಸ್ಟ್ ಮೆಥಡ್ ಬಂತು ಯಾವುದು, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ಓಕೆ, NPV ಶಾರ್ಟ್ ಕಟ್ ಅಲ್ಲಿ ಇದಕ್ಕೆ ಅಬ್ರಿವೇಷನ್ ಏನನ್ನ ಯೂಸ್ ಮಾಡ್ತೀವಿ, NPV ಅಂತ ಅಬ್ರಿವೇಷನ್ ಯೂಸ್ ಮಾಡ್ತೀವಿ. ವಾಟ್ ಈಸ್ NPV, ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಿ? 2 marks ಗೆ ನಿಮ್ಮನ್ನ NPV ಕ್ಯಾಲ್ಕುಲೇಟ್ ಮಾಡ್ರಿ, ಅಥವಾ 5 marks ಗೆ NPV ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಒಂದು ಪ್ರಾಬ್ಲಮ್ ಕೊಡ್ತಾರೆ. ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಆರ್ you can go to I will provide you the link of the capital budgeting chapter. ಅಲ್ಲಿ ಪ್ರೆಸೆಂಟ್ ವ್ಯಾಲ್ಯೂ, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅನ್ನೋದು ಕೂಡ ತೋರಿಸಿದೀನಿ. ಪ್ರಾಬ್ಲಮ್ ಸಾಲ್ವ್ ಮಾಡಿವಿ, ಅಲ್ಲಿದು ನೋಡ್ಕೊಂಡ್ರು ಬರುತ್ತೆ, ನಿಮ್ಗೆ ಆರಾಮ್ಸೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ, ಸೊ ನೀವೀಗ ಮನಸ್ ಮಾಡಿ ವಿಡಿಯೋ ಹಚ್ಚಿ ಟೈಮ್ ಅನ್ನ ಅಲ್ಲಿ ಸ್ಪೇರ್ ಮಾಡ್ಬೇಕು. ಅದು ನೋಟ್ಬುಕ್ ಅಲ್ಲಿ ಎಲ್ಲ ನೋಡ್ಕೊಂಡು ಬಡ ಮಾಡ್ಕೊಂಡ್ರೆ ಆರಾಮಾಗಿ ಎಕ್ಸಾಮ್ ಅಲ್ಲಿ ಸರಾಸರ ಆನ್ಸರ್ಸ್ ಅನ್ನ ಮಾಡಿ ಬರ್ತೀರಿ. ಓಕೆ, ವೆಲ್, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಹೆಂಗ್ ತೆಗಿತೀವ್ರಿ? NPV, ನೆಟ್ ಅನ್ನು ವರ್ಡ್ ಬಂದೈತಂದ್ರೆ ಎದ್ರಾಗಾರ ಒಂದ್ರಾಗ ಏನಾರ ತೆಗಿತೀವಿ, ಕಳಿತೀವಿ ಅಂತ. ಓಕೆ, ಏನ್ದ್ರಾಗ ಏನ್ ತೆಗಿತೀವಿ ನೋಡ್ರಿ. ಗ್ರಾಸ್ ಪ್ರೆಸೆಂಟ್ ವ್ಯಾಲ್ಯೂ ಎಲ್ಲರಿಗೂ ಗೊತ್ತಲ್ಲ. ಗ್ರಾಸ್ ಪ್ರೆಸೆಂಟ್ ವ್ಯಾಲ್ಯೂ ಅಂದ್ರೆ ಏನು, ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋಸ್. ಸೊ 5 ವರ್ಷದ್ದು 4 ವರ್ಷದ್ದು ಕ್ಯಾಶ್ ಇನ್ಫ್ಲೋಸ್ ಕೊಟ್ಟಿರ್ತಾರೆ. ಕ್ಯಾಶ್ ಇನ್ಫ್ಲೋಸ್ ಅಂದ್ರೆ ಏನ್ರಿ, ಫಿನಾನ್ಸಿಯಲ್ ಟರ್ಮ್ ಅಲ್ಲಿ ನಾವು ಕ್ಯಾಶ್ ಇನ್ಫ್ಲೋಸ್ ಎದಕ್ ಅಂತೀವಿ ಅಂದ್ರೆ ಪ್ರಾಫಿಟ್ ಗಳಿಗೆ ಅಂತೀವಿ. ವರ್ಷ ಏನು ಕಂಪ್ನಿನವರು ಜನರೇಟ್ ಮಾಡ್ತಾರಲ್ಲ ಪ್ರಾಫಿಟ್ ಅನ್ನ, ಒಂದು ಅಸೆಟ್ ಖರೀದಿ ಮಾಡಿರಿ, ಆ ಅಸೆಟ್ ನಿಮ್ಗೆ ವರ್ಷ ಎಷ್ಟು ಪ್ರಾಫಿಟ್ ಅನ್ನ ಕೊಡ್ತದಲ್ಲ, ಅದಕ್ಕೆ ಕ್ಯಾಶ್ ಇನ್ಫ್ಲೋಸ್ ಅಂತ ಹೇಳ್ತೀವಿ.
ಓಕೆ, ಅದರದ್ದು ಪ್ರೆಸೆಂಟ್ ವ್ಯಾಲ್ಯೂ ತೆಗಿಬೇಕಾಗತ್ತೆ. ಅಂದ್ರೆ ಡಿಸ್ಕೌಂಟಿಂಗ್ ಮಾಡಿ ಪ್ರೆಸೆಂಟ್ ವ್ಯಾಲ್ಯೂ ತೆಗಿತೀವಿ. ಆ ಪೂರ್ತಿ ಪ್ರೆಸೆಂಟ್ ವ್ಯಾಲ್ಯೂಸ್ ನ ಟೋಟಲ್ ಮಾಡಿದಾಗ 4-5 ವರ್ಷದನ್ನು ಕೂಡಿಸಿದಾಗ ನಮ್ಗೆ ಬರುವಂತ ಅಮೌಂಟ್ಗೆ ಏನಂತ ಹೇಳ್ತೀವಿ? ಗ್ರಾಸ್ ಪ್ರೆಸೆಂಟ್ ವ್ಯಾಲ್ಯೂ. ವಾಟ್ ಈಸ್ ಗ್ರಾಸ್ ಪ್ರೆಸೆಂಟ್ ವ್ಯಾಲ್ಯೂ? ಅಂಡರ್ಸ್ಟುಡ್ ಐ ಹೋಪ್. 4-5 ವರ್ಷದ ಏನ್ ಕೊಟ್ಟಿರ್ತಾರಲ್ಲ ಕ್ಯಾಶ್ ಇನ್ಫ್ಲೋಸ್, ಅದನ್ನ ಟೋಟಲ್ ಮಾಡ್ಕೋತೀವಿ, ಗ್ರಾಸ್ ಪ್ರೆಸೆಂಟ್ ವ್ಯಾಲ್ಯೂ ಅಂತ. ಅದ್ರಲ್ಲಿ ಏನ್ ಕಳಿತೀರಿ? ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ನ ಮೈನಸ್ ಮಾಡ್ತೀವಿ. ಇದಕ್ಕೇನಂತಾರೆ ಇನ್ನೊಂದು ಶಬ್ದದಲ್ಲಿ? ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ಫ್ಲೋಸ್. ಇಲ್ಲಿ ನೀವು ಏನ್ ಅರ್ಥ ಮಾಡ್ಕೋಬೇಕಂದ್ರೆ, ಇನ್ಫ್ಲೋಸ್ಗೆ ಮತ್ತೆ ಔಟ್ಫ್ಲೋಸ್ಗೆ ಏನು ಡಿಫರೆನ್ಸ್ ಇದೆ? ಔಟ್ಫ್ಲೋಸ್ ಇಸ್ ನಥಿಂಗ್ ಬಟ್, ವಾಟ್ ಯು ಮೀನ್ ಬೈ ಔಟ್ಫ್ಲೋಸ್? ಕ್ಯಾಶ್ ಔಟ್ಫ್ಲೋಸ್ ಅಂದ್ರೆ ಏನ್ರಿ? ನೀವು ಅಸೆಟ್ ನ ಖರೀದಿ ಮಾಡ್ಬೇಕಾರ ಹಣ ಏನ್ ತೊಡಗಿಸಿರ್ತಿರಲ್ಲ, ವಾಟ್ ಎವರ್ ದ ಅಮೌಂಟ್ ಯು ಹ್ಯಾವ್ ಇನ್ವೆಸ್ಟೆಡ್ ವೈಲ್ ಬೈಯಿಂಗ್, ವೈಲ್ ಅಕ್ವೈರಿಂಗ್ ಅನ್ ಅಸೆಟ್, while purchasing an asset, how much amount you have spent? 10 lakh rupees ಕೊಟ್ಟು ಒಂದು ಅಸೆಟ್ ನ ಖರೀದಿ ಮಾಡಿದ್ವಿ. ಹಂಗಾರೆ ವರ್ಷ ಆ ಅಸೆಟ್ ನಮ್ಗೆ ಎಷ್ಟು ಕೊಡುತ್ತೆ ಅನ್ನೋದಕ್ಕೆ ಕ್ಯಾಶ್ ಇನ್ಫ್ಲೋಸ್ ಅಂತೀವಿ. ಆ ಅಸೆಟ್ ಅಲ್ಲಿ 10 lakh ಏನ್ ಹಾಕಿವಲ್ಲ, ಕ್ಯಾಶ್ ಔಟ್ಫ್ಲೋಸ್ ಅಂತ ಹೇಳ್ತೀವಿ. ಎರಡದ್ರೂ ಡಿಫ್ರೆನ್ಸ್ ಅನ್ನ ತಗೋತೀವಿ. ಅದೇ ಡಿಫ್ರೆನ್ಸ್ ಏನಂತೀವಿ? ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಇಫ್ ಇಟ್ ಈಸ್ ಓಕೆ, ಇಫ್ ಇಟ್ ಈಸ್ 0 ಅಂದ್ರೆ ಪ್ರೆಸೆಂಟ್ ವ್ಯಾಲ್ಯೂ ಮತ್ತೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎರಡೂ ಅಷ್ಟೇ ಐತಿ. ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋಸ್, ಬಂದಿರುವಂತ ರಿಟರ್ನ್ಗಳ ವ್ಯಾಲ್ಯೂ ಮತ್ತೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎರಡೂ ಅಷ್ಟೇ ಇದ್ರೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ 0 ಆಗುತ್ತೆ. ಓಕೆ, ಇಫ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಇಸ್ ಮೋರ್ ದನ್ 0, ಅಕ್ಸೆಪ್ಟ್. ಇಫ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಇಸ್ 0 ಲೆಸ್ ದನ್ 0, ರಿಜೆಕ್ಟ್ ಅಂತ ಬರುತ್ತೆ. ಓಕೆ, ಅಂದ್ರೆ ಅಕ್ಸೆಪ್ಟ್ ಅಂಡ್ ರಿಜೆಕ್ಟ್ ಕ್ರೈಟೀರಿಯಾ. ಇಲ್ಲಿ ಡಿಸಿಷನ್ ತಗೊಳ್ತೀರಿ ನೀವು ಏನಂತ? ಇದು ಒಂದು ಅಸೆಟ್ ನ ನಾವು ಖರೀದಿ ಮಾಡಿದ್ರೆ ಇದು ನಮ್ಗೆ ಇನ್ಕಮ್ 5 ವರ್ಷದವರೆಗೂ ಇನ್ಕಮ್, 10 ವರ್ಷದವರೆಗೂ ಇನ್ಕಮ್, ಅದ್ರ ಲೈಫ್ ಎಷ್ಟು ವರ್ಷ ಐತೆ ಅಷ್ಟು ವರ್ಷದವರೆಗೂ ಇನ್ಕಮ್ ನಮ್ಗೆ ಎಷ್ಟು ಕೊಡುತ್ತೆ ಅಂತ. ಓಕೆ, ಸೊ ಅದು ಹಾಗೆ ಫಿಗರ್ಸ್ ನ ತಗೋಬಾರ್ದು, ಅದನ್ನ ಡಿಸ್ಕೌಂಟ್ ಮಾಡಿ ಪ್ರೆಸೆಂಟ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಆ ಪ್ರೆಸೆಂಟ್ ವ್ಯಾಲ್ಯೂನ ಟೋಟಲ್ ಮಾಡ್ಕೋತೀವಿ, ಅದಕ್ಕೆ ಗ್ರಾಸ್ ಪ್ರೆಸೆಂಟ್ ವ್ಯಾಲ್ಯೂ ಅಂತೀವಿ. ಅದರಲ್ಲಿ ಎಷ್ಟು ಹಣ ತೊಡಗಿಸಿದಿರಲ್ಲ ಅದನ್ನ ಮೈನಸ್ ಮಾಡಿದ್ರೆ ಬರುವಂತ ಅಮೌಂಟ್ಗೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂತೀವಿ. ರೈಟ್, ಸಿಂಪಲ್. ಸೆಕೆಂಡ್ ಒನ್ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಅಥವಾ ಬೆನಿಫಿಟ್ ಕಾಸ್ಟ್ ರೇಷಿಯೋ ಅಂತ ಹೇಳ್ತಾರೆ. ಪ್ರಾಫಿಟಬಿಲಿಟಿ ಇಂಡೆಕ್ಸ್ ನೋಡ್ರಿ, ಇದು ಎದರ ಇಂಡೆಕ್ಸ್ ರೀ? ಪ್ರಾಫಿಟ್ಸ್ ಗಳ ಇಂಡೆಕ್ಸ್. ಪ್ರಾಫಿಟ್ ಅಂದ್ರೆ ಏನ? ಕ್ಯಾಶ್ ಇನ್ಫ್ಲೋಸ್. ಓಕೆ, ಶಬ್ದ ಬೇರೆ ಉಪಯೋಗ ಮಾಡ್ಯಾರ ಅಷ್ಟೇ. ಇಲ್ಲಿ ಪ್ರಾಫಿಟ್ ಅಂತಾರೆ, ಇಲ್ಲಿ ಕ್ಯಾಶ್ ಇನ್ಫ್ಲೋಸ್ ಅಂತಾರೆ. ರೈಟ್, ಅಥವಾ ಇದಕ್ಕೆ ಏನಂತೀವಿ? ಪ್ರಾಫಿಟ್ಗೆ ಬೆನಿಫಿಟ್ ಅಂತೀವಿ. ಬೆನಿಫಿಟ್ ಒನ್ ಮೋರ್ ಇಸ್ ವಾಟ್? ಕಾಸ್ಟ್. ಕಾಸ್ಟ್ ಅಂದ್ರೆ ಏನ್ರಿ? ಇನಿಷಿಯಲ್ ಇನ್ವೆಸ್ಟ್ಮೆಂಟ್ಗೆ ಕಾಸ್ಟ್ ಅಂತ ಹೇಳ್ತೀವಿ. ರೈಟ್, ಅಥವಾ ಕ್ಯಾಶ್ ಔಟ್ಫ್ಲೋಸ್ ಅಂದ್ರೆ ಕಾಸ್ಟ್. ರೈಟ್, ಸೊ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಆರ್ ಬೆನಿಫಿಟ್ ಕಾಸ್ಟ್ ರೇಷಿಯೋ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಿ? ಇಲ್ಲಿ ಇದರಲ್ಲಿ GPV ನಲ್ಲಿ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅನ್ನ ಮೈನಸ್ ಮಾಡಿದ್ವಿ, ಆದ್ರೆ ಇಲ್ಲಿ ರೇಷಿಯೋ ತೆಗಿತೀವಿ. ಎದಕ್ಕೆ? GPV ಡಿವೈಡೆಡ್ ಬೈ ಇನಿಷಿಯಲ್ ಇನ್ವೆಸ್ಟ್ಮೆಂಟ್. ಡಿವೈಡೆಡ್ ಬೈ ಸಿಂಬಲ್ ಯಾವ್ದು ಯೂಸ್ ಮಾಡಿವಿ? ಡಿವೈಡೆಡ್ ಬೈ. ಇಲ್ಲಿ ಸಿಂಬಲ್ ಏನು ಯೂಸ್ ಮಾಡಿವಿ? ಮೈನಸ್. ಮೇಲಿಂದ್ರಾಗ ಮೈನಸ್ ಅಂದ್ವಿ, ಲೆಸ್ ಅಂದ್ವಿ, ಇಲ್ಲಿ ಡಿವೈಡೆಡ್ ಬೈ ಅನ್ಬೇಕು. ಓಕೆ, ಸೊ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಅಂದ್ರೆ ಏನು? ಸೇಮ್ ಪ್ಯಾರಾಮೀಟರ್ಸ್, ಸೇಮ್ ಕ್ರೈಟೇರಿಯಾ ಅಥವಾ ಸೇಮ್ ವೇರಿಯೇಬಲ್ಸ್. ಒಂದು ವೇರಿಯೇಬಲ್ GPV ಅಥವಾ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋಸ್, ಇನ್ನೊಂದು ವೇರಿಯೇಬಲ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್. ಇವ ಎರಡ ವೇರಿಯೇಬಲ್ಗಳನ್ನ ತಗೊಂಡ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ GPV ಡಿವೈಡೆಡ್ ಬೈ ಇನಿಷಿಯಲ್ ಇನ್ವೆಸ್ಟ್ಮೆಂಟ್. ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಇನ್ನೂ ಒಂದು ಶಬ್ದ ಏನು? II ಅಂತ ಹೇಳ್ತೀವಿ, ಅಬ್ರಿವೇಶನ್ II. ದಟ್ ಈಸ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅಥವಾ ಕ್ಯಾಶ್ ಔಟ್ಫ್ಲೋಸ್. ಎಸ್, ಕಮಿಂಗ್ ಟು ದ ಥರ್ಡ್ ಒನ್, ಇಂಟರ್ನಲ್ ರೇಟ್ ಆಫ್ ರಿಟರ್ನ್. ನೋಡ್ರಿ, ಇದೇನಪ್ಪಾ ಅಂದ್ರೆ ಇದು ಒಂದು ರೇಟ್ ರೀ, ಇದು ಒಂದು ರೇಟು. ಓಕೆ, ಇಟ್ ಈಸ್ ದ ರೇಟ್ ಅಟ್ ವಿಚ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಫ್ಲೋಸ್ ಆರ್ ಈಕ್ವಲೆಂಟ್ ಟು ದ ಇನಿಷಿಯಲ್ ಇನ್ವೆಸ್ಟ್ಮೆಂಟ್. ಅಂದ್ರೆ ಏನ್ರಿ? ಇವೆರಡು ಈಕ್ವಲ್ ಆಗ್ಬಿಡ್ತಾವಂತೆ. ಯಾವುದು? ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋಸ್ ಈಸ್ ಈಕ್ವಲ್ ಟು, ಇಲ್ಲೇನು ಮೈನಸ್ ಹಾಕಿವಲ್ಲ ಅಲ್ಲಿ ಸಿಂಬಲ್ ಏನ್ ಬರ್ತೈತಿ? ಈಸ್ ಈಕ್ವಲ್ ಟು ಇನಿಷಿಯಲ್ ಇನ್ವೆಸ್ಟ್ಮೆಂಟ್. ಅಂದ್ರೆ ನೀವು 5 ವರ್ಷದವರೆಗೂ 10 ವರ್ಷದವರೆಗೂ ಗಳಿಸಿರೋ ರೊಕ್ಕ ಏನೈತಲ್ಲ, ಪ್ರೆಸೆಂಟ್ ವ್ಯಾಲ್ಯೂ ಏನೈತಲ್ಲ, ಅದು ನೀವು ತೊಡಗಿಸಿರೋ ಹಣಕ್ಕೆ ಈಕ್ವಲ್ ಆಗಿದೆ ಅಂತ. ಅದಕ್ಕೆ ಎಷ್ಟು ಪರ್ಸೆಂಟೇಜ್ ನೀವು ಡಿಸ್ಕೌಂಟ್ ಮಾಡಿದ್ರೆ ಅದು ಈಕ್ವಲ್ ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದಕ್ಕೆ ನಂತರ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಅಂತ. ಸೊ ಫಾರ್ಮುಲಾ, ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋಸ್ ದಟ್ ಈಸ್ GPV ಈಸ್ ಈಕ್ವಲ್ ಟು ಇನಿಷಿಯಲ್ ಇನ್ವೆಸ್ಟ್ಮೆಂಟ್. ಓಕೆ, ಸೊ ಇದಕ್ಕೆ ಏನಂತೀರಿ? IRR. ಅಂದ್ರೆ at one rate of percentage,
ಓಕೆ, ರೇಟ್ ಆಫ್ ಇಂಟ್ರೆಸ್ಟ್ ಅನ್ರಿ, ರೇಟ್ ಆಫ್ ಡಿಸ್ಕೌಂಟ್ ಅನ್ರಿ, ಆ ರೇಟಿಗೆ ನಿಮ್ದು ಇವೆರಡು ವ್ಯಾಲ್ಯೂಸ್ ಈಕ್ವಲ್ ಆಗ್ಬಿಡ್ತಾವ. ಅದು ಹೆಂಗೆ? ಅದು ಟ್ರಯಲ್ ಅಂಡ್ ಎರರ್ ಬೇಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ಬೇಕಾಗತ್ತೆ. ಓಕೆ, ಸೊ ದಿಸ್ ಇಸ್ ಲಿಟಲ್ ಬಿಟ್ ಟ್ರಿಕಿ, ಒಂಚೂರು ಟ್ರಿಕಿ ಇದೆ. ಇವೆಲ್ಲ ಸಿಂಪಲ್ ಇವೆ, ಆದ್ರೆ ಇದು ಸ್ವಲ್ಪ ಟ್ರಿಕಿ ಆಗಿದೆ. ಈ ಟ್ರಿಕಿನ ಯಾವ ರೀತಿ ನಾವು ಬಳಕೆ ಮಾಡಿ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್. ಓಕೆ, ಎಸ್. ಸೊ ಲಾಸ್ಟ್ ಒನ್ ಈಸ್ ಕಾಲ್ಡ್ ಆಸ್ ಡಿಸ್ಕೌಂಟೆಡ್ ಪೇ ಬ್ಯಾಕ್ ಪೀರಿಯಡ್. ಸೊ ಇಲ್ಲಿ ಮೇಲೆ ನೀವು ನಾನ್ ಡಿಸ್ಕೌಂಟಿಂಗ್ ಟೆಕ್ನಿಕಲ್ಲಿ ಪೇ ಬ್ಯಾಕ್ ಪೀರಿಯಡ್ ಅಂತ ಬರ್ದಿರಲ್ಲ, ಅದನ್ನ ಡಿಸ್ಕೌಂಟೆಡ್ ಪೇ ಬ್ಯಾಕ್ ಪೀರಿಯಡ್ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದು ಎದ್ರ ಕೆಳಗೆ ಬರುತ್ತೆ? ಡಿಸ್ಕೌಂಟಿಂಗ್ ಟೆಕ್ನಿಕ್ ಕೆಳಗಡೆ ಬರುತ್ತೆ. ಪೇ ಬ್ಯಾಕ್ ಪೀರಿಯಡ್ ಹಾಕಿರುವಂತ ಹಣ ಎಷ್ಟು ವರ್ಷದೊಳಗೆ ನಮ್ಗೆ ವಾಪಸ್ ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದಕ್ಕೆ ಏನಂತೀರಿ? ಪೇ ಬ್ಯಾಕ್ ಪೀರಿಯಡ್. ಏನು? ಹಾಕಿರುವಂತ ಇನ್ವೆಸ್ಟ್ಮೆಂಟ್, ಮಾಡಿರುವಂತ ಇನ್ವೆಸ್ಟ್ಮೆಂಟ್ ಎಷ್ಟು ವರ್ಷದಲ್ಲಿ ನಮ್ಗೆ ವಾಪಸ್ ಪಡಿತೀವಿ? How many years does it take to get back the amount which is invested, right? ಸೊ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರಿ ಅದನ್ನ ನಾವು ವಾಪಸ್ ಪಡ್ಕೊಳ್ಳಕ್ಕೆ, ಆ ಹಣನ ವಾಪಸ್ ತೆಗಿಯಕ್ಕೆ, ಜನರೇಟ್ ಮಾಡ್ಲಿಕ್ಕೆ ಎಷ್ಟು ವರ್ಷ ಇದು ತಗೊಳ್ತದೆ, ಈ ಪ್ರಾಜೆಕ್ಟ್ ತಗೊಳ್ತದೆ, ಈ ಇನ್ವೆಸ್ಟ್ಮೆಂಟ್ ತಗೊಳುತ್ತೆ, ಅಥವಾ ಇದು ಅಸೆಟ್ ತಗೊಳ್ತದೆ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದಕ್ಕೆ ಪೇ ಬ್ಯಾಕ್ ಪೀರಿಯಡ್ ಅಂತೀವಿ. ಅದನ್ನು ಕೂಡ ಡಿಸ್ಕೌಂಟ್ ಮಾಡಿ, ಕ್ಯಾಶ್ ಇನ್ಫ್ಲೋಸ್ ನ ಡಿಸ್ಕೌಂಟ್ ಮಾಡಿ ಪೇ ಬ್ಯಾಕ್ ಪೀರಿಯಡ್ ಕ್ಯಾಲ್ಕುಲೇಟ್ ಮಾಡಿದ್ರಿ ಅಂದ್ರೆ ಅದಕ್ಕೆ ಏನಂತ್ರಿ? ಡಿಸ್ಕೌಂಟೆಡ್ ಪೇ ಬ್ಯಾಕ್ ಪೀರಿಯಡ್. ಏನ್ ಮಾಡ್ತೀವಿ ಇಲ್ಲಿ? ಕ್ಯಾಶ್ ಇನ್ಫ್ಲೋಸ್ ನ ಡಿಸ್ಕೌಂಟ್ ಮಾಡ್ತೀವಿ. ಹೆಂಗ್ ಡಿಸ್ಕೌಂಟ್ ಮಾಡ್ತೀವಿ? ಫ್ಯಾಕ್ಟರ್ಸ್ ಇರ್ತಾವ, ಡಿಸ್ಕೌಂಟಿಂಗ್ ಫ್ಯಾಕ್ಟರ್ಸ್, DEFs ಅಂತಾರೆ ಅದಕ್ಕೆ. ಓಕೆ, ಡಿಸ್ಕೌಂಟಿಂಗ್ ಫ್ಯಾಕ್ಟರ್ಗೆ ಕ್ಯಾಶ್ ಇನ್ಫ್ಲೋಸ್ ನ ಮಲ್ಟಿಪ್ಲೈ ಮಾಡಿಬಿಟ್ರೆ ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋಸ್ ಬಂದ್ಬಿಡುತ್ತೆ. ಓಕೆ, ಸೊ ದಟ್ ಈಸ್ ಆಲ್ವೇಸ್ ಅಬೌಟ್ ವಾಟ್ ಆರ್ ದ ಟೆಕ್ನಿಕ್ಸ್ ಆಫ್ ಕ್ಯಾಪಿಟಲ್ ಬಜೆಟಿಂಗ್. ನೋಡ್ಕೊಂಡ್ರಲ್ಲ. ನೆಕ್ಸ್ಟ್ ಬಂತು ವಾಟ್ ಆರ್ ದ ಇಫೆಕ್ಟ್ಸ್ ಆಫ್, ಓಕೆ, ವಾಟ್ ಆರ್ ದ ಇಫೆಕ್ಟ್ಸ್ ಆಫ್ inadequate ವರ್ಕಿಂಗ್ ಕ್ಯಾಪಿಟಲ್. ಗೊತ್ತಲ್ಲ ಎಲ್ಲರಿಗೂ, ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ದುಡಿಯುವ ಬಂಡವಾಳ. inadequate ಅಂದ್ರೆ ಏನು ಅಂದ್ರೆ ಎಷ್ಟು ಬೇಕೋ ಅಷ್ಟಿರೋದಿಲ್ಲ, ಕಡಿಮೆ ಇರುತ್ತೆ, ಶಾರ್ಟೇಜ್ ಆಗಿರುತ್ತೆ. ವರ್ಕಿಂಗ್ ಕ್ಯಾಪಿಟಲ್ ಕಡಿಮೆ ಆದಾಗ ಏನೇನು ಪರಿಸ್ಥಿತಿ ಬರ್ತೈತಪ್ಪ, ಎಂಥವಪ್ಪ, ಏನೇನು ಇಫೆಕ್ಟ್ಗಳು, ಇದರ ಪರಿಣಾಮಗಳು ಯಾವ್ಯಾವುದು? ಇದ್ರ ದುಷ್ಪರಿಣಾಮನೇ ಆಗೋದು. ಪರಿಣಾಮ ಅಂದ್ರೆ ಅದು ಕೆಟ್ಟ ಪರಿಣಾಮ ಆಗುತ್ತೆ ಕಂಪ್ನಿ ಮೇಲೆ. ಯಾಕಂದ್ರೆ ಎಷ್ಟು ಬೇಕೋ ಅಷ್ಟು ಹಣ ಇಲ್ಲ ಅಂದ್ರೆ ಯಾರ್ಯಾರಿಗೆ ಯಾವಾಗ ಎಷ್ಟೆಷ್ಟು ಕೊಡ್ಬೇಕಾಗುತ್ತೋ ಅದೆಲ್ಲ ಆಗೋದೇ ಇಲ್ಲ. ಕೊಡ್ಲಿಲ್ಲ ಅಂದ್ರೆ ಇಟ್ ಲೂಸಸ್ ಇಟ್ಸ್ ಕ್ರೆಡಿಟ್ ವರ್ದಿನೆಸ್, ರೈಟ್? ಕಂಪನಿಯ ಇಮೇಜು ಬಿದ್ದು ಹೋಗುತ್ತೆ. ಯಾಕೆ? ಎಲ್ಲರಿಗೂ ದುಡ್ಡು ಕೊಡ್ಬೇಕಲ್ಲ, ಅವ್ರಿಗೆ ಕೊಡ್ತಾ ಇಲ್ಲ. ಯಾರ್ಯಾರಿಗೆ ಕೊಡುತ್ತೆ? ಅರೇ ಸಪ್ಲೈಯರ್ಸ್ ಇರ್ತಾರೆ, ಉದ್ರಿ ಮೇಲೆ ನಿಮ್ಗೆ ಮಟೀರಿಯಲ್ಸ್ ಪರ್ಚೇಸ್ ಮಾಡ್ಕೊಂಡು ಬಂದಿರ್ತೀರಿ ಅವ್ರ ಕಡೆಯಿಂದ, ರೈಟ್? They have supplied the goods on the credit basis to you. If you are unable to make the payment of that, then it becomes risky. You may not get it back, right? ಅದಕ್ಕೆ ಏನಪ್ಪಾ ಅಂದ್ರೆ ಅನೇಬಲ್ ಟು ಪೇ ಶಾರ್ಟ್ ಟರ್ಮ್ ಲಯಬಿಲಿಟೀಸ್. ನೀವು ಯಾರ್ಯಾರಿಗೆ ಶಾರ್ಟ್ ಟರ್ಮ್ ಆಗಿ ದುಡ್ಡು ಕೊಡ್ಬೇಕಾಗಿರುತ್ತೋ, ಯಾರ್ಯಾರಿಗೆ ನಿಮ್ದು ಜವಾಬ್ದಾರಿ ಇರುತ್ತೋ ಅದನ್ನ ಕೊಡಕ್ಕಾಗಲ್ಲ. ಲಾಸ್ ಆಫ್ ಕ್ರೆಡಿಟ್ ವರ್ದಿನೆಸ್, ರೆಪ್ಯುಟೇಷನ್ ಹಾಳಾಗುತ್ತೆ, ಕ್ರೆಡಿಟ್ ವರ್ದಿನೆಸ್ ಹೋಗುತ್ತೆ. ಅನೇಬಲ್ ಟು ಗೆಟ್ ದ ಗುಡ್ ಕ್ರೆಡಿಟ್ ಫೆಸಿಲಿಟೀಸ್. ಮತ್ ಸಾಲ ಬೇಕು ಅಂತಂದ್ರೆ ಯಾರು ಕೊಡೋದಿಲ್ಲ. ನೋ ಬ್ಯಾಂಕ್ ವಿಲ್ ಕಮ್ ಫಾರ್ವರ್ಡ್ ಟು ಗಿವ್ ಯು. ಯಾರು ನಿಮ್ಗೆ ಉದ್ರಿ ಮೇಲೆ ಗೂಡ್ಸ್ ಅನ್ನ ಸಪ್ಲೈ ಮಾಡಕ್ ರೆಡಿ ಆಗಲ್ಲ. ಕಾಂಟ್ ಬೈ ಇಟ್ಸ್ ರಿಕ್ವೈರ್ಮೆಂಟ್ ಇನ್ ಬಲ್ಕ್. ಬಲ್ಕ್ ನಲ್ಲಿ ನೀವು ಲಾರ್ಜ್ ಕ್ವಾಂಟಿಟಿನಲ್ಲಿ ಮಟೀರಿಯಲ್ಸ್ ನ ಬೈ ಮಾಡ್ಬೇಕು ಅಂತಿರ್ತೀರಿ. ಮಾರ್ಕೆಟ್ ಫೇವರೇಬಲ್ ಮಾರ್ಕೆಟ್ ಕಂಡೀಷನ್ಸ್ ಇರ್ತಾವ, ಅದನ್ನ ನೀವು ಉಪಯೋಗ ಮಾಡ್ಕೋಬೇಕು ಅಂತಿರ್ತೀರಿ. ಹಣನೇ ಇರೋದಿಲ್ಲ ನಿಮ್ಗೆ, ರೈಟ್? ಅನೇಬಲ್ ಟು ಎಕ್ಸ್ಪ್ಲಾಯ್ಟ್ ದ ಫೇವರೇಬಲ್ ಮಾರ್ಕೆಟ್ ಕಂಡೀಷನ್ಸ್. ಬಲ್ಕಲ್ಲಿ ಪರ್ಚೇಸ್ ಮಾಡಕ್ ಆಗಲ್ಲ, ಬಲ್ಕಲ್ಲಿ ಮಾಡಕ್ನು ಆಗಲ್ಲ, ಮತ್ತೆ ಯು ಕೆನಾಟ್ ಅವೈಲ್ ದ ಡಿಸ್ಕೌಂಟ್ಸ್ ಆಲ್ಸೋ, ರೈಟ್? ಸೆಲ್ಲರ್ಗಳು ನಿಮಗೆ, ಸಪ್ಲೈಯರ್ಗಳು ನಿಮಗೆ ಡಿಸ್ಕೌಂಟ್ ಕೊಡ್ತಿರ್ತಾರೆ, ಅದನ್ನು ಕೊಡೋದಿಲ್ಲ. ಅನೇಬಲ್ ಟು ಅಂಡರ್ಟೇಕ್ ಪ್ರಾಫಿಟೇಬಲ್ ಪ್ರಾಜೆಕ್ಟ್ಸ್. ಸೊ ಇವೆಲ್ಲ ಒಂದಕ್ಕೊಂದು ಕನೆಕ್ಟೆಡ್ ಇದೆ ನೋಡಿ. ಅನೇಬಲ್ ಟು ಮೀಟ್ ದ ಡೇ ಟು ಡೇ ಎಕ್ಸ್ಪೆನ್ಸಸ್. ಡಿಫಿಕಲ್ಟ್ ಟು ಯುಟಿಲೈಸ್ ಇಫೆಕ್ಟಿವ್ಲಿ ದ ಫಿಕ್ಸ್ಡ್ ಅಸೆಟ್ಸ್. ಫಿಕ್ಸ್ಡ್ ಅಸೆಟ್ಸ್ ಅನ್ನ ಸದ್ಬಳಕೆ ಮಾಡ್ಕೊಳಿಕ್ ಆಗಲ್ಲ, ಯಾಕಂದ್ರೆ ಹಣನೇ ಇರಲ್ಲ. ಮತ್ತೆ ಡೇ ಟು ಡೇ ಎಕ್ಸ್ಪೆನ್ಸಸ್ ಮೀಟ್ ಅಪ್ ಮಾಡಕ್ ಆಗಲ್ಲ. ಓವರ್ ಆಲ್ ಇನ್ಎಫಿಷಿಯನ್ಸಿ, ಕಂಪನಿ ಫುಲ್ ಡಿಚ್ನಾಗ ಹೊಂಟ್ಬಿಡುತ್ತೆ. ಇನ್ಕ್ರೀಸಸ್ ಕಾಸ್ಟ್ ಅಂಡ್ ರಿಡ್ಯೂಸಸ್ ದ ಪ್ರಾಫಿಟ್ಸ್. ಕಂಪನಿ ಪ್ರಾಫಿಟ್ ಕಡಿಮೆ ಆಗ್ತೈತಿ, ಮತ್ತೆ ಖರ್ಚು ಜಾಸ್ತಿ ಆಗಕ್ಕೆ ಶುರು ಆಗುತ್ತೆ. ಮತ್ತೆ ಡಿಕ್ರೀಸ್ ಇನ್ ದ ರೇಟ್ ಆಫ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಹಾಕಿರೋ ದುಡ್ಡು ಮೇಲೆ ಬರುವಂತಹ ಹಣ ಕೂಡ ಕಡಿಮೆ ಆಗಕ್ಕೆ ಶುರು ಆಗುತ್ತೆ, ಪ್ರಾಫಿಟ್ ಕೂಡ ಕಡಿಮೆ ಆಗುತ್ತೆ. ಇವೆಲ್ಲ ಏನ್ರಿ? Effects of inadequate working capital. Next, let's move on to the next question. What are the types of leverages? ಹೇಳ್ರಪ್ಪ ನೋಡ್ರಿ, what are the types of leverages? ಎಲ್ಲರಿಗೂ ಗೊತ್ತಲ್ಲ ಏನು ಲೆವರೇಜ್ ಅಂದ್ರೆ ಏನು ಅಂತ, ರೈಟ್? ಸೊ ಲೆವರೇಜ್ ಅಂದ್ರೆ ಏನು ಹೇಳ್ರಿ ನೋಡೋಣ. What is leverage? ಲೆವರ್ಡ್ ಕಂಪನಿ, ಅನ್ಲೆವರ್ಡ್ ಕಂಪನಿ ಅಂತ ಎರಡು ಕಂಪನಿಗಳು ಬರುತ್ತೆ. ಅನ್ಲೆವರ್ಡ್ ಕಂಪನಿ ಅಂದ್ರೆ ಏನು? ಬರೀ ಇಕ್ವಿಟಿ ಕ್ಯಾಪಿಟಲ್ ಇರುತ್ತೆ. ಲೆವರ್ಡ್ ಕಂಪನಿ ಅಂದ್ರೆ ಸಾಲ ಕೂಡ ಇರುತ್ತೆ, ಇಕ್ವಿಟಿ ಜೊತೆಯಲ್ಲೇ ಸಾಲ ಇರುತ್ತೆ, ರೈಟ್? ಲೆವರೇಜ್ ಅಂದ್ರೆ ಯೂಸ್ ಆಫ್ ಡೆಟ್ ಕ್ಯಾಪಿಟಲ್ ಅಲಾಂಗ್ ವಿತ್ ಇಕ್ವಿಟಿ ಕ್ಯಾಪಿಟಲ್ ಟು ಅರ್ನ್
more to benefit or to maximize the wealth ಅನ್ನ ಮ್ಯಾಕ್ಸಿಮೈಸ್ ಮಾಡಬೇಕಾದ್ರೆ ಕಂಪನಿನವರು ಲೆವರೇಜ್ ಉಪಯೋಗನ ತಗೊಳ್ತಾರೆ ಅಥವಾ ಸಾಲನ ಸದ್ಬಳಕೆ ಮಾಡಿ ಹೆಚ್ಚಿಗೆ ಪ್ರಾಫಿಟ್ ಅನ್ನ ಗಳಿಸಿ ಅದರಲ್ಲಿ ಬಂದಿರುವಂತ ಪ್ರಾಫಿಟ್ ಪೋರ್ಷನ್ ನ ಜಾಸ್ತಿ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಕೊಡ್ತಾರೆ. ಮತ್ತೆ ಹೇಗೂ ಇವರಿಗೆ ಸಾಲ ಕೊಟ್ಟವರಿಗೆ ಫಿಕ್ಸ್ಡ್ ರೇಟ್ ನ ಡಿಸೈಡ್ ಮಾಡಿರ್ತಾರೆ, ಆ ಫಿಕ್ಸ್ ಕಾಸ್ಟ್ ಕೊಟ್ರೆ ಅಷ್ಟೇ ಆಯ್ತು. ಓಕೆ, ಸೊ ವಾಟ್ ದ ಟೈಪ್ಸ್ ಆಫ್ ಲೆವರೇಜಸ್ ಅಂದಾಗ ಎಲ್ಲರಿಗೂ ಗೊತ್ತಿರೋದೇನು? ಫಸ್ಟ್ ಒನ್ ಏನಪ್ಪಾ ಅಂತಂದ್ರೆ ಆಪರೇಟಿಂಗ್ ಲೆವರೇಜ್. ಹೌದಲ್ಲ, ಏನ್ರಿ ಆಪರೇಟಿಂಗ್ ಲೆವರೇಜ್? ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವ್ರಿ ಇದನ್ನ? ಫಾರ್ಮುಲಾ ಹೇಳ್ರಿ. ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ, ನಾಳೆ ಕ್ಲಾಸ್ ಅಲ್ಲಿ ಪ್ರಾಬ್ಲಮ್ ಬಿಡಿಸ್ತಾನೆ ಇದ್ರ ಮೇಲೆ, ಸಿಂಪಲ್ ಪ್ರಾಬ್ಲಮ್ಸ್ ಅದಾವ. ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT. ಓಕೆ, ಇದು ಆಪರೇಟಿಂಗ್ ಲೆವರೇಜ್. ಆಪರೇಟಿಂಗ್ ಲೆವರೇಜ್ ಅಂದ್ರೆ ಇಟ್ ಲಿಂಕ್ಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ದ ಕಾಂಟ್ರಿಬ್ಯೂಷನ್ ಅಂಡ್ ದ EBIT. ಓಕೆ, ಸೊ ಇಲ್ಲಿ ಇದೇನ್ ಸಿಗುತ್ತಲ್ಲ ಆಪರೇಟಿಂಗ್ ಲೆವರೇಜ್, ಇಲ್ಲಿ ಇನ್ನೊಂದು ಡಿಗ್ರಿ ಆಫ್ ಆಪರೇಟಿಂಗ್ ಲೆವರೇಜ್ ಅಂತ ಕೊಡ್ತಾರೆ. ಇಲ್ಲಿ ಏನು ಅಂದ್ರೆ ಪರ್ಸೆಂಟೇಜ್ ಇನ್ಕ್ರೀಸ್ ಇನ್ ಸೇಲ್ಸ್, ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಇನ್ ಸೇಲ್ಸ್ ಮಾಡಿದ್ರೆ ಅದ್ರ ಇಂಪ್ಯಾಕ್ಟ್ ಇನ್ಕ್ರೀಸ್ ಇನ್ ಪ್ರಾಫಿಟ್ ಆಗುತ್ತೆ. ಆಬ್ವಿಯಸ್ಲಿ ಸೇಲ್ಸ್ ಹೆಚ್ಚಾದ್ರೆ ಪ್ರಾಫಿಟ್ ಹೆಚ್ಚಿಗೆ ಆಗೇ ಆಗತ್ತೆ ಅಂತ ಇರುತ್ತೆ. ಆದ್ರೆ ಪ್ರಪೋರ್ಷನ್ ಎಷ್ಟು? ಇಲ್ಲಿ ನಾವು 50% ಹೆಚ್ಚು ಮಾಡಿದ್ರೆ ಇಲ್ಲಿಯೂ ಕೂಡ 50% ಆಗಂಗಿಲ್ರಿ, ಇಲ್ಲಿ 100% ಆಗೋ ಚಾನ್ಸ್ ಇರುತ್ತೆ. ಓಕೆ, ಇಲ್ಲಿ ಇನ್ಕ್ರೀಸ್ ಬರೀ ಒಂದು 33% ಇನ್ಕ್ರೀಸ್ ಆದಾಗ ಸೇಲ್ಸು, ಇಲ್ಲಿ 100% ಇನ್ಕ್ರೀಸ್ ಆಗುವಂತ ಚಾನ್ಸ್ ಇರುತ್ತೆ ಪ್ರಾಫಿಟ್. ಸೊ ಅದು ಎಷ್ಟು ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಆಪರೇಟಿಂಗ್ ಲೆವರೇಜ್ ಇದ್ದು ಉಪಯೋಗ ಮಾಡಿಕೊಂಡು ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ತೀವಿ ಅಥವಾ ಡಿಸಿಷನ್ ನ ತಗೊಳ್ತಾರೆ. ರೈಟ್, ಸೊ ಇದು ಫಸ್ಟ್ ಒನ್ ಏನಾಯ್ತು, ಆಪರೇಟಿಂಗ್ ಲೆವರೇಜ್. ಅದರದ್ದು ಫಾರ್ಮುಲಾ ಹೆಂಗ್ ಮಾಡ್ತೀವಿ ಅಂತಾನು ನೋಡಿದ್ರಿ. ಮತ್ತೆ ಅದನ್ನ ಯಾತಕ್ಕಾಗಿ ಆ ಆಪರೇಟಿಂಗ್ ಲೆವರೇಜ್ ಉಪಯೋಗ ಮಾಡ್ತಾರೆ ಅಂದ್ರೆ ದೇ ಬಿಲ್ಡ್ ದ ರಿಲೇಶನ್ಶಿಪ್ ಬಿಟ್ವೀನ್ ದ ಸೇಲ್ಸ್ ಅಂಡ್ ದ ಪ್ರಾಫಿಟ್ಸ್. ರೈಟ್, ಸೊ ಪ್ರಾಫಿಟ್ ಮತ್ತೆ ಸೇಲು, ಈಗ ಸಪೋಸ್ ನಮ್ಗೆ ಪ್ರಾಫಿಟ್ ಅನ್ನ ಡಬಲ್ ಮಾಡ್ಬೇಕಾಗೈತಿ ಅಂತ ಇಟ್ಕೋರಿ. ಈ ವರ್ಷ ಪ್ರಾಫಿಟ್ 20 ಲಕ್ಷ ಆಗೈತಿ, ಮುಂದಿನ ವರ್ಷ ಟಾರ್ಗೆಟ್ ಏನ್ ಇಟ್ಕೊಳಕತ್ತೀವಿ, 40 ಲಕ್ಷ ಮಾಡ್ಬೇಕು ಅಂತ. ಹಂಗಾರೆ ಎಷ್ಟು % ಸೇಲ್ಸ್ ನ ಹೆಚ್ಚಿಗೆ ಮಾಡ್ಬೇಕಾಗತ್ತೆ ಅಂತ ನಾವು ಲೆಕ್ಕ ಹಾಕ್ತೀವಿ. ಎಲ್ಲಿ ಆಪರೇಟಿಂಗ್ ಲೆವರೇಜ್ ಬಳಕೆ ಮಾಡಿ ಅದನ್ನ ಮಾಡಬಹುದು. ಓಕೆ, ಸೊ ಬಹಳ ಇಂಪಾರ್ಟೆಂಟ್ ಫಸ್ಟ್ ಆಪರೇಟಿಂಗ್ ಲೆವರೇಜ್. ಈಗ ಸೆಕೆಂಡ್ ಒನ್ ಬಂತು. ಏನ್ರಿ ಸೆಕೆಂಡ್ ಒನ್? ಇನ್ನೂ ಒಂದು ಲೆವರೇಜ್ ಏನಿದೆ, ಫಿನಾನ್ಸಿಯಲ್ ಲೆವರೇಜ್ ಅಂತ ಹೇಳ್ತೀವಿ. ಓಕೆ, ಫಿನಾನ್ಸಿಯಲ್ ಲೆವರೇಜ್. ಈ ಫಿನಾನ್ಸಿಯಲ್ ಲೆವರೇಜ್ ನಾಗ ಏನ್ ಬರುತ್ತ್ರಿ ಫಾರ್ಮುಲಾ? EBIT ಡಿವೈಡೆಡ್ ಬೈ EBT. EBIT ಡಿವೈಡೆಡ್ ಬೈ EBT ಅಂತ ಬರುತ್ತೆ. ಹಂಗಂದ್ರೆ ಏನು? ಡಿಗ್ರಿ ಆಫ್ ಫಿನಾನ್ಸಿಯಲ್ ಲೆವರೇಜ್ ಅಂತ ತಗೊಳ್ತೀವಿ. ಡಿಗ್ರಿ ಆಫ್ ಫಿನಾನ್ಸಿಯಲ್ ಲೆವರೇಜ್ ಬಿಲ್ಡ್ಸ್ ದ ರಿಲೇಶನ್ಶಿಪ್ ಬಿಟ್ವೀನ್ EBIT ಅಂಡ್, ಓಕೆ, ಇಲ್ಲೂ ಒಂದು ರಿಲೇಶನ್ ಮಾಡ್ತೀವಿ, EBIT ಅಂಡ್ EPS. ಲಾಸ್ಟಿಗೆ ಬರುತ್ತೆ ನೋಡ್ರಿ. ಓಕೆ, ಸೊ ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ. ಇನ್ನೊಂದು ನೆಕ್ಸ್ಟ್ ವಿಡಿಯೋ ಮಾಡಕ್ಕಿದೇನಿಲ್ಲ, ಪ್ರಾಬ್ಲಮ್ ಅಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಇದೆ. ಅದು ಹೆಂಗೆ ಏನು ಫಾರ್ಮುಲಾ ನೀವು ಬೈಪಟ್ ಮಾಡೋದು ಸಹ ಬೇಡ, ಬರೀ ಲೆಕ್ಕ ಅರ್ಥ ಮಾಡ್ಕೋರಿ, ಫಾರ್ಮುಲಾ ತಾನಾಗೆ ತಲೆಯಲ್ಲಿ ಉಳಿದ್ ಬಿಡುತ್ತೆ. ಓಕೆ, ಇನ್ಕಮ್ ಸ್ಟೇಟ್ಮೆಂಟ್ ಮಾಡ್ಕೊಂಡ್ರೆ ಇಲ್ಲೂ ಕೂಡ ಹೀಗೆ ನೋಡ್ರಿ. ಆಗ್ಲೇ ಹೇಳ್ದಲ್ಲ, EBIT ನ ಒಂದು 20% EBIT ನ ಹೆಚ್ಚಿಗೆ ಮಾಡಿದ್ರೆ ಅರ್ನಿಂಗ್ಸ್ ಪರ್ ಶೇರ್ ಒಂದು 50% ಹೆಚ್ಚಿಗೆ ಆಗಿರುತ್ತೆ. ಓಕೆ, EBIT ಬರೀ ಲಿಟಲ್ ಬಿಟ್ 10% ಹೆಚ್ಚಿಗೆ ಆದ್ರೂ ಇಲ್ಲಿ 10% ಹೆಚ್ಚಾಗಂಗಿಲ್ಲ. EPS ಅರ್ನಿಂಗ್ಸ್ ಪರ್ ಶೇರ್ ಇಲ್ಲಿ 20% ಡಬಲ್ ಆಗುತ್ತೆ. 10% ಡಬಲ್ ಎಷ್ಟು? 20%. ಸೊ ಏನೇ ಇರ್ಲಿ, ಒಟ್ನಲ್ಲಿ ದ ಇಂಪ್ಯಾಕ್ಟ್ ಯಾವ ರೀತಿ ಆಗುತ್ತೆ ಅಂತ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಕಂಪ್ನಿನವ್ರಿಗೆ ಅರ್ನಿಂಗ್ಸ್ ಪರ್ ಶೇರ್ ಜಾಸ್ತಿ ಮಾಡ್ಬೇಕಾಗೈತಿ ಅಂತ ಇಟ್ಕೋರಿ. ಆವಾಗ ಇದರದ್ದು ಉಪಯೋಗ ಮಾಡ್ಕೊಂಡು ಫಿನಾನ್ಸಿಯಲ್ ಲೆವರೇಜ್ ಉಪಯೋಗ ಮಾಡ್ಕೊಂಡು, ಫಿನಾನ್ಸಿಯಲ್ ಲೆವರೇಜ್ ಇಸ್ ಕನೆಕ್ಟೆಡ್ ವಿತ್ debt capital, whereas operating leverage is connected with fixed cost. What is that fixed cost? ಕಂಪನಿ ನಲ್ಲಿ ಫಿಕ್ಸ್ಡ್ ಆಪರೇಷನಲ್ ರಿಸ್ಕ್ ಅಂತ ಬರುತ್ತೆ. ಆಪರೇಷನಲ್ ರಿಸ್ಕ್ ಎದರದು ಅಂದ್ರೆ ಫಿಕ್ಸ್ಡ್ ಕಾಸ್ಟ್ ರಿಸ್ಕಿ ಇರುತ್ತೆ ಕಂಪನಿನಲ್ಲಿ. ಅದರದ್ದು ನೆಕ್ಸ್ಟ್ ಪ್ರಾಬ್ಲಮ್ ಸೆಕ್ಷನ್ ಇರುತ್ತಲ್ಲ, ಅಲ್ಲಿ ಇನ್ನೂ ಡಿಟೇಲ್ ಆಗಿ ನಾನು ನಿಮ್ಗೆ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ. ಸೊ ಮೂರನೇದು, ಇವೆರಡೂ ಕೂಡಿಸಿದ್ರೆ ಇನ್ನೂ ಒಂದು ಲೆವರೇಜ್ ಬರುತ್ತ್ರಿ. ಅದಕ್ಕೇನಂತ ಹೇಳ್ತೀವಿ? ಕಂಬೈನ್ಡ್ ಲೆವರೇಜ್ ಅಂತ ಹೇಳ್ತೀವಿ. ರೈಟ್, ಸೊ ಮೂರನೇದು ಏನ್ ಬರ್ತೈತ್ರಿ? ಮೂರನೇ ಲೆವರೇಜ್, ಥರ್ಡ್ ಒನ್ ಈಸ್ ಕಾಲ್ಡ್ ಆಸ್ combined leverage. Combined leverage. So what is this combined leverage? Formula ಏನಾಗತ್ರಿ?
OL ಇಂಟು FL ಅಂತಾನು ಬರಿಬಹುದು. ಆಪರೇಟಿಂಗ್ ಲೆವರೇಜ್ ಇಂಟು ಫಿನಾನ್ಷಿಯಲ್ ಲೆವರೇಜ್ ಅಂತಾನು ಹಾಕ್ಬೋದು. ಸಪೋಸ್ ಆಪರೇಟಿಂಗ್ ಲೆವರೇಜ್ ನಿಮ್ದು ಫಾರ್ಮುಲಾ ಎಲ್ಲ ಹಾಕಿ ಕ್ಯಾಲ್ಕುಲೇಷನ್ ಮಾಡಿದಾಗ 2 ಬಂದೈತಿ ಅಂತ ಇಟ್ಕೋರಿ, ರೈಟ್. ಫಿನಾನ್ಷಿಯಲ್ ಲೆವರೇಜ್ 1 ಬಂದೈತಿ ಅಂದ್ರೆ 2 ಇಂಟು 1 2 ಆಗುತ್ತೆ, ರೈಟ್. ಫಿನಾನ್ಷಿಯಲ್ ಲೆವರೇಜ್ 2 ಬಂದೈತಿ ಅಂದಾಗ ಕಂಬೈನ್ಡ್ ಲೆವರೇಜ್ ವಿಲ್ ಬಿ 4. ಸೊ ಏನಿದು 4 ಟೈಮ್ಸ್ ಅಂತ ಆಗುತ್ತೆ. ಓಕೆ, ಸೊ ಇಲ್ಲಿ ಏನೇನ್ ಮಾಡ್ತಾರ್ರಿ ಅಂತಂದ್ರೆ ಇಲ್ಲೇ ಅವ್ರ ಏನ್ ಮಾಡ್ತಾರ್ರಿ, ಆಪರೇಟಿಂಗ್ ಲೆವರೇಜ್ ಇದ್ದು ಫಾರ್ಮುಲಾ ಹಾಕಿ, ಫಿನಾನ್ಷಿಯಲ್ ಲೆವರೇಜ್ ಇದ್ದು ಫಾರ್ಮುಲಾ ಹಾಕಿ, ಅಲ್ಲಿ ಕಾಮನ್ ಆಗಿ ಉಳಿದದ್ದು ತೆಗೆದು ಬಿಡ್ತೀವಿ. ನೋಡ್ರಿ ತೋರಿಸ್ತೀನಿ ಹೆಂಗೆ ಅಂತಂದ್ರೆ, ಓಕೆ. ಕಂಬೈನ್ಡ್ ಲೆವರೇಜ್ ಇದ್ದು ಫಾರ್ಮುಲಾ ಏನಾಗತ್ತಂದ್ರೆ, ಆಪರೇಟಿಂಗ್ ಲೆವರೇಜ್ ಇದ್ದು ಫಾರ್ಮುಲಾ ಏನೈತಿ, ಸಿ ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT, ಹೌದಾ ಇಲ್ಲ, ಇಂಟು EBIT ಡಿವೈಡೆಡ್ ಬೈ EBT ಡಿವೈಡೆಡ್ ಬೈ EBT. ನೋಡ್ರಿ ಇಲ್ಲೇನಾಗತ್ತೆ, ಇಲ್ಲಿ EBIT ಇದೆ, ಇದು ಮತ್ತೆ ಇದು ಎರಡು ಕ್ಯಾನ್ಸಲ್ ಆಗ್ತಾವ. ಉಳಿದು ಏನ ಇಸ್ ಈಕ್ವಲ್ ಟು ಕಂಬೈನ್ಡ್ ಲೆವರೇಜ್ ಫಾರ್ಮುಲಾ ಏನು, ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBT. ಓಕೆ, ಸೊ ಸಿಂಪಲ್ ಆಗಿ ನೀವು ಇದನ್ನು ಹಾಕೋಬಹುದು, ಆರ್ ಎಲ್ಸ್ ಏನ್ ಬರಿಬಹುದು, OL ಇಂಟು FL ಅಂತಾನು ಬರಿಬಹುದು, ರೈಟ್. ಸೊ ಇವೆರಡು ನೋಡ್ಕೊಂಡ್ರಿ ಅಂತಂದ್ರೆ ಇದ್ರ ಮೇಲೆ 5 ಮಾರ್ಕ್ಸ್ ಕ್ವೆಶನ್ ಬರುತ್ತೆ. ಅಥವಾ ನಿಮ್ಗೆ ಯು ಮೇ ಗೆಟ್ ಅ ಕ್ವೆಶನ್ ಏನಂತ ಕೇಳ್ತಾರೆ, ವಾಟ್ ಡು ಯು ಮೀನ್ ಬೈ ಲೆವರೇಜ್ ಅಂತ ಕೇಳ್ಬೋದು, ಅಥವಾ ವಾಟ್ ಆರ್ ದ ಟೈಪ್ಸ್ ಆಫ್ ಲೆವರೇಜ್ ಅಂತ ಬರ್ಬೋದು, ಗಿವ್ ದ ಫಾರ್ಮುಲಾ ಅಂತ ಬರ್ಬೋದು. ಒಂದು ಸ್ಮಾಲ್ ಕ್ವೆಶನ್ ಕೊಟ್ಬಿಟ್ಟು ಛೋಟಾ ಪ್ರಾಬ್ಲಮ್ ಕೊಟ್ಟ ನಿಮ್ಗೆ ಕ್ಯಾಲ್ಕುಲೇಟ್ ಫಿನಾನ್ಷಿಯಲ್ ಲೆವರೇಜ್, ಆಪರೇಟಿಂಗ್ ಲೆವರೇಜ್ ಅಥವಾ ಕಂಬೈನ್ ಲೆವರೇಜ್ ಹೇಳಿದ್ರಂದ್ರೆ ಎರಡು ಕ್ಯಾಲ್ಕುಲೇಷನ್ ಮಾಡಬೇಕು. ಇಲ್ಲ ಅಂದ್ರೆ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBT ಫಾರ್ಮುಲಾ ಹಾಕಿದ್ರೆ ಕಂಬೈನ್ ಲೆವರೇಜ್ ಡೈರೆಕ್ಟ್ ಬರ್ತದೆ. ಹೆಂಗ್ ಮಾಡಿದ್ರು 5 ಮಾರ್ಕ್ಸ್ ಕೇಳಿದಾಗ ಸ್ವಲ್ಪ ನೋಡ್ಕೊಂಡು ನೀವು ಸಾಲ್ವ್ ಮಾಡಬಹುದು. ಓಕೆ, ಸೊ ನೆಕ್ಸ್ಟ್ ಬಂತು ಏನಪ್ಪಾ ಅಂತಂದ್ರೆ, ವಾಟ್ ಈಸ್ ಟ್ರೇಡಿಂಗ್ ಆನ್ ಇಕ್ವಿಟಿ, ಎಕ್ಸ್ಪ್ಲೈನ್ ದ ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಆಫ್ ಟ್ರೇಡಿಂಗ್ ಆನ್ ಇಕ್ವಿಟಿ. ಟ್ರೇಡಿಂಗ್ ಆನ್ ಇಕ್ವಿಟಿ ಅಂದ್ರೆ ಏನು, ಮತ್ತೆ ಮೆರಿಟ್ಸ್ ಡಿಮೆರಿಟ್ಸ್ ಇದ್ರದ್ದು ಹೇಳ್ರಿ. ಇದನ್ನ 10 ಮಾರ್ಕ್ಸ್ಗೂ ಕೇಳ್ಬೋದು ಅಥವಾ 5 ಮಾರ್ಕ್ಸ್ಗೂ ಕೇಳ್ಬೋದು, ರೈಟ್. ಟ್ರೇಡಿಂಗ್ ಆನ್ ಇಕ್ವಿಟಿ ಅಂದ್ರೆ ಏನು ಅಂತಂದಾಗ, ಟ್ರೇಡಿಂಗ್ ಆನ್ ಇಕ್ವಿಟಿ ಇಸ್ ನಥಿಂಗ್ ಬಟ್ ಫಿನಾನ್ಷಿಯಲ್ ಲೆವರೇಜ್. ಏನ್ರಿ ಟ್ರೇಡಿಂಗ್ ಆನ್ ಇಕ್ವಿಟಿ ಅಂದ್ರೆ ಫಿನಾನ್ಷಿಯಲ್ ಲೆವರೇಜ್. ಓಕೆ, ವರ್ಕಿಂಗ್ ಕ್ಯಾಪಿಟಲ್ ಇಲ್ಲಿ ಬಂದ್ರಿ ನಮ್ದು ನಾನ್ ಡಿಸ್ಕೌಂಟಿಂಗ್ ಟೆಕ್ನಿಕ್. ಸೊ ಟ್ರೇಡಿಂಗ್ ಆನ್ ಇಕ್ವಿಟಿ ಇಲ್ಲ ಐತೆ ನೋಡ್ರಿ. ಏನ್ರಿ ಟ್ರೇಡಿಂಗ್ ಆನ್ ಇಕ್ವಿಟಿ ಅಂದ್ರೆ, ಟ್ರೇಡಿಂಗ್ ಆನ್ ಇಕ್ವಿಟಿ ಮೀನ್ಸ್ ಟೇಕಿಂಗ್ ಅಡ್ವಾಂಟೇಜ್ ಆಫ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಟು ಬೋರೋ ದ ಫಂಡ್ಸ್ ಆನ್ ಫೇವರೇಬಲ್ ಟರ್ಮ್ಸ್. ನೋಡ್ರಿ ಸಿಂಪಲ್, ಏನು ಇಕ್ವಿಟಿ ಅಮೌಂಟ್ ನ ಬೇಸ್ ಆಗಿ ಇಟ್ಕೊಂಡು, ಇಕ್ವಿಟಿ ಕ್ಯಾಪಿಟಲ್ ನ ಬೇಸ್ ಆಗಿ ಇಟ್ಕೊಂಡು ಕಂಪ್ನಿನವರು ಸಾಲ ತರ್ತಾರೆ ಟು ಬೋರೋ ಫಂಡ್ಸ್. Trading on equity means taking advantage of equity share capital to borrow funds on favorable terms. So ಒಳ್ಳೆ ಟರ್ಮ್ಸ್ ಅಲ್ಲಿ ನೆಗೋಷಿಯೇಟ್ ಮಾಡಿ ಬಡ್ಡಿ ಕಡಿಮೆ ಮಾಡಿ ನೀವು ಸಾಲನ್ನ ತಗೋಬಹುದು. ಅದು ಹೆಂಗೆ, ಏನ್ ಬೇಸ್ ಆಗಿ ಇಟ್ಕೋತೀವಿ, ಇಕ್ವಿಟಿ ಕ್ಯಾಪಿಟಲ್ ನ ಬೇಸ್ ಆಗಿ ಇಟ್ಕೊಂಡು ದ ಕಂಪ್ನಿ ಕ್ಯಾನ್ ಬೋರೋ ಫಂಡ್ಸ್, ಓಕೆ, ಆನ್ ಫೇವರೇಬಲ್ ಟರ್ಮ್ಸ್ ಟು ಎನ್ಶೂರ್. ಏನ್ ಎನ್ಶೂರ್ ಮಾಡಕತ್ತಾರೆ ಇಲ್ಲಿ, ಮೋರ್ ರಿಟರ್ನ್ಸ್. ಯಾರಿಗೆ ಮೋರ್ ರಿಟರ್ನ್ಸ್, ಇಕ್ವಿಟಿ ಶೇರ್ ಹೋಲ್ಡರ್ಸ್ಗೆ. ಸೊ ಅಲ್ಟಿಮೇಟ್ಲಿ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮಾಡೋದ್ರದ್ದು ಆಬ್ಜೆಕ್ಟಿವ್ ನ ಏನಪ್ಪಾ ಅಂದ್ರೆ ವೆಲ್ಫೇರ್ ಆಫ್ ದ ಇಕ್ವಿಟಿ ಶೇರ್ ಹೋಲ್ಡರ್ಸ್. ಇಕ್ವಿಟಿ ಶೇರ್ ಹೋಲ್ಡರ್ಸ್ ಯಾರ್ರಿ, ಓನರ್ಸ್. ಅವ್ರದ್ದು ಕಲ್ಯಾಣ ಮಾಡುವಂಥದ್ದು, ಅವ್ರದ್ದು ಏನು ಫಿನಾನ್ಸಿಯಲಿ ಅವ್ರನ್ನ ಉದ್ಧಾರ ಮಾಡುವಂತಹ ಆಬ್ಜೆಕ್ಟಿವ್ಗೆ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಅಂತ ಕೂಡ ಹೇಳ್ತೀವಿ ಅದಕ್ಕೆ. ಓಕೆ, ಸೊ ಅಲ್ಟಿಮೇಟ್ ಪರ್ಪಸ್ ಅದ ರೀ ಆಬ್ಜೆಕ್ಟಿವ್. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆಬ್ಜೆಕ್ಟಿವ್ ನ ಏನೈತಿ, ಇಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ರಿಟರ್ನ್ಸ್ ಮಾಡ್ಬೇಕು, ಹೆಚ್ಚಿಗೆ ಕೊಡ್ಬೇಕು, ಅವ್ರ ಕ್ಯಾಪಿಟಲ್ ಅಪ್ರಿಸಿಯೇಟ್ ಆಗ್ಬೇಕು, ಅವ್ರು ಹಾಕಿರೋ ದುಡ್ಡು ಜಾಸ್ತಿ ಆಗ್ಬೇಕು ಅಂತ ಹೇಳಿನ ಕಂಪ್ನಿ ಇಷ್ಟಪಡ್ತಾ ಇರ್ತದೆ. ಸೊ ಅದು ಮಾಡ್ಲಿಕ್ಕೆ ಎಲ್ಲಿ ಚಾನ್ಸ್ ಇದೆ ಅಂದ್ರೆ, ಯಾವ ಕಂಪ್ನಿ ಟ್ರೇಡಿಂಗ್ ಆನ್ ಇಕ್ವಿಟಿ ಮಾಡ್ತಾ ಇದೆಯೋ ಅಲ್ಲಿ ಇದು ಪಾಸಿಬಲ್ ಇದೆ. ಟ್ರೇಡಿಂಗ್ ಆನ್ ಇಕ್ವಿಟಿ ಇಸ್ ನಥಿಂಗ್ ಬಟ್ ಏನಂತ ಹೇಳಿದ್ರಿ ಆಗಲೇ, ಫೈನಾನ್ಷಿಯಲ್, ಓಕೆ, ಲೆವರೇಜ್. ಗೊತ್ತಾತ್ರಿ, ಫೈನಾನ್ಷಿಯಲ್ ಲೆವರೇಜ್ ಅಂತಾನು ಹೇಳ್ತೀವಿ. ಅಂದ್ರೆ ವಾಟ್ ಈಸ್ ಫೈನಾನ್ಷಿಯಲ್ ಲೆವರೇಜ್ ಅಂತಾನು ಕ್ವೆಶನ್ ಬರ್ಬೋದು, ವಾಟ್ ಈಸ್ ಟ್ರೇಡಿಂಗ್ ಆನ್ ಇಕ್ವಿಟಿ ಅಂತಾನು ಬರ್ಬೋದು. ಟ್ರೇಡಿಂಗ್ ಆನ್ ಇಕ್ವಿಟಿ ಅಂದಾಗ ಈ ರೀತಿ ಬರೀರಿ, ಫೈನಾನ್ಷಿಯಲ್ ಲೆವರೇಜ್ ಅಂತ ಬಂತು ಅಂದ್ರೆ ಯೂಸ್ ಆಫ್ ಡೆಟ್ ಕ್ಯಾಪಿಟಲ್ ಅಲಾಂಗ್ ವಿತ್ ದ ಇಕ್ವಿಟಿ ಕ್ಯಾಪಿಟಲ್ ಟು ಮ್ಯಾಕ್ಸಿಮೈಸ್ ದ ರಿಟರ್ನ್ಸ್ ಆಫ್ ದ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ಬರೆದ್ರೆ ಸಾಕು. 2 ಮಾರ್ಕ್ಸ್ ಇಲ್ಲ, ಆಲ್ರೆಡಿ ನಾನು ನಿಮ್ಗೆ ವಿತ್ ಆನ್ಸರ್ ಇದನ್ನ ಕೊಟ್ಟಿದ್ದೀನಿ. ಓಕೆ, ಯು ಕ್ಯಾನ್ ಗೋ ಥ್ರೂ 2 ಮಾರ್ಕ್ಸ್ ಕ್ವೆಶನ್ಸ್ ವಿಡಿಯೋ ಆಲ್ಸೋ. ಆಲ್ರೈಟ್, ಟ್ರೇಡಿಂಗ್ ಆನ್ ಇಕ್ವಿಟಿ ಅಂದ್ರೆ ಏನು ಅಂತ ಅರ್ಥ ಆಯ್ತಾ? ಅಡ್ವಾಂಟೇಜಸ್ ಅಲ್ಲಿ ಏನೇನ್ ಬರುತ್ತೆ ನೋಡ್ರಿ. ಅಡ್ವಾಂಟೇಜಸ್ ಅಲ್ಲಿ ಏನು, ಟ್ರೇಡಿಂಗ್ ಆನ್ ಇಕ್ವಿಟಿ ಮಾಡೋದ್ರಿಂದ ಕಂಪನಿಗೆ ಅರ್ನಿಂಗ್ಸ್ ಪರ್ ಶೇರ್ ಜಾಸ್ತಿ ಮಾಡ್ಬೋದು. ಇಕ್ವಿಟಿ ಶೇರ್ಸ್ ಮೇಲೆ ಬರುವಂತ ಅರ್ನಿಂಗ್ಸ್ ಪರ್ ಶೇರ್, ಒಂದ್ ಶೇರ್ ಮೇಲೆ ಆಗುವಂತ ಅರ್ನಿಂಗ್ಸ್ ಜಾಸ್ತಿ ಮಾಡ್ತೀರಿ.
ಕಂಪ್ನಿದು ವೆಲ್ತ್ ಮ್ಯಾಕ್ಸಿಮೈಸ್ ಮಾಡ್ತೀರಿ, ಆನೆ ಕಂಟ್ರೋಲ್ ಅನ್ನ ಎಕ್ಸರ್ಸೈಸ್ ಮಾಡುವಂಥದ್ದು ಕೂಡ ಆಗತ್ತೆ. ಸೊ ಡಿಸ್ಅಡ್ವಾಂಟೇಜಸ್ ಅಲ್ಲಿ ಏನೇನ್ ಬರುತ್ತ್ರಿ? ಸ್ಟೆಬಿಲಿಟಿ ಆಫ್ ಇನ್ಕಮ್, ರೈಟ್? ಸ್ಟೆಬಿಲಿಟಿ ಆಫ್ ಇನ್ಕಮ್ ಇದು ಮಾಡೋದು ಸ್ವಲ್ಪ ತ್ರಾಸ. ಆಮೇಲೆ ರಿಸ್ಟ್ರಿಕ್ಷನ್ಸ್ ಆನ್ ಬೋರೋವಿಂಗ್ಸ್. ಸೊ ಇವೆರಡು ಡಿಸ್ಅಡ್ವಾಂಟೇಜಸ್ ಅಲ್ಲಿ ಬರುತ್ತೆ. ಸೊ ವಾಟ್ ಯು ಮೀನ್ ಬೈ ಟ್ರೇಡಿಂಗ್ ಆನ್ ಇಕ್ವಿಟಿ ಅಂದ್ರೆ ಏನು ಅಂತ ಗೊತ್ತಾಯ್ತು, ಮತ್ತೆ ಇದರದ್ದು ಮೆರಿಟ್ಸ್ ಮತ್ತೆ ಡಿಮೆರಿಟ್ಸ್ ಏನು ಅಂತಾನು ಗೊತ್ತಾಯ್ತು. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್, ದಟ್ ಈಸ್ what are the components of capital structure. ನೋಡ್ರಿ ಮುಂದೆ ಏನ್ ಬಂತ್ರಿ ಕ್ವೆಶನ್ ನಿಮ್ಗ, what are the components of capital structure? ಕ್ಯಾಪಿಟಲ್ ಸ್ಟ್ರಕ್ಚರ್ ನಾಗ ಬರುವಂತದ್ದು ಏನೇನು ಅಂತ, ರೈಟ್? ಏನೇನ್ ಬರ್ತಾವ ಹೇಳ್ರಿ ಕ್ಯಾಪಿಟಲ್ ಸ್ಟ್ರಕ್ಚರ್ ನಾಗ? ಕಾಂಪೋನೆಂಟ್ಸ್ ಅಂದ್ರೆ ಏನು ಇವನ್ನ ಬರಿಬೇಕು, ಇಲ್ಲ ಕಾಂಪೋನೆಂಟ್ಸ್ ಬದಲ್ ಏನ್ ಬರ್ತದ್ರಿ? ಪ್ಯಾಟರ್ನ್ ಅಂತಾನು ಹಾಕ್ತಾರೆ, ರೈಟ್? ಇದಕ್ಕೆ ಏನಂತಾರ್ರಿ? ಪ್ಯಾಟರ್ನ್ ಕೂಡ ಅಂತಾರೆ. ಕ್ಯಾಪಿಟಲ್ ಸ್ಟ್ರಕ್ಚರ್ ನ ಪ್ಯಾಟರ್ನ್ ಏನಿದೆ ಅಂತಾನು ಕೇಳ್ತಾರೆ. ಏನು ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂದ್ರೆ ಏನು ಹೇಳ್ರಿ ನೋಡೋಣ. 2 ಮಾರ್ಕ್ಸ್ ಅಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದೀನಿ. ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂದ್ರೆ ನಮ್ಮ ಟೋಟಲ್ ಅಮೌಂಟ್ ಆಫ್ ಕ್ಯಾಪಿಟಲ್ ಅಲ್ಲಿ ಏನೇನ್ ಪ್ರಪೋರ್ಷನ್ ಐತಿ, ಏನೇನನ್ನ ತಂದು ನೀವು ಕ್ಯಾಪಿಟಲ್ ನ ಫಾರ್ಮ್ ಮಾಡಿದ್ರಿ ಅಂತ. ಈ ಟೋಟಲ್ ಅಮೌಂಟ್ ಆಫ್ ಕ್ಯಾಪಿಟಲ್ ಅಲ್ಲಿ ಎಂತೆಂತ ಸೋರ್ಸ್ ಇನ್ವಾಲ್ವ್ ಆಗಿದೆ ಅಂತ ನಾ ಹೇಳೋಕೆ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಹೇಳ್ತಾರೆ. ಸೊ ವಾಟ್ ಆರ್ ದ ಕಾಂಪೋನೆಂಟ್ಸ್? ಏನ್ ಇರ್ತಾವ್ರಿ ಕ್ಯಾಪಿಟಲ್ ಸ್ಟ್ರಕ್ಚರ್ ನಾಗ ಅಂದ್ರೆ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಇರ್ತೈತಿ, ಪ್ರಿಫರೆನ್ಷಿಯಲ್ ಶೇರ್ ಕ್ಯಾಪಿಟಲ್ ಇರ್ಬೋದು, ಡಿಬೆಂಚರ್ ಕ್ಯಾಪಿಟಲ್ ಇರ್ಬೋದು, ರಿಟೈನ್ಡ್ ಅರ್ನಿಂಗ್ಸ್ ಇರ್ಬೋದು, ಲಾಂಗ್ ಟರ್ಮ್ ಲೋನ್ಸ್ ಇರ್ಬೋದು. ಸೊ ಇವೆಲ್ಲ ಏನ್ರಿ ಅಂದ್ರೆ ಇವೆಲ್ಲ ಕಾಂಪೋನೆಂಟ್ಸ್ ರೀ ಎದರದು? ಕ್ಯಾಪಿಟಲ್ ಸ್ಟ್ರಕ್ಚರ್ದು. ಪ್ಯಾಟರ್ನ್ ಅಲ್ಲಿ ಬರೀ ಇಕ್ವಿಟಿನೂ ಇರ್ಬೋದು, ಇಕ್ವಿಟಿ ಪ್ಲಸ್ ಪ್ರಿಫರೆನ್ಸ್ ಇರ್ಬೋದು, ಇಕ್ವಿಟಿ ಪ್ಲಸ್ ಪ್ರಿಫರೆನ್ಸ್ ಪ್ಲಸ್ ಡಿಬೆಂಚರ್ ಇರ್ಬೋದು, ಅಥವಾ ಇವು 4 ಇರ್ಬೋದು, ಅಥವಾ ಇವು 5 ಕೂಡ ಇರಬಹುದು. ಓಕೆ, ಅಥವಾ ಬರೀ ಒಂದೇ ಇಕ್ವಿಟಿನೂ ಇರ್ಬೋದು, ಅಥವಾ ಇಕ್ವಿಟಿ ಪ್ಲಸ್ ಡಿಬೆಂಚರ್ ಕೂಡ ಇರಬಹುದು. ಸೊ ಪ್ಯಾಟರ್ನ್ ಅಲ್ಲಿ ಇವೆಲ್ಲ ಬರ್ತದೆ. ಏನೇನ್ ಪ್ಲಸ್ ಅಂತಿರಲ್ಲ ಅದು ಪ್ಯಾಟರ್ನ್ ಅಲ್ಲಿ ಹೋಗುತ್ತೆ. ಕಾಂಪೋನೆಂಟ್ಸ್ ಅಲ್ಲಿ ಅಂದ್ರೆ ಇದ್ರಲ್ಲಿ ಏನೇನ್ ಒಳಗೊಂಡಿದೆ ಅನ್ನೋದನ್ನ ಕಾಂಪೋನೆಂಟ್ಸ್ ಅಂತ ಹೇಳ್ತೀವಿ, ರೈಟ್? ಐ ಹೋಪ್ all of you understood this question also. Next comes determining. What are the factors determining capital structure? ಇದು ಕೂಡ ಬಹಳ ಇಂಪಾರ್ಟೆಂಟ್. ಇದು ಸೇಮ್ ನಮ್ದು ಏನು ಅಂದ್ರೆ ಕ್ಯಾಪಿಟಲ್ ಸ್ಟ್ರಕ್ಚರ್ ನ ಡಿಟರ್ಮೈನ್ ಮಾಡುವಂತ ಫ್ಯಾಕ್ಟರ್ಸ್ ಯಾವ್ಯಾವ್ದು ಅಂತಂದ್ರೆ ಆಗ್ಲೇನೆ ನಾವು ಮಾತಾಡಿದ್ವಲ್ಲ, ಯಾವ್ದಕ್ಕೆ ವರ್ಕಿಂಗ್ ಕ್ಯಾಪಿಟಲ್ ಸ್ಟ್ರಕ್ಚರ್ದು ಯಾವ ಫ್ಯಾಕ್ಟರ್ಸ್ ಬರ್ತಾವಂತ. ಹಾಗೆ ಇಲ್ಲೂ ಕೂಡ ಏನ್ ಬರುತ್ತ್ರಿ? ನೇಚರ್ ಆಫ್ ದ ಕಂಪನಿ ಬರ್ಬೋದು, ಸೈಜ್ ಆಫ್ ದ ಕಂಪನಿ ಅಂತೀವಿ, ಫಿನಾನ್ಷಿಯಲ್ ಲೆವರೇಜ್ ಅಂತ ಹೇಳ್ತೀವಿ. ಕ್ಯಾಪಿಟಲ್ ಸ್ಟ್ರಕ್ಚರ್ ಎದ್ರ ಮೇಲೆ ಡಿಪೆಂಡ್ ಆಗೈತಿ? ಫಿನಾನ್ಷಿಯಲ್ ಲೆವರೇಜ್ ಕನ್ಸಿಡರ್ ಮಾಡ್ತೈತಿ ಕಂಪನಿ, ವೆದರ್ ದ ಕಂಪನಿ ಇಸ್ ಏಬಲ್ ಟು ಮೇಕ್ ದ ಪೇಮೆಂಟ್ ಆಫ್ ಡೆಟ್ ಕಾಸ್ಟ್ ಆರ್ ನಾಟ್, ರೈಟ್? ಕಾಸ್ಟ್ ಆಫ್ ಡೆಟ್ ಅಂತ ಹೇಳ್ತೀವಲ್ಲ, ಅಥವಾ ಸಾಲದ ಮೇಲಿನ ಬಡ್ಡಿ ಕೊಡಾಕರೆ ಇದಕ್ಕೆ ತಾಕತ್ತೈತೋ ಇಲ್ಲೋ ಅನ್ನೋದ್ರ ಮೇಲೆ ನಮ್ದು ಕ್ಯಾಪಿಟಲ್ ಸ್ಟ್ರಕ್ಚರ್ನಾಗ ಸಾಲ ತರಬೇಕು ಅಥವಾ ಬಿಡಬೇಕು ಅನ್ನೋದು ಡಿಸೈಡ್ ಆಗುತ್ತೆ. ಕಾಸ್ಟ್ ಆಫ್ ಕ್ಯಾಪಿಟಲ್, ಆಮೇಲೆ ರಿಸ್ಕ್ ಫ್ಯಾಕ್ಟರು, ಆಮೇಲೆ ಕ್ಯಾಶ್ ಫ್ಲೋಸು, ರಿಪೀಟೆಡ್ಲಿ ಕ್ಯಾಶ್ ಫ್ಲೋಸ್, ಕ್ಯಾಶ್ ಇನ್ಫ್ಲೋಸ್ ಜಾಸ್ತಿ ಆಗ್ತಾ ಇದ್ರೆ ಕಂಪನಿಗೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಸಾಲ ತಂದ್ರು ಕೂಡ ಅದ್ರ ಬಡ್ಡಿನ ನಾವು ಕೊಡಬಹುದು, ರೆಗ್ಯುಲರ್ ಪೇಮೆಂಟ್ ಮಾಡಬಹುದು. ಹಂಗಾರೆ ಕ್ಯಾಪಿಟಲ್ ನಲ್ಲಿ ನಾವು ಡೆಟ್ ನ ಇಂಜೆಕ್ಟ್ ಮಾಡ್ಕೊಳ್ಬಹುದು ಅಂತ. ಓಕೆ, ಸೊ ಡೆಟ್ ಕ್ಯಾಪಿಟಲ್ ಕೂಡ ನಾವು ಟೋಟಲ್ ಕ್ಯಾಪಿಟಲ್ ಅಲ್ಲಿ ಅದನ್ನು ಕೂಡ ಇನ್ಕ್ಲೂಡ್ ಮಾಡ್ಕೋಬಹುದು ಅಂತಾನು ಬರುತ್ತೆ. ಆಮೇಲೆ ಇನ್ವೆಸ್ಟರ್ಸ್ ರಿಕ್ವೈರ್ಮೆಂಟ್ ಹೆಂಗಿರುತ್ತೆ, ಮತ್ತೆ ಮಾರ್ಕೆಟ್ ಕಂಡೀಷನ್ಸ್ ಹೆಂಗೆ ಇರ್ತಾವ, ಬಿಸ್ನೆಸ್ ಸೈಕಲ್ ಯಾವ ರೀತಿ ಇದೆ, ಇನ್ಫ್ಲೇಷನ್ ಆಯ್ತು, ಡಿಫ್ಲೇಷನ್ ಆಯ್ತು, ಈ ಹಂಗಿದ್ದಾಗ ನಾವು ಕ್ಯಾಪಿಟಲ್ ಅನ್ನ ಯಾವ್ಯಾವ ರೀತಿಯಿಂದ ತರಬೇಕಾಗುತ್ತೆ ಅನ್ನೋದಕ್ಕೆ ವಾಟ್ ಆರ್ ದ ಫ್ಯಾಕ್ಟರ್ಸ್ ಅಂತ ಹೇಳ್ತಾರೆ. ಸೊ ಸಿಮಿಲರ್ ಫ್ಯಾಕ್ಟರ್ಸ್, ಕೆಲವೊಂದಿಷ್ಟು ಅಲ್ಲಿದ್ದ ಫ್ಯಾಕ್ಟರ್ಸ್ ಇಲ್ಲೂ ಕೂಡ ರಿಪೀಟ್ ಆಗುತ್ತೆ. ಇಲ್ಲಿದು ವರ್ಕಿಂಗ್ ಕ್ಯಾಪಿಟಲ್ ಅಲ್ಲಿದ್ದ ಫ್ಯಾಕ್ಟರ್ಸ್ ಇಲ್ಲೂ ಕೂಡ ಸ್ವಲ್ಪ ರಿಪೀಟ್ ಆಗುತ್ತೆ. ಅಲಾಂಗ್ ವಿತ್ ದಟ್ ಐ ಟೋಲ್ಡ್ ಯು ಫಿನಾನ್ಷಿಯಲ್ ಲೆವರೇಜ್ ಕೂಡ ಮ್ಯಾಟರ್ ಆಗುತ್ತೆ, ಗ್ರೋತ್ ಅಂಡ್ ಸ್ಟೆಬಿಲಿಟಿ ಆಫ್ ಸೇಲ್ಸ್, ಕಾಸ್ಟ್ ಆಫ್ ಕ್ಯಾಪಿಟಲ್, ರಿಸ್ಕ್ ಫ್ಯಾಕ್ಟರು, ಕ್ಯಾಶ್ ಇನ್ಫ್ಲೋಸು, ಆಮೇಲೆ ನೇಚರ್ ಅಂಡ್ ಸೈಜ್ ಆಫ್ ದ ಕಂಪನಿ, ರೈಟ್? ಕಂಟ್ರೋಲು, ಫ್ಲೆಕ್ಸಿಬಿಲಿಟಿ ಎಲ್ಲ ಇವೆಲ್ಲ ಮ್ಯಾಟರ್ ಆಗ್ತವೆ. ಇವಕ್ಕೆಲ್ಲ ಏನಂತೀವಿ? ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ, ರೈಟ್? ಸೊ ನೆಕ್ಸ್ಟ್ ಬಂತು ಏನಪ್ಪಾ ಅಂದ್ರೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು ಮತ್ತು ವಾಟ್ ಆರ್ ದ ಮೇಜರ್ ಡಿಸಿಷನ್ಸ್. ಇದ್ರ ಮೇಲೆ ಫಸ್ಟ್ ಚಾಪ್ಟರ್ ಮೇಲೆ ಒಂದು ವಿಡಿಯೋ ಮಾಡಿದೀನಿ. ವಾಟ್ ಆರ್ ದ ಫೈನಾನ್ಷಿಯಲ್ ಡಿಸಿಷನ್ಸ್ ಅಂತ ಬರುತ್ತೆ. ಅದರಲ್ಲಿ 3 ಡಿಸಿಷನ್ಸ್ ಬರ್ತಾವ್: ಫೈನಾನ್ಸಿಂಗ್, ಇನ್ವೆಸ್ಟಿಂಗ್ ಅಂಡ್ ಇನ್ನೊಂದು ಡಿಸಿಷನ್ ಅಂತ ಬರುತ್ತ್ರಿ. ಆಕ್ಚುಲಿ 3 ಡಿಸಿಷನ್ಸ್ ಇದಾವ, ಬಟ್ ಇತ್ತಿತ್ಲಾಗಿನ ಬುಕ್ಸ್ ಅಲ್ಲಿ ಇನ್ನೊಂದು ಆಡ್ ಆನ್ ಆಗೈತೆ, ಅಡಿಷನಲ್ ಆಡ್ ಆನ್ ಮಾಡ್ಯಾರೆ. ವಾಟ್ ಆರ್ ದ ಮೇಜರ್ ಡಿಸಿಷನ್ಸ್ ಅಂತ, ಯಾವ್ಯಾವ ಡಿಸಿಷನ್ಸ್ ನಾವು ತಗೊಳ್ಬೇಕಾಗತ್ತೆ ಅಂತಂದ್ರೆ ಫೈನಾನ್ಷಿಯಲ್ ಡಿಸಿಷನ್ ಅಲ್ಲಿ. ಓಕೆ, ಸೊ 3 ಇಂಪಾರ್ಟೆಂಟ್ ಡಿಸಿಷನ್ಸ್ ಯೂಶಲಿ ತಗೋತಿರ್ತಾರೆ. ಯಾವ್ಯಾವುದು? ಇನ್ವೆಸ್ಟ್ಮೆಂಟ್ ಡಿಸಿಷನ್. ದ ಫಾಲೋಯಿಂಗ್ ಮೇಜರ್ ಡಿಸಿಷನ್ಸ್ ಆರ್ ರಿಕ್ವೈರ್ಡ್ ಟು ಬಿ ಟೇಕನ್. 1 investment decision, second one is financing decision, third one is dividend decision,
ಅಂಡ್ ದ ಲಾಸ್ಟ್ ಒನ್ ಇಸ್ ಲಿಕ್ವಿಡಿಟಿ ಡಿಸಿಷನ್. ಅಂದ್ರೆ ಇವು ಹೆಂಗೆ ಕನೆಕ್ಟೆಡ್ ಅದಾವ, ಚಂದ ಮಾಡಿರೋ ವಿಡಿಯೋ ಇದೆ ಇದ್ರ ಮೇಲೆ, ರೈಟ್? ಯು ವಿಲ್ ಗೆಟ್ ಟು ನೋ ಹೇಗೆ ಅಂತ. ಕಂಪ್ನಿ ಎಷ್ಟು ಅಸೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದೈತಿ ಅನ್ನೋದ್ರ ಮೇಲೆ ನೀವು ಎಷ್ಟು ರೊಕ್ಕನ ರೇಸ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಇದೇನು ಇನ್ವೆಸ್ಟ್ಮೆಂಟ್ ಡಿಸಿಷನ್. ಎದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುತ್ತೆ? ಫಿಕ್ಸ್ಡ್ ಅಸೆಟ್ ಅಲ್ಲಿ. ಒಂದು ಕಂಪನಿ ಹಾಕ್ಬೇಕಾದ್ರೆ ಏನೇನ್ ಬೇಕು? ಫಿಕ್ಸ್ಡ್ ಅಸೆಟ್, ಲ್ಯಾಂಡು, ಬಿಲ್ಡಿಂಗು, ರೈಟ್? ಫರ್ನಿಚರು, ಫಿಕ್ಸ್ಚರ್ಸು, ಮಷಿನರೀಸು, ಪ್ಲಾಂಟ್, ರೈಟ್? ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ಪ್ಲಾಂಟ್ ಅಂಡ್ ಮಷಿನರಿ, ಫರ್ನಿಚರ್ ಅಂಡ್ ಫಿಕ್ಸ್ಚರ್ಸ್, ಇವು ಮೇನ್ಲಿ ಮೂರಂತೂ ಎಲ್ಲ ಕಡೆ ಇರ್ತಾವ. ಆಮೇಲೆ ಟೂಲ್ಸು, ಅದು ಇದು ಎಲ್ಲ, ಲೈಫ್ ಸ್ಟಾಕ್ಸು. ಸೊ ಏನೇನು ಫಿಕ್ಸ್ಡ್ ಅಸೆಟ್ ಅಲ್ಲಿ ನೀವು ಎಷ್ಟೆಷ್ಟು ಹಣನ ತೊಡಗಿಸೋರಿದ್ದೀರೋ ಅನ್ನೋದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಕನೆಕ್ಟೆಡ್ ಇರುತ್ತೆ, ರಿಲೇಟೆಡ್ ಇರುತ್ತೆ. ದೆನ್ ಇಷ್ಟೆಲ್ಲ ಹಾಕಬೇಕು ಅಂದ್ರೆ, ಇಷ್ಟೆಲ್ಲ ಅಸೆಟ್ಗಳನ್ನ ಖರೀದಿ ಮಾಡ್ಬೇಕಾದ್ರೆ ಫೈನಾನ್ಸಿಂಗ್ ಡಿಸಿಷನ್ ನ ಮಾಡ್ಕೋಬೇಕಾಗತ್ತೆ. ಎಲ್ಲಿಂದ ಫೈನಾನ್ಸ್ ಮಾಡಬೇಕು? ವಾಟ್ ಆರ್ ದ ಸೋರ್ಸಸ್ ಅವೈಲೇಬಲ್, ರೈಟ್? ಅದಾದ್ಮೇಲೆ ಇನ್ವೆಸ್ಟ್ಮೆಂಟ್ ದುಡ್ಡು ಬಂತು, ಅದನ್ನ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ, ಪ್ರಾಫಿಟ್ ಗಳಿಸಿದ್ರಿ, ಆ ಪ್ರಾಫಿಟ್ ನಾಗಿಂದ ಎಷ್ಟು ಪಾಲು ನಾವು ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಡ್ ಫಾರ್ಮ್ ಅಲ್ಲಿ ಕೊಡ್ಬೇಕಾಗತ್ತೆ. ಓಕೆ, ಬಂದಿರೋ ಪ್ರಾಫಿಟ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಅವ್ರಿಗೆ ಕೊಡ್ತೀರಿ ಅನ್ನೋದು ಕೂಡ, ಅವ್ರಿಗೆ ಎಷ್ಟು ಕೊಡೋರು ಇದ್ದೀರಿ ಅನ್ನೋದು ಕೂಡ ಇಲ್ಲಿ ಡಿಸಿಷನ್ ನ ತಗೊಳ್ತಾರೆ. ಲಿಕ್ವಿಡಿಟಿ ಡಿಸಿಷನ್ ಅಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಲಿಕ್ವಿಡಿಟಿ ಡಿಸಿಷನ್ ಡೀಲ್ ಆಗುತ್ತೆ. ಸೊ ಇವು 4 ಇಂಪಾರ್ಟೆಂಟ್ ಡಿಸಿಷನ್ಸ್ ಆಗುತ್ತೆ. ಎಲ್ಲಿ? ವಾಟ್ ಆರ್ ದ ಫೈನಾನ್ಸಿಯಲ್ ಮೇಜರ್ ಡಿಸಿಷನ್ಸ್ ದಟ್ ಆರ್ ರಿಕ್ವೈರ್ಡ್ ಟು ಬಿ ಟೇಕನ್ ಬೈ ದ ಫೈನಾನ್ಸ್ ಫಂಕ್ಷನ್ ಅಥವಾ ಫೈನಾನ್ಸ್ ಮ್ಯಾನೇಜರ್ ಅಂತ ಹೇಳ್ಬೋದು. ವಾಟ್ ಆರ್ ದ ಇಂಪಾರ್ಟೆಂಟ್ ಫೈನಾನ್ಸಿಯಲ್ ಡಿಸಿಷನ್ಸ್ ಅಂತ ಕೂಡ ಕ್ವೆಶನ್ ಬರ್ಬೋದು. ಓಕೆ, ಸೊ ಇಲ್ಲೂ ಆಯ್ತಾ. ನೆಕ್ಸ್ಟ್ ಫೈನಾನ್ಸಿಯಲ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು? 2, ರೇಸಿಂಗ್ ಅಂಡ್ ಯೂಸಿಂಗ್. ಫೈನಾನ್ಸಿಯಲ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು? ರೇಸಿಂಗ್ ಅಂದ್ರೆ ಎಲ್ಲೆಲ್ಲಿಂದ ಕ್ರೋಢೀಕರಣ ಮಾಡ್ತೀರಿ ಮತ್ತು ಎಲ್ಲೆಲ್ಲಿ ತೊಡಗಿಸ್ತೀರಿ, ಯೂಸಿಂಗ್. ಸೊ ಇವೆರಡು ಮಾಡೋದ್ರ ಮಧ್ಯೆ ಇಂಪಾರ್ಟೆಂಟ್ ಡಿಸಿಷನ್ ಏನ್ ತಗೋಬೇಕು ಅಂದ್ರೆ, ಎಲ್ಲಿ ಕಾಸ್ಟ್ ಕಡಿಮೆ ಆಗುತ್ತೆ, ರಿಟರ್ನ್ ಹೆಚ್ಚಿಗೆ ಆಗುತ್ತೋ ಅಲ್ಲಿಂದ ರೇಸ್ ಮಾಡ್ತೀರಿ, ಅಲ್ಲಿ ಯುಟಿಲೈಸ್ ಮಾಡ್ತೀರಿ, ಇಷ್ಟೇ, ರೈಟ್? ಇದಕ್ಕೆ ಫೈನಾನ್ಸಿಯಲ್ ಮ್ಯಾನೇಜ್ಮೆಂಟ್ ಅಂತೀವಿ. ಎಕ್ಸ್ಪ್ಲೈನ್ ದ ಫಂಕ್ಷನ್ಸ್ ಆಫ್ ಫೈನಾನ್ಸಿಯಲ್ ಮ್ಯಾನೇಜ್ಮೆಂಟ್. ಸೊ ಫಂಕ್ಷನ್ಸ್ ಯಾವ್ಯಾವುದು, ರೈಟ್? ಸೊ ಇದನ್ನು ಕೂಡ ಡೀಲ್ ಮಾಡ್ತೀವಿ. ಓಕೆ, ಸೊ ವಾಟ್ ಆರ್ ದ ಫೈನಾನ್ಸಿಯಲ್ ಫಂಕ್ಷನ್ಸ್ ಅಂತ ಬರುತ್ತೆ. ಟ್ರೇಡಿಂಗ್ ಆನ್ ಇಕ್ವಿಟಿ, ಅಡಿಷನಲ್ ಕ್ಯಾಪಿಟಲ್ ರೇಸ್ ಮಾಡಿದಾಗ ಹೇಗೆ ಅಂತ. ಎಸ್, ಸೊ ಇಲ್ಲಿ ನಾವು ಡೀಲ್ ಮಾಡುವಂಥದ್ದೇನು? ಫೈನಾನ್ಸಿಯಲ್ inadequate ಕ್ಯಾಪಿಟಲ್ ಏನೇನು ಅಂತ ಆಯ್ತಾ? ಓಕೆ, ಐ ಮೈಟ್ ಹ್ಯಾವ್ ನಾಟ್ ಮೇಡ್ ದ ವಾಟ್ ಯು ನೋ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಸೊ ಎಲ್ಲದರದ್ದು ಆನ್ಸರ್ ರೆಡಿ ಮಾಡ್ಬೇಕಂತಿತ್ತು. ಶಾರ್ಟ್ ಟೈಮಲ್ಲಿ ಐ ಕುಡ್ ನಾಟ್ ಮೇಕ್ ದಿಸ್, ಬಟ್ ಸಿಂಪ್ಲಿ ನೀವೇನ್ ಮಾಡ್ಕೋರಿ, ಅಷ್ಟನ್ನ ತಿಳ್ಕೋರಿ, ಓದ್ರಿ. ಕ್ವೆಶನ್ ಅವೈಲೇಬಲ್ ಇದೆ ಇಲ್ಲಿ. ಏನಂತ? ಫಂಕ್ಷನ್ಸ್ ಆಫ್ ಫೈನಾನ್ಸ್ ಮ್ಯಾನೇಜ್ಮೆಂಟ್. ಫೈನಾನ್ಷಿಯಲ್ ಮ್ಯಾನೇಜರ್ ಅಂತಾನು ಕೇಳ್ಬೋದು, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತಾನು ನಿಮ್ಗೆ ಕ್ವೆಶನ್ ಬರ್ಬೋದು. ವಾಟ್ ಆರ್ ದ ಫಂಕ್ಷನ್ಸ್ ಅಂತ ನಿಮ್ಗೆ ಈ ರೀತಿ ಕ್ವೆಶನ್ ಬಂದ್ರೆ ಅದರದ್ದು ಕೂಡ ಆನ್ಸರ್ ಮಾಡ್ರಿ. ಏನೇನ್ ಬರ್ತಾವಂತೂ ಗೊತ್ತೈತಿ. ಫೈನಾನ್ಷಿಯಲ್ ಪ್ಲಾನಿಂಗ್, ಅಕ್ವಿಸಿಷನ್ ಆಫ್ ಫಂಡ್ಸು, ಇನ್ವೆಸ್ಟ್ಮೆಂಟ್. ಈಗ ಡಿಸಿಷನ್ ತಗೊಂಡ್ವಲ್ಲ, ಈಗ ಇಂಪಾರ್ಟೆಂಟ್ ಡಿಸಿಷನ್ಸ್ ಹೇಳಿದ್ವಲ್ಲ, ಆ ಡಿಸಿಷನ್ಸ್ ಕೂಡ ಫೈನಾನ್ಸ್ ಫಂಕ್ಷನ್ ಪಾರ್ಟ್ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಎಲ್ಲೆಲ್ಲಿ ಮಾಡಬೇಕು, ಎಷ್ಟು ಮಾಡಬೇಕು, ವ್ಯಾಲ್ಯೂಯೇಷನ್ ಹೇಗೆ ಮಾಡಬೇಕು, ಏನ್ ಮಾಡಬೇಕು ಅಂತ ಹೇಳಿ. ಸೊ ಬಹಳ ಲೆಂಗ್ದಿ ಆಗಬಾರ್ದು ವಿಡಿಯೋ ಅಂತ ಹೇಳಿ ಐ ವಿಲ್ ಕಟ್ ಶಾರ್ಟ್ ದಿಸ್ ವಿಡಿಯೋ. ಓಕೆ, ಸೊ ನೆಕ್ಸ್ಟ್ ಬಂತು ಎಕ್ಸ್ಪ್ಲೈನ್ ದ ಸ್ಟೆಪ್ಸ್ ಇನ್ ಡಿಟರ್ಮೈನಿಂಗ್ ವೆಲ್ತ್ ಮ್ಯಾಕ್ಸಿಮೈಸೇಷನ್. ನೋಡ್ರಿ, ವೆಲ್ತ್ ಮ್ಯಾಕ್ಸಿಮೈಸ್ ಮಾಡ್ಬೇಕಾದ್ರೆ ಏನೇನ್ ಸ್ಟೆಪ್ಸ್ ನ ತಗೊಳ್ಬೇಕು, ಇದ್ರ ಮೇಲೆ ಶಾರ್ಟ್ ಆಗಿ ನಾನು ಬರ್ದಿದ್ದೀನಿ ನೋಡ್ರಿ. ವೆಲ್ತ್ ಮ್ಯಾಕ್ಸಿಮೈಸ್ ಮಾಡ್ಬೇಕಾದ್ರೆ ಏನೇನ್ ಇದನ್ನ ಡಿಟರ್ಮೈನ್ ಮಾಡುತ್ತೆ ಅಂದ್ರೆ, ಒಂದು ರಿಸ್ಕ್ ನ ಅವಾಯ್ಡ್ ಮಾಡ್ಬೇಕಾಗತ್ತೆ. ಬಹಳ ರಿಸ್ಕ್ ತಗೋಬಾರ್ದು, ರೈಟ್? ಹೈ ಲೆವೆಲ್ ರಿಸ್ಕ್ ನ ಅವಾಯ್ಡ್ ಮಾಡ್ಬೇಕು. ಮೇಂಟೈನ್ ಗ್ರೋತ್ ಇನ್ ಸೇಲ್ಸ್ ಮ್ಯಾಕ್ಸಿಮೈಸ್ ಮಾಡ್ಕೋಬೇಕು. ರೆಗ್ಯುಲರ್ ಆಗಿ ಡಿವಿಡೆಂಡ್ ಕೊಡಬೇಕು. ಯಾರ್ಯಾರಿಗೆ ಯಾವಾಗ ಎಷ್ಟೆಷ್ಟು ಕೊಡಬೇಕು ಅಷ್ಟಷ್ಟು ಕೊಡ್ತಾ ಇರಬೇಕು. ವೆಲ್ತ್ ಮ್ಯಾಕ್ಸಿಮೈಸ್ ಆಗ್ಬೇಕಾದ್ರೆ ಮೇಂಟೈನ್ ಮಾರ್ಕೆಟ್ ಪ್ರೈಸ್ ಆಫ್ ಇಕ್ವಿಟಿ ಶೇರ್ಸ್. ಸೊ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇಕ್ವಿಟಿ ಶೇರ್ಸ್ ವ್ಯಾಲ್ಯೂನ ಮೇಂಟೈನ್ ಮಾಡಬೇಕು. ಅದು ಬೀಳ್ಬಾರ್ದು, ಡ್ರಾಪ್ ಡೌನ್ ಆಗಬಾರ್ದು, ರೈಟ್? ಸೊ ಅದು ಯಾವಾಗ್ಲೂ ಇನ್ಕ್ರೀಸಿಂಗ್ ಟ್ರೆಂಡ್ ಅಲ್ಲಿ ಇರಬೇಕು, ಅಥವಾ ಸ್ಟೇಬಲ್ ಆಗಿದ್ರು ಕೂಡ ಅದು ಸರಿನೇ ಆಗುತ್ತೆ. ಸೊ ಇವೆಲ್ಲ ಪಾಯಿಂಟ್ಗಳನ್ನ ಏನ್ ಮಾಡ್ತೀರಿ, ವೆಲ್ತ್ ಮ್ಯಾಕ್ಸಿಮೈಸ್ ಮಾಡ್ಕೋಬೇಕಾದ್ರೆ ಈ ಎಲ್ಲ ಸ್ಟೆಪ್ಗಳನ್ನ ನಿಭಾಯಿಸ್ಕೊಂಡು ಹೋಗ್ಬೇಕಾಗತ್ತೆ. ಓಕೆ, ಸೊ ಇಲ್ಲಿ ನಿಮ್ಗೆ ಇದ್ರದ್ದು ಗೊತ್ತಾಯ್ತು. ನೆಕ್ಸ್ಟ್ ಬಂತು ಫಾರ್ ರೇಸಿಂಗ್ ಲಾಂಗ್ ಟರ್ಮ್ ಅಡಿಷನಲ್ ಕ್ಯಾಪಿಟಲ್ ಫಾರ್ ಅ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ವಿಚ್ ಇಸ್ ಪ್ರಾಫಿಟಬಲ್ ಈದರ್ ಇಕ್ವಿಟಿ ಶೇರ್ಸ್ ಆರ್ ಡಿಬೆಂಚರ್ಸ್ ಅಂಡ್ ವೈ ಅಂತ ಕೇಳ್ತಾರೆ. ಅಂದ್ರೆ ಕಂಪನಿಗೆ ಲಾಂಗ್ ಟರ್ಮ್ ಅಡಿಷನಲ್ ಕ್ಯಾಪಿಟಲ್ ಬೇಕಾಗಿದೆ. ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗೆ ಯಾವುದು ಪ್ರಾಫಿಟಬಲ್, ಯಾವುದು ಸೋರ್ಸ್ ನ ಪ್ರಾಫಿಟಬಲ್ ಅಂತ ಹೇಳ್ತೀರಿ, ರೈಟ್? ವಿ ಆರ್ ಡೀಲಿಂಗ್ ವಿತ್ ದಿಸ್ ಕ್ವೆಶನ್.
ಯಾವ ಸೋರ್ಸು ಪ್ರಾಫಿಟಬಲ್, ಇಕ್ವಿಟಿ ಶೇರ್ಸ್ ಅಥವಾ ಡಿಬೆಂಚರ್ಸ್ದು. ಮತ್ತು ನೀವೇನು ಉತ್ತರ ಹೇಳ್ತಿರಲ್ಲ ಅದು ಯಾಕೆ ಅದನ್ನೇ ಮಾಡಬೇಕು ಅಂತ ಕೂಡ ನೀವು ಹೇಳ್ಬೇಕಾಗತ್ತೆ. ನೋಡ್ರಿ, ಫಾರ್ ರೇಸಿಂಗ್ ಲಾಂಗ್ ಟರ್ಮ್ ಅಡಿಷನಲ್ ಕ್ಯಾಪಿಟಲ್, ನಿಮ್ಮ ಕಂಪನಿ ಆಲ್ರೆಡಿ ಎಕ್ಸಿಸ್ಟೆಡ್ ಕಂಪನಿ ಇದೆ, ಪ್ರಾಫಿಟ್ ಗಳಿಸ್ತಾ ಇದೆ, ದೊಡ್ಡದು ಮಾಡಬೇಕು ಕಂಪನಿ ಅಂತ ಮಾಡಿದ್ರೆ ಅದಕ್ಕೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಬೇಕಾಗೈತಿ, ಅಡಿಷನಲ್ ಕ್ಯಾಪಿಟಲ್ ಬೇಕಾಗೈತಿ. ಸೋರ್ಸಸ್ ಯಾವ್ಯಾವು? ಇಕ್ವಿಟಿ ಇರುತ್ತೆ, ಪ್ರಿಫರೆನ್ಸ್ ಇರುತ್ತೆ, ಡಿಬೆಂಚರ್ ಇರುತ್ತೆ. ಇಲ್ಲಿ ಇವ್ರ ಕಂಪ್ನಿ ಕಾಲೇಜ್ ಕ್ವೆಶನ್ ಏನ್ ಕೊಟ್ಟಾರ್ರಿ? ಇಕ್ವಿಟಿ ಮತ್ತೆ ಡಿಬೆಂಚರ್, ಇವೆರಡರೊಳಗೆ ಯಾವ್ದು ಚೂಸ್ ಮಾಡ್ತೀರಿ ಮತ್ತೆ ಯಾಕೆ ಅಂತ ಕೇಳ್ತಾರೆ. ನೋಡ್ರಿ, ಫಾರ್ ರೇಸಿಂಗ್ ಅಡಿಷನಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ದ ಕಂಪನಿ ಹ್ಯಾಸ್ ಟು ಚೂಸ್ ದ ಇಶ್ಯೂ ಆಫ್ ಡಿಬೆಂಚರ್ಸ್. ನೋಡ್ರಿ, ಕಂಪನಿಗೆ ಒಂದ್ಸಲ ತಾಕತ್ ಬಂತು, ಕಂಪನಿ ಒಂದ್ಸಲ ಪ್ರಾಫಿಟ್ ಅನ್ನು ಗಳಿಸಕ್ ಶುರು ಮಾಡ್ತು ಅಂತಂದ್ರೆ ಸಾಲ ತರಬಹುದು, ಸಾಲದ ಮೇಲಿನ ಬಡ್ಡಿನ ಆರಾಮ್ಸೆ ಕೊಡಬಹುದು ಅಂತ. ಇಟ್ ಈಸ್ ಮೋರ್ ಅಡ್ವಾಂಟೇಜಸ್ ಆಲ್ಸೋ. ಯಾಕೆ ಅಡ್ವಾಂಟೇಜಸ್ ಆಸ್ ಕಂಪೇರ್ಡ್ ಟು ದ ಇಕ್ವಿಟಿ ಶೇರ್ಸ್? ಸೊ ಇಕ್ವಿಟಿ ಶೇರ್ಸ್ ನ ಹೆಚ್ಚಿಗೆ ಇಶ್ಯೂ ಮಾಡಿದ್ರೆ ನಂಬರ್ ಆಫ್ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಜಾಸ್ತಿ ಆಗ್ತಾರೆ. ನಿಮ್ದೇನು ಮ್ಯಾಕ್ಸಿಮೈಸೇಷನ್ ಆಫ್ ವೆಲ್ತ್ ಏನಿದೆ ಅಲ್ಲ, ವೆಲ್ತ್ ಮ್ಯಾಕ್ಸಿಮೈಸೇಷನ್ ಮಾಡಕ್ಕೆ ಸಾಧ್ಯ ಆಗೋದಿಲ್ಲ. ಡಿಬೆಂಚರ್ ಸಾಲ ತಂದ್ರೆ ಸಾಲದ ಮೇಲಿನ ಬಡ್ಡಿ ಫಿಕ್ಸ್ ಇರುತ್ತೆ, ಅದು ಹೆಚ್ಚಿಗೆ ಕಡಿಮೆ ಆಗೋದಿಲ್ಲ. ಇಟ್ ಈಸ್ ನಾಟ್ ರಿಲೇಟೆಡ್ ಟು ಯೋರ್ ಪ್ರಾಫಿಟ್ಸ್. ನಿಮ್ದು ಕೋಟಿಗಟ್ಟಲೆ ಪ್ರಾಫಿಟ್ ಆದ್ರೂ ಸಾಲದ ಮೇಲಿನ ಬಡ್ಡಿ 8% ಪ್ರಾಮಿಸ್ ಮಾಡಿದ್ರೆ 8% ಉಳಿಯುತ್ತೆ. ನಿಮ್ದು ಲಕ್ಷಗಟ್ಟಲೆ ಪ್ರಾಫಿಟ್ ಆದ್ರೂ ಅದು 8%, ನಿಮ್ದು 0 ಪ್ರಾಫಿಟ್ ಆದ್ರೂ ಅದು 8%. ಅಂದ್ರೆ ಫಿಕ್ಸ್ಡ್ ಇರುತ್ತೆ. ಕಂಪನಿಗೆ ಯಾವಾಗ ಕಾನ್ಫಿಡೆನ್ಸ್ ಇದೆ ನಾವು ಜಾಸ್ತಿ ಪ್ರಾಫಿಟ್ ಗಳಿಸ್ತಾ ಹೋಗ್ತೀವಿ ಅಂದ್ರೆ ಅವಾಗ ಕಂಪನಿಗೆ ಅಡಿಷನಲ್ ಕ್ಯಾಪಿಟಲ್ ಬೇಕಲ್ಲ, ಅದು ಡಿಬೆಂಚರ್ಸ್ ಥ್ರೂ ತಗೊಂಡಾಗ ಇವ್ರಿಗೆ 8% ಕೊಡ್ತಾರೆ. ಜಾಸ್ತಿ ಪ್ರಾಫಿಟ್ ಮಾಡಿ ಜಾಸ್ತಿ ರೇಟ್ನ ಯಾರಿಗೆ ಕೊಡ್ಬೇಕ್ರಿ? ಇಕ್ವಿಟಿ ಶೇರ್ ಹೋಲ್ಡರ್ಸ್. ಸೊ ಅವರು ನಂಬರ್ ಕಡಿಮೆ ಇದ್ರೆ ಅದು ಸಾಧ್ಯ, ಅವ್ರದ್ದೇ ಹೆಚ್ಚಾಗಿದ್ದಾಗ ಈ ಅರ್ನಿಂಗ್ಸ್ ಪರ್ ಶೇರ್ ಜಾಸ್ತಿ ಮಾಡಕ್ ಸಾಧ್ಯ ಆಗಲ್ಲ. ಓಕೆ, ಸೊ ಯಾಕೆ ಅಂತಂದ್ರೆ ಚೀಪೆಸ್ಟ್ ಸೋರ್ಸ್ ಆಫ್ ಕ್ಯಾಪಿಟಲ್ ಯಾವ್ದು ಚೀಪೆಸ್ಟ್ ರೀ? ಡಿಬೆಂಚರ್ ಕ್ಯಾಪಿಟಲ್, ಸಾಲ ಚೀಪೆಸ್ಟ್ ಸೋರ್ಸ್ ಇರುತ್ತೆ. ಡೆಟ್ ಹ್ಯಾಸ್ ಅ ಲೋವರ್ ರೇಟ್ ಆಫ್ ಇಂಟ್ರೆಸ್ಟ್ ದ್ಯಾನ್ ದ ಡಿವಿಡೆಂಡ್. ಡಿವಿಡೆಂಡು ಜಾಸ್ತಿ ಕೊಡ್ತಿರ್ತೀವಿ ಇಕ್ವಿಟಿ ಶೇರ್ ಹೋಲ್ಡರ್ಸ್ಗೆ, ಓನರ್ಸ್ಗೆ 20-25% ಕೂಡ ಕೊಡಬಹುದು. ಆದ್ರೆ ಇದು ಸಾಲದ ಮೇಲಿನ ಬಡ್ಡಿ ಕಡಿಮೆ ಇರುತ್ತೆ. ಟ್ರೇಡಿಂಗ್ ಆನ್ ಇಕ್ವಿಟಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಫ್ರೀಡಮ್ ಇನ್ ಮ್ಯಾನೇಜ್ಮೆಂಟ್ ಬಿಕಾಸ್ ಡಿಬೆಂಚರ್ ಹೋಲ್ಡರ್ಸ್ ಡೋಂಟ್ ಹ್ಯಾವ್ ಎನಿ ವೋಟಿಂಗ್ ರೈಟ್ಸ್, ರೈಟ್? ಸೊ ವೋಟಿಂಗ್ ರೈಟ್ ಅವ್ರಿಗೆ ಇರೋದೇ ಇಲ್ಲ, ಬರೀ ಇಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಅಷ್ಟೇ ಇರ್ತೈತಿ. ಸೊ ಮ್ಯಾನೇಜ್ಮೆಂಟ್ ಅವರು ಫ್ರೀ ಇರ್ತಾರೆ, ಹೆಡೇಕ್ ಇರಲ್ಲ. ರಿಡಕ್ಷನ್ ಇನ್ ದ ಟ್ಯಾಕ್ಸ್ ಲಯಬಿಲಿಟಿ, ಯಾಕಂದ್ರೆ ಇವ್ರು ಕೊಡೋದು ಸಾಲದ ಮೇಲಿನ ಬಡ್ಡಿ ಎಕ್ಸೆಂಪ್ಟ್ ಆಗಿರುತ್ತೆ, ಟ್ಯಾಕ್ಸ್ ಡಿಸ್ಕೌಂಟ್ ಸಿಗುತ್ತೆ. ಅಲ್ಲಿ ಟ್ಯಾಕ್ಸ್ ಡಿಡಕ್ಟಬಲ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೀವಿ ಅದಕ್ಕೆ, ಇಂಟ್ರೆಸ್ಟ್ಗೆ. ಓಕೆ, ಸೊ ಸೆಕ್ಯೂರ್ಡ್ ಡಿಬೆಂಚರ್ಸ್ ಕೆನಾಟ್ ಬಿ ರೆಡೀಮ್ಡ್ ಬಿಫೋರ್ 7 years. 7 ವರ್ಷದವರೆಗೂ ನಿಮ್ಗೆ ಸಾಲದ್ದು ರೊಕ್ಕ ಬಂದಿರುತ್ತೆ, ರೆಡೀಮ್ ಮಾಡ್ಬೇಕಂತ ಏನಿಲ್ಲ. 7 ವರ್ಷದ ರೀಸೆಂಟ್ ಡೆವಲಪ್ಮೆಂಟ್ ಅಲ್ಲಿ, ರೈಟ್, ಏನಂತ ಬರುತ್ತೆ? 7 ವರ್ಷ ಆದ್ಮೇಲೆ ನೀವು ರೆಡೀಮ್ ಮಾಡ್ಕೋಬೇಕಾಗತ್ತೆ, ಅಲ್ಲಿವರೆಗೂ ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಬಿಫೋರ್ ದ್ಯಾಟ್ ಯು ಕೆನಾಟ್ ರೆಡೀಮ್. ಸೊ ಕಂಟ್ರೋಲ್ ಆನ್ ಓವರ್ ಕ್ಯಾಪಿಟಲೈಸೇಷನ್, ಕಂಪ್ನಿದು ಓವರ್ ಕ್ಯಾಪಿಟಲೈಸೇಷನ್ ಆಗ್ಲಾರ್ದಂಗೆ ನೋಡ್ಕೊಳ್ಳಿಕ್ಕೂ ಬರುತ್ತೆ. ಇವೆಲ್ಲ ಏನು ಅಂತಂದ್ರೆ ದೀಸ್ ಆರ್ ಆಲ್ ವಾಟ್ ಯು ನೋ. ನಿಮ್ಗೆ ಮುಂದಿನ ಹಾದಿ ಯಾವುದು? ಡಿಬೆಂಚರ್ ಯಾಕೆ ಅನ್ನೋದು ಕೂಡ ಉತ್ತರ ಕೊಟ್ವಿ. ಓಕೆ, ನಿಮ್ಗೆ ಅಡಿಷನಲ್ ಕ್ಯಾಪಿಟಲ್. ನೆಕ್ಸ್ಟ್ ಬಂತು ವರ್ಕಿಂಗ್ ಕ್ಯಾಪಿಟಲ್ ಟೈಪ್ಸ್ ಯಾವ್ಯಾವುದು? ವಾಟ್ ಆರ್ ದ ಟೈಪ್ಸ್ ಆಫ್ ವರ್ಕಿಂಗ್ ಕ್ಯಾಪಿಟಲ್? ಇದು ಕೂಡ ನಿಮ್ಗೆ ಬರ್ಬೋದು. ಎಕ್ಸ್ಪ್ಲೈನ್ ದ ಸೋರ್ಸಸ್ ಆಫ್ ಫೈನಾನ್ಸ್. ಸೋರ್ಸಸ್ ಆಫ್ ಫೈನಾನ್ಸ್ ಅಲ್ಲಿ ಲಾಂಗ್ ಟರ್ಮ್ ಸೋರ್ಸ್ ಇದೆ, ಶಾರ್ಟ್ ಟರ್ಮ್ ಸೋರ್ಸ್ ಇದೆ. ಲಾಂಗ್ ಟರ್ಮ್ ಅಲ್ಲಿ ಇಕ್ವಿಟಿ ಕ್ಯಾಪಿಟಲ್, ಪ್ರಿಫರೆನ್ಸ್ ಕ್ಯಾಪಿಟಲ್, ಮತ್ತೆ ಯಾವ್ದು ಹೇಳ್ರಿಪ್ಪ? ಡಿಬೆಂಚರ್ಸ್, ಮತ್ತೆ ಇನ್ನೊಂದು ರಿಟೈನ್ಡ್ ಅರ್ನಿಂಗ್ಸ್, ಮತ್ತೆ ಲಾಂಗ್ ಟರ್ಮ್ ಲೋನ್ಸ್ ಫ್ರಮ್ ದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ರೈಟ್? ಬಾಂಡ್ಸ್ ಎಲ್ಲ ಇಶ್ಯೂ ಮಾಡಬಹುದು, ಕಂಪನಿ ರೈಸ್ ಮಾಡಬಹುದು, ಇವೆಲ್ಲ ಏನು ಲಾಂಗ್ ಟರ್ಮ್ ಅಂತ ಬರುತ್ತೆ. ಶಾರ್ಟ್ ಟರ್ಮ್ ಅಲ್ಲಿ ಏನೇನು? ಕರೆಂಟ್ ಅಸೆಟ್ಸ್ ಅಲ್ಲಿ, ಕರೆಂಟ್ ಲೈಬಿಲಿಟೀಸ್ ಅಲ್ಲಿ ಏನೇನು ಬರುತ್ತಲ್ಲ ಅದೆಲ್ಲ ಶಾರ್ಟ್ ಟರ್ಮ್ ಸೋರ್ಸ್ ಅಲ್ಲಿ ಬರುತ್ತೆ. ನೀವು ಅಡ್ವಾನ್ಸಸ್ ತಗೋಬಹುದು ಕಸ್ಟಮರ್ಸ್ ಕಡೆಯಿಂದ, ಕ್ರೆಡಿಟ್ ಮೇಲೆ ನೀವು ಸಾಲ ತಗೊಂಡಿರ್ತೀರಿ, ಅದು ಕೂಡ ಸೋರ್ಸ್ ಆಗುತ್ತೆ. ಯಾಕಂದ್ರೆ ಅಷ್ಟು ಪೀರಿಯಡ್ ವರ್ಗು ನೀವು ಅವ್ರಿಗೆ ದುಡ್ಡು ಕೊಡ್ಬೇಕಾಗಿದ್ದನ್ನ ವರ್ಕಿಂಗ್ ಕ್ಯಾಪಿಟಲ್ ಅಲ್ಲಿ ಉಪಯೋಗ ಮಾಡ್ತಾ ಇರ್ತೀರಿ, ರೈಟ್? ಸೊ ನೋಡ್ಕೊಳ್ರಿ ಶಾರ್ಟ್ ಟರ್ಮ್ ಸೋರ್ಸಸ್ ಯಾವುದು? ಬ್ಯಾಂಕ್ ಓಡಿ, ಬ್ಯಾಂಕ್ ಓವರ್ ಡ್ರಾಫ್ಟ್ ಇರ್ಬೋದು. ಓಕೆ, ಸೊ ಬಿಲ್ಸ್ ರಿಸಿವೇಬಲ್, ಬಿಲ್ಸ್ ಪೇಯಬಲ್ ಅಂತ ಅವ್ರಿಗೆ ಕೊಡ್ಬೇಕಾಗಿರೋ ದುಡ್ಡು ಕೂಡ ನಾವು ಇಟ್ಕೊಂಡಿರ್ತೀವಿ. ಅದೆಲ್ಲ ನೋಡ್ರಿ, ಶಾರ್ಟ್ ಟರ್ಮ್ ಸೋರ್ಸಸ್ ಯಾವ್ಯಾವುದು ಮತ್ತೆ ಲಾಂಗ್ ಟರ್ಮ್ ಸೋರ್ಸಸ್ ಯಾವ್ದು ಅಂತ ನೋಡ್ಕೊರಿ. ಇಲ್ಲಿಗೆ ನಾನು ಐ ಆಮ್ ಗೋಯಿಂಗ್ ಟು ಕನ್ಕ್ಲೂಡ್ ಯುವರ್ theoretical questions. Okay, and very shortly tomorrow I will come with what you know, ಎದ್ರ ಜೊತೆಗೆ ಬರ್ತೀನಿ? ಪ್ರಾಬ್ಲಮ್ಸ್ 5 marks ಗೆ. Be ready to attend my class. Please like the video and share it to your friends. Thank you very much.